ನಿಸರ್ಗದಿಂದ ಕಲಿಬೇಕು ಮಕ್ಕಳೇ ನಾವು. ಯಾವ ಗಿಡ ಎತ್ತರ ಆಗುತ್ತೋ ಅದು ಬಾಗೋಕ್ಕೆ ಶುರು ಆಗುತ್ತೆ. ಯಾವ ಟೊಂಗೆಯಲ್ಲಿ ಹೆಚ್ಚು ಹಣ್ಣು ಇರ್ತದೋ ಅದು ಜಾಸ್ತಿ ಬಾಗತ್ತೆ ಅಲ್ವಾ. ಹಣ್ಣು ಇಲ್ಲದಂಥದ್ದು ನಿಂತ್ಕೊಂಡಿರುತ್ತೆ. ಹಾಗೇ ಒಬ್ಬವ ಇದ್ದ, ತಾವೋ ಅಂತ ಕೇಳಿದ್ದೀರಾ ನೀವು? ತಾವೋಯಿಸಮ್, ಲಾವೋತ್ಸು ಅಂತ ಮನುಷ್ಯ ಚೈನಾದಲ್ಲಿ. ಆತ ಒಂದು ಭಾಳ ಚೆಂದ ಹೇಳ್ತಾನೆ, ನನ್ನ ಮನಸ್ಸಿಗೆ ಕೂತ್ಕೊಂಡ್ಬಿಟ್ಟಿದೆ ಅದು. ಅವ್ನು ಹೇಳ್ತಾನೆ, ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್. ಇದು ಚೆನ್ನಾಗಿದೆ, ವಿಚಿತ್ರ ಅದು, ಇಸ್ ಎ ಪ್ಯಾರಡಾಕ್ಸ್. ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್ ಆ್ಯಂಡ್ ಟು ಬಿ ಎಂಟಿ, ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ ಅಂತ ಹೇಳೋದು ವಿಚಿತ್ರ ಅಲ್ವಾ. ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್ ಅಂದ್ರೇನು? ನಾವು ಅನ್ಕೋತೀವಿ ಗಟ್ಟಿಯಾಗಿದ್ದರೆ ಹಿಂಗೆ ನಿಂತ್ಕೋಬೇಕು, ಎದೆ ತಟ್ಟು ನಿಂತ್ಕೋಬೇಕು. ಕೇಳಲ್ಲ, ನಾವು ಯಾರನ್ನೂ ಕೇಳಲ್ಲ, ಹಿಂಗೆ ಅಂದ್ಕೊತೀವಲ್ಲ, ಅದು ತಪ್ಪು. ಅವನು ಹೇಳ್ತಾನೆ, ನಿಸರ್ಗದಲ್ಲಿ ನೋಡಿ, ಕಾಡಲ್ಲಿ ಒಂದು ಜೋರಾಗಿ ಬಿರುಗಾಳಿ ಬರುತ್ತೆ, ಮರ ನಿಂತ್ಕೊಂಡಿದೆ, ನನಗೇನು ಮಾಡ್ತದೆ ಗಾಳಿ ನೋಡೇ ಬಿಡು ನಿಂತ್ಕೊಳ್ತದೆ, ಬೇರೆ ಸಮೇತ ಕಿತ್ಕೊಂಬರುತ್ತೆ. ಹುಲ್ಲಿಗೇನಾಗುತ್ತೆ? ಹುಲ್ಲಿಗೇನೂ ಆಗಲ್ಲ, ಬುದ್ಧಿವಂತ ಹುಲ್ಲದು ಬಾಕ್ಕೊಂಬಿಡುತ್ತೆ, ಮೇಲಿನ ಧೂಳು ಕೂಡ ಕೊಚ್ಕೊಂಡ ಸ್ವಚ್ಛ ಆಗುತ್ತೆ ಅದು. ಅದಕ್ಕೆ ಹೇಳ್ತಾನೆ, ಗಟ್ಟಿ ಆಗೋದು ಅಂದರೆ ಎದೆ ತಟ್ಕೊಂಡು ನಿಂತ್ಕೊಳ್ಳೋದಲ್ಲ, ದೊಡ್ಡದನ್ನು ಕಂಡಾಗ ಬಾಗುವಂಥದ್ದು. ಅದನ್ನೇ ಗುಂಡಪ್ಪನವ್ರು ಹೇಳೋದು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಹುಲ್ಲಾಗು ಬೆಟ್ಟದಡಿ, ಒಂದು ಬೆಟ್ಟ ಕಂಡಾಗ ಅಂದರೆ ನನಗಿಂತ ದೊಡ್ಡದಾದದ್ದು ಮಹತ್ತಾದದ್ದು ಕಂಡಾಗ ಹುಲ್ಲಿನ ಹಾಗೆ ಬಾಗೋದನ್ನು ಕಲ್ಕೋಬೇಕು. ಗುಂಡಪ್ಪನಂಥವ್ರ ಪಕ್ಕದಲ್ಲಿ ಕೂತ್ರೆ ಹಿಮಾಲಯದ ಪಕ್ಕ ಕೂತಂಗೆ, ಸಣ್ಣ ಬೆಟ್ಟ ಅಲ್ಲ ಅದು. ಆವಾಗ ಅನ್ನಿಸ್ತು ನಾವೇನೂ ಕಲೀಲಿಲ್ಲ ಅನ್ನಿಸ್ತು. ಕಲಿಯೋದು ಭಾಳ ಇದೆ ಇನ್ನು. ಈ ನೋಡಿ 43 ವರ್ಷ ಆಯ್ತು ಪಾಠ ಮಾಡ್ತಾ ಇದ್ದೀನಿ, ಇನ್ನೂ 27ನೇ ಅಕ್ಷರ ಸಿಕ್ಕಿಲ್ಲ ನನಗೆ ಇಂಗ್ಲೀಷಲ್ಲಿ. ಇರೋದೇ 26 ಅಲ್ವಾ, A to Z 26 ತಾನೇ, ಅದರಲ್ಲೇ ಸುತ್ತಾಡ್ತಾಯಿದ್ದು, 27ನೇ ಅಕ್ಷರ ಉಡಿಸಿಲ್ಲ. ಅದಕ್ಕೆ ಒಂದು ಮಾತದೆ, ಅಕ್ಕಿಯೊಳಗೆ ಅನ್ನವನು ಮೊದಲಾರು ಕಂಡವನು, ಅಕ್ಕರೆಯ ಬರಹಕ್ಕೆ ಮೊದಲಿಗನದಾರು, ಲೆಕ್ಕ ಇಟ್ಟಿಲ್ಲ ಜಗ ತನ್ನ ಆದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಅಕ್ಕಿಯೊಳಗೆ ಅನ್ನವನು ಮೊದಲಾರು ಕಂಡವನು, ಯಾರು ಸೈಂಟಿಸ್ಟ್ ಹೆಸರು ಗೊತ್ತಿದೆ ನಿಮಗೆ? ಅಕ್ಕಿ ಬೇಯಿಸಿದ್ರೆ ಅನ್ನ ಆಗುತ್ತೆ, ಅದರಿಂದ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ಅಂತ ಯಾರು ಕಂಡುಹಿಡಿದವರು? ಉಳಿದವ್ರು ಎಲ್ಲರದು ಗೊತ್ತು ನಮಗೆ, ದೊಡ್ಡ ದೊಡ್ಡ ವಿಜ್ಞಾನಿಗಳು ಯಾರು, ಕಂಪ್ಯೂಟರ್ ಕಂಡುಹಿಡಿದವ್ರು ಯಾರು, ಅದು ಮಾಡೋದೆಲ್ಲ ಗೊತ್ತು ನಮಗೆ. ಅಕ್ಕಿ ಬೇಯಿಸಿದ್ರೆ ಅನ್ನ ಆಗ್ತದೆ ಅಂತ ಕಂಡುಹಿಡಿದವ್ರು ಯಾರು? ಗೊತ್ತೇ ಇಲ್ಲ, ನಮ್ಗೆ ಹೆಸರೇ ಗೊತ್ತಿಲ್ಲ. ಅವ್ರು ಯಾರೂ ಬರೆದಿಡಲಿಲ್ಲ. ಅಕ್ಷರ ರ ಹಿಂಗೆ ಬರೀಬೇಕು, ಎ ಹಿಂಗೆ ಬರೀಬೇಕು ಅಂತ ಕಲಿಸ್ಕೊಟ್ಟವ್ರ ಹೆಸರು ಗೊತ್ತಿದೆಯಾ ನಿಮಗೆ? ಇಲ್ಲಲ್ಲ. ಅನ್ನ ಅಕ್ಷರ ನಮ್ಮ ಜೀವನದ ಆದಿ ಬಂಧುಗಳು, ಅದರಿಂದನೇ ಬದುಕಬೇಕು ನಾವು. ಅದನ್ನು ಕಂಡು ಹಿಡಿದವ್ರ ಹೆಸರೇ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರವರು, ಅಕ್ಕಿಯೊಳಗೆ ಅನ್ನವನು ಮೊದಲಾರು ಕಂಡವರು, ಅಕ್ಕರೆಯ ಬರಹಕ್ಕೆ ಮೊದಲಿಗನದಾರು, ಲೆಕ್ಕ ಇಟ್ಟಿಲ್ಲ ಜಗ ತನ್ನ ಆದಿ ಬಂಧುಗಳ. ಅವ್ರದ್ದೇ ಲೆಕ್ಕ ಇಟ್ಟಿಲ್ಲ, ನೀನು ಲೆಕ್ಕ ಇಡ್ತಾರೇನೋ, ಭಾಳ ಹಾರಾಡಬೇಡ ಅಂತ. ಅದಕ್ಕೆ ಎಷ್ಟು ಗೊತ್ತಿದೆಯೋ ಅಷ್ಟು ಗೊತ್ತಿಲ್ಲ ಅಂತ ಇರಬೇಕು, ಹಾಗೇ ಇರಬೇಕು. ಗೊತ್ತಿದೆ ಅಂದರೆ ಪ್ರೂವ್ ಮಾಡಬೇಕಾಗತ್ತೆ, ಗೊತ್ತಿಲ್ಲ ಅಂದರೆ ಏನೂ ಪ್ರೂವ್ ಮಾಡಬೇಕಾಗಿಲ್ಲ. ಯು ಕ್ಯಾನ್ ಕ್ಯಾರಿ ಎಲ್ ಬೋರ್ಡ್ ಆಲ್ ದ ಟೈಮ್. ಎಲ್ ಬೋರ್ಡ್ ಈಸ್ ಆಲ್ವೇಸ್ ಸೇಫರ್ ಅಲ್ವಾ. ಏನು ಗೊತ್ತಿದೆ ನಮಗೆ? ಏನೇನು ಗೊತ್ತಿಲ್ಲಮ್ಮ, ಸುಮ್ಮನೆ ಹೇಳ್ತೀವಿ ಅಷ್ಟೇ. ಒಂದು 4 ಅಕ್ಷರ ನಿಮ್ಗಿಂತ ಮೊದಲು ಕಲ್ತಿರ್ಬೇಕಷ್ಟೇ, ಮತ್ತೊಂದೇನಿಲ್ಲ. DVG ಎಷ್ಟು ಸಂಪ್ರದಾಯವಾದಿ ಅಲ್ಲ ಅವರು, ಆ ಥರ ಹಾಗಿದ್ದರು. ಆದರೆ BGL ಸ್ವಾಮಿ ಎಕ್ಸಾಕ್ಟ್ಲಿ ಅಪೋಸಿಟ್. ಹಾಫ್ ಪ್ಯಾಂಟ್ ಹಾಕ್ಕೋಬೇಕು, ಅದು ಹೀಗೆ ಕ್ರಾಸ್ ಬೆಲ್ಟ್ ಹಾಕ್ಕೊಳ್ಳೋದು ಬರ್ತಿತ್ತಲ್ಲ ಪ್ಯಾಂಟಿಗೆ, ನೋಡ್ತಿದ್ಯಾ? ಇಲಾಸ್ಟಿಕ್ ಬೆಲ್ಟ್ ಹಾಕ್ಕೊಳ್ಳೋದು, ಹಿಂಗೆ ಪಟ್ಪೇಟ್ ಹಾಕಿ ಟಕ್ ಟಕ್ ಅಂತ ಹಿಂಗೆ ಹೊಡ್ಕೊಳ್ಳೋದು, ಹಿಂಗೆ ಅದನ್ನು. ಈ ಶೂಸ್ ಹಾಕ್ಕೋಬೇಕು, ಒಂಥರ ವಿಚಿತ್ರ ಹ್ಯಾಟ್ ಹಾಕ್ಕೊಳ್ಳೋದು, ಸಿಗರೇಟ್ ಸೇದೋದು. ಅಪ್ಪ ಮಗ ಸ್ನೇಹ ಇದ್ದಂಗಿದ್ರು ಅವರು. ಮಜಾ ವಿಚಿತ್ರ ಕ್ಯಾರೆಕ್ಟರ್ಸ್ ಅವು. ಆದರೆ ಅಸಾಧ್ಯ ಪ್ರತಿಭೆ ಅದು, ಅಸಾಧ್ಯ ಪ್ರತಿಭೆ BGL ಸ್ವಾಮಿದು. ನನಗೆ ಬಂದು ಕೇಳೋರು, ಯು ಕೇಮ್ ಟು ಮೀಟ್ ದಿ ಓಲ್ಡ್ ಮ್ಯಾನ್ ಅನ್ಬೇಕು. ನಾ ಸೈಡ್ ಐ ಫಸ್ಟ್ ಮೀಟ್ ದಿ ಯಂಗ್ ಮ್ಯಾನ್ ಆ್ಯಂಡ್ ದೆನ್ ದ ಓಲ್ಡ್ ಮ್ಯಾನ್ ಅಂತ. ಅವ್ರು ಪ್ರೊಫೆಸರ್ ಆಫ್ ಬಾಟನಿ ಆಗಿದ್ದವರು, ಪ್ರೆಸಿಡೆನ್ಸಿ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಂಥವ್ರು BGL ಸ್ವಾಮಿ. ಅಸಾಧ್ಯ ಪ್ರತಿಭೆ ಅದು. ತಮಾಷೆ ಅಂದರೆ DVGಕ್ಕಿಂತ ಮೊದಲು ಸಾಹಿತ್ಯ ಅಕಾಡೆಮಿ ಅವಾರ್ಡ್ BGLಗೆ ಬಂತು. ತಮಾಷೆ ಅಂದರೆ ಹಸಿರು ಹೊನ್ನು ಅಂತ ಪುಸ್ತಕಕ್ಕೆ BGL ಸ್ವಾಮಿಗೆ ಪುಸ್ತಕ ಅವಾರ್ಡ್ ಬಂದುಬಿಡ್ತು, ಸಾಹಿತ್ಯ ಅಕಾಡೆಮಿ ಅವಾರ್ಡು. ಅದಕ್ಕೆ ಇವರು ಅಪ್ಪನಿಗೆ ಹೇಳೋದು, ಸಿ ಯು ಹ್ಯಾವ್ ಬೀನ್ ರೈಟಿಂಗ್ ಫಾರ್ 40 years, ನೋ ಅವಾರ್ಡ್, ಐ ಗಾಟ್ ದಿಸ್ ಅವಾರ್ಡ್ ಅಂತ. ಅದಕ್ಕೆ DVGನೂ ಸರಿಯಾಗಿ ಹೇಳೋರು, ದಟ್ಸ್ ವೈ ದಿ ಫೆಲೋಸ್ ಗಿವಿಂಗ್ ಅವಾರ್ಡ್ ಹ್ಯಾವ್ ನೋ ಬ್ರೈನ್ಸ್ ಅಂತ ಅವರು. ಭಾಳ ಚೆಂದ ಅದು. ಅವರಿಬ್ಬರು ಮಾತು ನೋಡ್ಬೇಕು, ಇಬ್ಬರು ಗತ್ತೆ ಬೇರೆ ಮಾತಾಡೋದು, 2 ಧ್ರುವಗಳಿದ್ದ ಹಾಗೆ. BGL ಸ್ವಾಮಿ ಯಾವಾಗಲೂ ಹಾಸ್ಯಮಯವಾಗಿರುವಂಥವ್ರು, ಒಂಥರ ವಿಕ್ಷಿಪ್ತ ಸ್ವಭಾವನೇ ಅದು. ಆದರೆ DVGದು ಒಂಥರ ವಿಚಿತ್ರ ಸ್ವಭಾವ, ವಿಕ್ಷಿಪ್ತ ಅಲ್ಲ ಅದು. ಅವ್ರ ಜೊತೆ ಬದುಕೋದು ಕಷ್ಟ ಸರ್. ನಾನು ಮಾತು ಹೇಳ್ತೀನಿ, ದೊಡ್ಡವರು ಹೇಳ್ತಿಲ್ಲ, ರಾಮ ಭಕ್ತ ಆಗೋದು ಭಾಳ ಸುಲಭ, ರಾಮನ ಜೊತೆಗೆ ಬದುಕೋದು ಭಾಳ ಕಷ್ಟ. ಸೀತೆಯನ್ನು ಕೇಳಿ ನೋಡಿ ಹೇಳ್ತಾಳೆ.
ಅಲ್ಲ. ಕೃಷ್ಣ ಭಕ್ತ ಆಗೋದು ಭಾಳ ಸುಲಭ, ಕೃಷ್ಣನ ಜೊತೆಗೆ ಬದುಕೋದು ಕಷ್ಟ. ಬಿಕಾಸ್ ದ ಡಿಮ್ಯಾಂಡ್ ಎವ್ರಿ ಫೈಬರ್ ಆಫ್ ಯುವರ್ ಬೀಯಿಂಗ್. ದೋಸ್ ಮಾಸ್ಟರ್ಸ್ ಆರ್ ಸಚ್ ವಂಡರ್ಫುಲ್ ಪೀಪಲ್. ಹಾಗೆ ಗುಂಡಪ್ಪನ ಹತ್ರ ಬದುಕೋದು ಕೂಡ ತುಂಬ ಸುಲಭ ಅಲ್ಲ, ಬಹಳ ಕಷ್ಟ. ಅವಸರ ಅಂದ್ರೆ ಅಸಾಧ್ಯ ಅವಸರ. ಅದು ಹೆಂಗೋ ಅವಸರ ಸ್ವಭಾವ ಬಿಡಲ್ಲ. ಅವರು ತಮ್ಮನ ಹೆಂಡತಿ ಪಾಪ ಅವರೇ ನೋಡ್ಕೊಂಡಿದ್ದೆ, ಅವ್ರ ಮಗು ನೋಡ್ಕೊಂಡಂಗೆ ನೋಡ್ಕೊಂಡ್ರು. ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೋಬೇಕು. ಇವರು ಶಪಚಿತನ ಅಂತೀವಲ್ಲ, ವಿಪರೀತ ಶಪಚಿತನ. ಏನು ಮಾಡಿದ್ರು ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ಆ ಮನೇಲಿ ಅವ್ರ ತಂದೆಯವರು ಶ್ರಾದ್ದ ಬಂದರು ಅಂತೂ ಒಂದು ತಿಂಗಳ ಮೊದಲು ಶುರು. ಶ್ರಾದ್ದಕ್ಕೆ ಏನು ಮಾಡ್ತೀರಿ ಅಂತ ಕೇಳಬೇಕು. ಇನ್ನೂ ಒಂದು ತಿಂಗಳಿದೆಯಲ್ಲ, ಈಗಿಂದ ತಯಾರಿ ಮಾಡಬೇಕು. ತಿಂಡಿ ಏನು ಮಾಡೋದು, ಅವತ್ತು ಏನು ಮಾಡೋದು, ಸಿಹಿ ಏನು ಮಾಡೋದು, ಲಾಡು ಮಾಡಬೇಕಾ, ಏನು ಇದು ಚಿಂತೆ. ಅವು ಮಾಡೋಣ ಬಿಡ್ರಿ, ಹಾಗಲ್ಲ, ಪ್ಲ್ಯಾನ್ ಮಾಡಬೇಕು. ಈಗ ಮಾಡೋಕ್ಕೆ ಶುರು ಮಾಡಿದರೆ ತಿಂಗಳಲ್ಲಿ 30 ಸಲ ಚೇಂಜ್ ಆಗಿರ್ತಿತ್ತು. ಅದು ಕಡೆಗೆ ಲಾಸ್ಟ್ ಮಿನಿಟ್ ಏನು ಆಗ್ತಿತ್ತೋ ದೇವರಿಗೆ ಗೊತ್ತದು. ಹಾಗೆ ಈ ಆಲೂಗಡ್ಡೆ ಪಲ್ಯ ಈ ಮಾಡಿ ಕೊಡ್ಬೇಕು. ಇಷ್ಟ ಭಾಳ ಅವ್ರಿಗೆ ಆಲೂಗಡ್ಡೆ ಪಲ್ಯ. ಈ ಪೂರಿ ವಯಸ್ಸಾದ್ಮೇಲೆ ಕರೆದು ತಿನ್ನಬಾರ್ದು. ಅವ್ರ ಬಲೆ ಆಸೆ ಕರೆದು ತಿನ್ನೋದು. ಒಂದು ಜೋಕ್ ಹೇಳ್ಬಿಡ್ತೀನಿ ಅವ್ರ ಬಗ್ಗೆ, ನಿಮಗೆಲ್ಲೂ ಸಿಗಲ್ಲ ಅದು. ಒಂದು ಸಲ ಸಾಯಂಕಾಲ 4 ಗಂಟೆಗೆ ಅವ್ರ ಮನೆಗೆ ಹೋದೆ. ಒಂದು ತಟ್ಟೆಯಲ್ಲಿ ಇಷ್ಟುಪ್ರ ಬೋಂಡ ಹಾಕ್ಕೊಂಡು ಕೂತಿದ್ದಾರೆ ತಿಂತ. ಅದು ನೋಡಿ ಅರ್ಧ ಗಾಬರಿ ಆಯ್ತು ನನಗೆ. ಇದೇನಪ್ಪ ಈ ವಯಸ್ಸಿಗೆ ಹಿಂಗೆ ತಿಂತಾರೆ ಇವರು ಅಂತ. ಏನು ಸಾರ್ ಅಂದೆ. ಕೂತ್ಕೊಳ್ಳೆ ಅಮ್ಮ ಮೇಷ್ಟ್ರು ಬಂದಿದ್ದಾರೆ ಅಂದರು. ಅಪ್ಪಪ್ಪ ಶಾರದಮ್ಮ ಅವ್ರ ತಮ್ಮನ ಹೆಂಡ್ತಿ ಹಿಂಗೆ ನೋಡಿದರು. ನಾನು ಬಂದದ್ದು ನೋಡಿ ಹಾಂ ಬಂದೆ ಗೊತ್ತಾಯ್ತು ಅವ್ರಿಗೂ. ನನಗೊಂದು ತಂದರು ಪ್ಲೇಟ್ ತುಂಬ. ಹೀಗೆ ನನಗೆ ಅಷ್ಟಿಂದ ಅಭ್ಯಾಸ ಇಲ್ಲ. ನಾನು ಅಮ್ಮ ಬೇಡ ನನಗೆ ಇಷ್ಟು 2 ಕೊಟ್ಟರೆ ಸಾಕು ಅಂತಂದೆ. DVJ ಬೈಯಲ್ಲ ಸಾಮಾನ್ಯ ನನಗೆ, ಚೆನ್ನಾಗಿ ಬೈದ್ಬಿಟ್ರು. ಸುಮ್ಮನೆ ಕೂತ್ಕೊಳ್ರಿ, ನಾಟಕ ಮಾಡಬೇಡ್ರಿ ಅಂದರು. ನಾನು ಯಾಕೋ ಯಜಮಾನ್ರು ರಾಂಗ್ ಆಗಿದ್ದಾರೆ ಅಂತ ಸುಮ್ಮನೆ ಕೂತ್ಕೊಂಡೆ. ಶಾರದಮ್ಮ ಒಳಗೆ ಹೋದರು. ಇವ್ರು ಜೋರಾಗಿ ನಕ್ಕರು, ಬೊಚ್ಚ ಬಾಯಿ. ಯಾಕೆ ಸರ್ ನಗ್ತೀರಿ ಅಂದೆ. ಯಾಕೆ ಬೈದೆ ಗೊತ್ತಾಯ್ತೋ ಅಂದರು. ಗೊತ್ತಾಗಲಿಲ್ಲ ಸರ್ ಅಂದೆ. ತೊಗೊಂಡು ಹೋಗ್ಬಿಡ್ತಾಳೆ ಒಳಗಳು. ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳ್ಕದ್ದು ನನ್ನ ತಟ್ಟೆಗೆ ಸುರೀರಿ ಅಂದರು. ಅದನ್ನು ತಿಂದರು, ಪೂರ ತಿಂದರು. ನಾನು ಅವಾಗ ಭಾಳ ತೆಳ್ಳಗಿದ್ದೆ. ಭಾಳ ತೆಳ್ಳಗಂದ್ರೆ ಏನು, ಭಾಳ ತೆಳ್ಳಗೆ, ಹೇಳೋಕ್ಕೆ ಕಾಣಿಸಲ್ಲ. ಎಲ್ಲ ಭಾಳ ಚೆನ್ನಾಗಿದ್ದೀರಿ ನೀವು, ಭಾಳ ತೆಳ್ಳಗಿದ್ದೆ ಅವಾಗ. 72, 73, 74 ಅದು ತಿಂದ್ಬಿಟ್ಟು ನಕ್ಕರು. ಆಮೇಲೆ ಯಾಕೆ ಸರ್ ನಗ್ತೀರಿ ಅಂದೆ. ಅದಕ್ಕೆ ಹಿಂಗೆ ತೂಕ ಮಾಡಿ ತಿಂತೀರಿ ಅಂತ ಹೇಳಿ ನಿಮ್ಮ ಸೊಂಟ ಲೇಡೀಸ್ ರಿಸ್ಟ್ ವಾಚ್ ಇದ್ದಂಗಿದೆ, ನಂದು ನೋಡಿ ಟವರ್ ಕ್ಲಾಕ್ ಆಗಿದೆ. ಹೌದು, ಸೆನ್ಸ್ ಆಫ್ ಹ್ಯೂಮರ್ ಯಾವಾಗ ಬರ್ತದೆ ಅಂತ ಹೇಳೋಕ್ಕೆ ಬರೋಲ್ಲ, ಯಾವಾಗ ಭಾವನಾತ್ಮಕವಾಗ್ತದೆ ಅಂತ ಹೇಳೋಕ್ಕೆ ಬರೋಲ್ಲ. ತಕ್ಷಣ ಭಾವನೆ ಆಗ್ಬಿಡೋದು. ಒಂದು ಸಲ ಮನೆಗೆ ಹೋದಾಗ ಕನ್ನಡಕ ತೆಗೆದು ಮಲ್ಕೊಂಡಿದ್ರು. ಕೂತಿದ್ದಾರೆ ಕುರ್ಚಿ ಮೇಲೆ, ಕಾಟ್ ಮೇಲೆ. ಹೀಗೆ ನಾ ಹೋದೆ. ಯಾರೋ ಅಂದರು. ನಾನು ಬಂದಿದ್ದೀನಿ ಸರ್. ಮೇಷ್ಟ್ರ ಕೂತ್ಕೊಳ್ಳಿ ಅಂದರು. ಅಂದ್ಬಿಟ್ಟು ಹಿಂದೇನೋ ಟಪ ಸಪ್ಪಳ ಆಯ್ತು ರಸ್ತೆಯಲ್ಲಿ. ಏನು ಸಪ್ಪಳ ಅದು ಅಂದರು. ನಾನು ಕಾಟ್ ಹಿಂದೆ ಹೋಗಿ ನೋಡಿದೆ, ಯಾವುದೋ ಶವ ಸಂಸ್ಕಾರ, ಯಾವುದೋ ಒಂದು ಹೆಣ ತೊಗೊಂಡು ಹೋಗ್ತಿದ್ದಾರೆ ಮೆರವಣಿಗೆಯಲ್ಲಿ. ಈ ಹೂ ಹಾರಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹಲಿಗೆ ಬಾರಿಸ್ಕೊಂಡು ಹೋಗ್ತಿದ್ದಾರೆ. ನಾನು ಅಷ್ಟೇ ನಿರ್ವಿಕಾರವಾಗಿ ಹೇಳಿದೆ, ಯಾವುದೋ ಶವ ತೊಗೊಂಡು ಹೋಗ್ತಿದ್ದಾರೆ ಅಂತಂದೆ. ಒಂದು ನೋಡಿದರೆ ಕಣ್ಣಲ್ಲಿ ನೀರು. ಯಾಕೆ ಸರ್ ಅಂತ ಕೇಳಿದೆ. ಏನು ಒಂದು ಥಕ್ಕಂತ ಕ್ಷಣಕ್ಕೆ, ಅದೇ ದೊಡ್ಡ ಜೀವ ಅನ್ನೋದು ಒಂದು ಕ್ಷಣಕ್ಕೆ ಹೋಗ್ಬಿಡೋದ ಮೇಲೆ. ಯಾಕೆ ಸರ್ ಏನಾಯಿತು ಅಂತ ಕೇಳಿದೆ. ಏನೋಪ್ಪ ಒಂದು ಯಾವುದೋ ಜೀವ ಭೂಮಿಗೆ ಬಂದಿತ್ತು, ಅದೇನು ಆಸೆ ಇಟ್ಕೊಂಡಿತ್ತೋ, ಏನು ಮಾಡಬೇಕು ಅಂದ್ಕೊಂಡಿತ್ತೋ, ಆಯಿತೋ ಇಲ್ಲೋ ಗೊತ್ತಿಲ್ಲ. ಭಗವಂತ ಅದೇನು ಶಕ್ತಿ ಇಟ್ಟು ಕಳಿಸಿದ್ನೋ, ಶಕ್ತಿ ಎಲ್ಲ ಸರಿಯಾಗಿ ಪ್ರಯೋಜನ ಆಯಿತೋ ಇಲ್ಲೋ ಗೊತ್ತಿಲ್ಲ. ದೇವರ ಆತ್ಮಕ್ಕೆ ಒಳ್ಳೇದು ಮಾಡಲಿ ಅಂತ ಕಣ್ಣಲ್ಲಿ ನೀರು ಸುರಿಸೋದು. ಅವ್ರು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಅವ್ರ ಬಗ್ಗೆ ಕರುಣೆ, ಪ್ರೀತಿ. ಈ ಆಲೂಗಡ್ಡೆ ಬಗ್ಗೆ ಅರ್ಧ ಹೇಳಿದೆ ನಿಮಗೆ. ಪೂರಿ ಆಲೂಗಡ್ಡೆ ಪಲ್ಯ ತಿನ್ನಬೇಕು. ಪಾಪ ಶಾರದಮ್ಮ ಕಷ್ಟಪಟ್ಟು ಮಾಡಬೇಕು. ಇವತ್ತು ತಿಂದ ತಕ್ಷಣ, ಅಮ್ಮ ಶಾರದಮ್ಮ ಇದೇನಮ್ಮ ಆಲೂಗಡ್ಡೆ ಮಣ್ಣಿನ ವಾಸನೆ. ಆಲೂಗಡ್ಡೆ ಬೆಳೆಯೋದೇ ಮಣ್ಣಲ್ಲಿ ಅದು. ಪಾಪ ಅವ್ರು ಎಷ್ಟು ಚೆಂದ ತೊಳೆದು ಮಾಡಬೇಕು. ಕುದಿಸೋರು ಏನೋ ಮಾಡೋರು, ಸಿಪ್ಪೆ ತೆಗಿಯೋರು, ಮತ್ತೆ ತೊಳಿಬೇಕು, ಎಲ್ಲ ಮಾಡ್ತಿದ್ರು. ಇಲ್ಲ ವಾಸನೆ ಇದೆ, ನಮ್ಗೆ ಯಾರಿಗೂ ಬರಲ್ಲ. ಏನಪ್ಪ ನಿಮ್ಮ ಮೂಗೇ ಇಲ್ಲ, ನಮ್ಗೆ ವಾಸನೆ ಬರ್ತದೆ ಅನ್ಬೇಕು ಅವರು. ಒಂದು ಸಲ ಪಾಪ ಅವ್ರು ಏನು ಮಾಡಿದಾರೋ ಗೊತ್ತಿಲ್ಲ, ಏನೋ ವಿಶೇಷವಾಗಿ ಮಾಡ್ಕೊಂಡು ಬಂದಿರಬೇಕು. ಹೇಳಿದರು, ಇವತ್ತಿನ ನೋಡಿ ಅದು ಹೆಂಗೆ ಶುದ್ಧ ಮಾಡಿದ್ದೀನಿ ಅಂದರೆ ನಿಮ್ಗೆ ವಾಸನೆ ಬರೋ ಸಾಧ್ಯವೇ ಇಲ್ಲ, ಬರ್ತಾ ನೋಡಿ ಅಂದರು. ಚಾಲೆಂಜ್ ಮಾಡಿದರು. ಗುಂಡಪ್ಪ ತಿಂದ್ಬಿಟ್ಟು ಖರೆ ಭೇಷ್, ಇವತ್ತೇನು ಮಣ್ಣಿನ ವಾಸನೆ ಇಲ್ಲ, ಆದರೆ ಸಗಣಿ ವಾಸನೆ ಬರ್ತಾಯಿದೆ. ಏನು ಮಾಡ್ತೀರಿ ಇವ್ರಿಗೆಲ್ಲ? ಅಂದರೆ ಈ ಮುಖ ಗೊತ್ತಿರಲ್ಲ DVJದು ಎಲ್ಲರಿಗೂ. ಬರೀ ಗಿಗ್ಗ ಬಾದ್ ಹೊಡ್ಕೊಂಡಿರ್ತೀವಿ, ಆ ಮುಖ ಗೊತ್ತಿರಲ್ಲ. ಅವಸರ ಅಂದ್ರೆ ಅಸಾಧ್ಯ ಅವಸರ. ಚಂದ್ರಮೌಳಿ ಅಂತಿದ್ದಾರೆ, ಇದ್ದಾರೆ ಚಂದ್ರು ಅವರು. ಇವರು ಹಾಲಲ್ಲಿ ರೂಮಲ್ಲಿ ಕೂತಿರ್ಬೇಕು. ಯಾರೋ ಬಂದ ತಕ್ಷಣ, ಚಂದ್ರು ಅಲ್ಲಿ ಹೊರಗಡೆ ವರಾಂಡದಲ್ಲಿ ಟೇಬಲ್ ಮೇಲೆ ಪುಸ್ತಕ ಇದೆ, ಹಸಿರು ಕವರು ತಂದ್ಬಿಡು ಅನ್ಬೇಕು. ಹಾಂ ದೊಡ್ಡಪ್ಪ ಅಂತ ಅವ್ರು ಅನ್ಬೇಕು. ಇನ್ನೂ ಹಾಂ ಅಂದ ಮುಗಿಸಿರಲ್ಲ, ಸಿಗ್ತೋ
ಹೋದ್ಯಾ? ನಾನೇ ಬರಲ್ಲ? ಇಲ್ಲ, ಹೋಗ್ತಾ ಇದ್ದೇದಪ್ಪ. ಇನ್ನೂ ಹೋಗಿಲ್ವಾ? ಎಲ್ಲಿದ್ದೆ ನೀನು? ಅವನು ಉಸಿರಾಡ್ಸೋಕೆ ಸಾಧ್ಯ ಇಲ್ಲ, ಸಿಗ್ತಾ ಇಲ್ಲ, ಕಾಣ್ತಾ ಇಲ್ಲ ನಿನಗೆ ಟೇಬಲ್ಲು. ಮತ್ತೆ ಅವನು ತರ್ತೀನಿ ದೊಡ್ಡಪ್ಪ. ಇವರು ಹೇಳಿ ಮುಗಿಸೋದೊಂದು ನಿಮಿಷದಲ್ಲಿ 30 ಸಲ ಹೇಳಿರ್ಬೇಕು, ಚಂದ್ರು ಕಾಣುತ್ತಾ ಇಲ್ಲ. ಅವ್ರ ಜೊತೆಗೆ ಬದುಕೋದು ಹೇಳ್ತೀನಲ್ಲ. ಆದರೆ ಇದೆಲ್ಲ ನಡುವೆ ಕೂಡ ಅದ್ಭುತ ಜೀವಿಗಳು ಅಂತ ಆಳ್ಕೋಬೇಕು. ಅವಾಗ ಕಳಿಸೋದಿರುತ್ತಲ್ಲ, ಆವಾಗ ನೀವು ಹೇಳ್ತಾರೆ, ಯಾವಾಗಿದ್ದರೂ ನೀವು ಬಾಯಿ ಮುಚ್ಚಿಕೊಂಡಿರ್ರಪ್ಪ, ಆದಷ್ಟು ಮಾತಾಡಬೇಡಿ ಅಂತ. ಅವ್ರಿಗೆ ವಿರಯವಾದಂಥ ಕಗ್ಗದ ಮಾತದು. ನಾನು ಎಷ್ಟೋ ಸಲ ಕೇಳ್ತಿದ್ದೆ, ಇಷ್ಟೊಂದು ಬರೆದಿದ್ದೀರಿ, 945 ಪದ್ಯ ಬರೆದಿದ್ದೀರಿ ಕಗ್ಗದೊಳಗೆ, ನಿಮ್ಮ ಪ್ರಿಯವಾದದ್ದು ಯಾವುದು ಅಂತ. ಹಂಗಂದ್ರೆ ಏನು ಮೇಷ್ಟ್ರೆ, 4 ಜನ ಮಕ್ಕಳೊಳಗೆ ಯಾರು ಪ್ರಿಯ ಅಂದರೆ ಏನು ಹೇಳೋದು ಅಂತಂತಿದ್ರು. ಆದರೆ ನಿಮಗೆ ಅತ್ಯಂತ ಇಷ್ಟವಾದದ್ದು ಯಾವುದು ಅಂತ. ಅವ್ರಿಗೆ ಇಷ್ಟವಾದದ್ದು ಪದ್ಯ ನಿಮಗೆ ಹೇಳಿಬಿಡ್ತೀನಿ, ಮುಗಿಸ್ತೀನಿ. ಭಾಳ ಚಂದ ಪದ್ಯ ಅದು, ಅದ್ಭುತ ಪದ್ಯ ಅದು. ಅವ್ರು ಹೇಳ್ತಾರೆ, ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ ತೆರಳು ಮಂಕುತಿಮ್ಮ. ಇಡೀ ಜೀವನ ಹೇಗೆ ಬದುಕಬೇಕು ಅನ್ನೋದನ್ನು 4 ಸಾಲಲ್ಲಿ ಹೇಳಿಬಿಡ್ತಾರೆ. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ. ಮತ್ತೊಬ್ಬರು ತಪ್ಪು ಮಾಡ್ತಾರಲ್ಲ, ಅವ್ರ ವಿಕಾರಗಳನ್ನು ನೋಡಿ ಜೋರಾಗಿ ನಗಬಾರದು, ಅಸಹ್ಯ ಮಾಡಬಾರ್ದು. ಹೆಂಗೆ ಮಾಡ್ತಾನೆ ನೋಡ್ರಿ ಅವನು, ನೀವು ಯಾರು ಹೇಳೋದಕ್ಕೆ ಅದನ್ನು? ಅದಕ್ಕೆ ನಗು ಮನದಿ, ಮನಸ್ಸಲ್ಲೇ ಪಾಪ ತಪ್ಪು ಮಾಡ್ತಾರೆ ಇವರು, ಮನಸ್ಸಲ್ಲೇ ಅನ್ಕೋಬೇಕು ನೀವು. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ. ಎರಡನೇದು ಭಾಳ ಮುಖ್ಯ, ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು. ಭಾಳ ದೊಡ್ಡ ಮಾತಿದು. ಕೆಲಸ ಮಾಡ್ತೀವಲ್ಲ ಕಷ್ಟಪಟ್ಟು, ಕೆಲವರು ಮಾಡೋದಿಷ್ಟು, ಹೇಳ್ಕೊಳ್ಳೋದಿಷ್ಟು. ಎಷ್ಟು ಕಷ್ಟ ಆಯ್ತು ಗೊತ್ತಾ ನನಗೆ, ಆಗಿರೋದಿಷ್ಟು. ಅದು ಬೇಡ. ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು. ನೀನು ನೋವಾಗುತ್ತಾ, ಕಷ್ಟಪಡ್ತೀರ, ಯಾವುದೋ ತೊಂದರೆ ಬರುತ್ತಾ, ಹೇಳ್ಕೊಂಡು ತಿರುಗಾಡಬೇಡ್ರಿ ಮಂದಿ ಮುಂದೆ. ನೀವೆಲ್ಲ ಸುಭಾಷಿತಗಳನ್ನು ಬೇಕಾಷ್ಟು ಕಲ್ತಿದ್ದೀರಿ. ರೇ ಚಾತಕ ಸಾವಧಾನ ಮನಸ ಮಿತ್ರಕ್ಷಣಂ ಶ್ರೂಯತಾಂ ಅಂಬೋದ ಬಹವೋ ವಹಂತಿ ಗಗನೆ ಸರ್ವೇತು ನೇತಾದೃಶ ಕೇಚಿದ್ ವೃಷ್ಟಿ ಭರಾದ್ರಿಯಂತಿ ವಸುಧಾಂ ಗರ್ಜಂತಿ ಕೇಚಿದ್ ವೃತ ಎಂ ಪಶ್ಯಸಿ ತಸ್ಯ ತಸ್ಯ ಪುರತೋ ಬಾಬ್ರೂಹಿ ದೀನಂ ವಜಃ. ಎಲ್ಲರ ಮುಂದೆ ಕೈ ಚಾಚಬೇಡಪ್ಪ, ತೊಂದರೆ ಇದೀರಿ ಅಂತ ಮಾಡಬೇಡ. ಆಕಾಶದಲ್ಲಿ ಬೇಕಾದಷ್ಟು ಮೋಡ ಬರ್ತವೆ, ಎಲ್ಲವೂ ಮಳೆ ಕೊಡಲ್ಲ. ಕೆಲವು ಮಳೆ ಸುರಿಸ್ತವೆ, ಕೆಲವು ಬರೀ ಸಪ್ಪಳ ಮಾಡಿ ಹೋಗ್ತವೆ. ಆದ್ದರಿಂದ ಚಾತಕ ಪಕ್ಷಿ ಎಲ್ಲರ ಮುಂದೆ ಬಾಯಿ ತೆಗಿಬೇಡ. ಅದಕ್ಕೆ ಹೇಳೋದು, ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು. ಯಾವುದಾದ್ರೂ ಕಷ್ಟ ಬಂದಾಗ ಎಲ್ಲರ ಮುಂದೆ ಹೇಳ್ಕೊಂಡು ತಿರುಗಬೇಡ. ನಿನ್ನ ಕಷ್ಟ ನಿನಗೆ ಕಟ್ಟುಕೋದನ. ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ. ಬರೀ ಬಾಯಿ ತುಟ್ಕೊಂಡು ಮೂಲೆಯಲ್ಲಿ ಕೊಡೋದಲ್ಲ. ವಿಶ್ವ ಜೀವನ ಅಂತಿದೆಯಲ್ಲ, ನಿನಗೇನೋ ಕರ್ತವ್ಯ ಇದೆಯಲ್ಲ, ಚೆನ್ನಾಗಿ ಮಾಡಬೇಕು. ವಿದ್ಯಾರ್ಥಿಗಳು ನೀವೀಗ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಪ್ರಯತ್ನ ಮಾಡಬೇಕು. ಬರೀ 80% ಅಲ್ಲ, ಮಾರ್ಕ್ಸ್ ಹೇಳ್ತಾ ಇಲ್ಲ ನಾನು. ನಿಮ್ಮ ಪ್ರತಿಭೆಯ 80% ಬಳಕೆ ಅಲ್ಲ, 120% ಬಳಕೆ ಆಗಬೇಕು. ಶಕ್ತಿ ಹಾಕಿ ದುಡಿಬೇಕು ಏನು ಮಾಡಿದ್ರು. ಅದಕ್ಕೆ ಹೇಳ್ತಾರಲ್ಲ, ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ದುಡಿಬೇಕು. ಮುಂದೇನು ಮಾಡಬೇಕು? ನಗು ನಗುತ್ತಾ ಬಾಳ್, ನಗನಗ್ತಾ ಬದುಕಬೇಕು. ತೆರಳು ಮಂಕುತಿಮ್ಮ, ನಗನಗ್ತಾನೆ ಹೋಗಬೇಕು. ಹಾಗೆ ಬದುಕು. ಇಡೀ ಜೀವನದ ಫಿಲಾಸಫಿಯನ್ನು 4 ಸಾಲಲ್ಲಿ ಹೇಳಿದಂಥವ್ರು ಮಹಾತ್ಮರು. ಅಂಥವ್ರ ದರ್ಶನ ಆದದ್ರಿಂದ ಅನ್ನಿಸ್ತು, ಅವ್ರು ಹೋದ ದಾರಿ ತುಂಬ ದೊಡ್ಡದ ದಾರಿ, ನಾವಿನ್ನೂ ದಾರಿನೇ ಹುಡುಕಿಲ್ಲ. ಆದ್ದರಿಂದ ಅಹಂಕಾರ ಬರೋಕ್ಕೆ ಬಂದರೆ ಹುಚ್ಚುತನ, ಅದು ಬರಬಾರ್ದು ಅಲ್ವಾ? ಗೊತ್ತಿದೆ ಅಂತ ಅಂದು ಮನಸ್ಸಲ್ಲಿ ಭ್ರಮೆ ಬಂದರೆ ಅದು ನನ್ನ ಸಾವಿನ ಪಯಣ ಶುರು ಆಯಿತು ಅಂತ. ಅದಕ್ಕೆ ಹೇಳ್ತಾರೆ, ಮೊಮೆಂಟ್ ಐ ಫೀಲ್ ಐ ನೋ ಇಟ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಡೆತ್ ಅಂತ. ಅದು ತೀರ್ಕೊಂಡು ನಾನೇ ಹುಡುಕಿದ್ದೆ ಟ್ರಂಕ್ ಅದನ್ನು. ಅವ್ರು ತೀರ್ಕೊಂಡು ಅವ್ರ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಬಂದ ತಕ್ಷಣ ಅವ್ರ ಕೋಣೆ ಶುದ್ಧ ಮಾಡಬೇಕು ಅಂತ ಹೋಗಿ ಒಂದು ಕಬ್ಬಿಣ ಕಾಟ್ ಸರಿಸಿದ್ರೆ ಕೆಳಗೊಂದು ಕಬ್ಬಿಣ ಟ್ರಂಕ್ ಇತ್ತು. ಅದು ಸುಮಾರು 28,500 ರೂಪಾಯಿ ಆಗಿನ ಕಾಲಕ್ಕೆ. 75 ಅಕ್ಟೋಬರ್ 75 ತೀರ್ಕೊಂಡಿದ್ದವ್ರು. 28,500 ರೂಪಾಯಿ ಬೆಲೆ ಬಾಳುವಂಥ ಚೆಕ್ಗಳು ಬಿದ್ದಿದ್ದ ಒಳಗಡೆ. ಬ್ಯಾಂಕಿಗೆ ಕಳಿಸಿಲ್ಲ ಅವರು. ಯಾಕೆ ಕಳಿಸಿಲ್ಲ ಅಂತಂದು ಹೇಳ್ತೀನಿ ನಾನು. ಎಷ್ಟು ಚೆನ್ನಾಗಿದೆ ಮಾತನ್ನು. ಇದು ನೈತಿಕತೆ ಅಂತ ಹೇಳೋದು ನಾನು. ಜೀವನದಲ್ಲಿ ಪಾಲಿಸೋದು, ಮಾತಾಡೋದು ಸುಲಭ, ಅದ್ರ ಬಗ್ಗೆ ಬದುಕೋದು ಭಾಳ ಕಷ್ಟ. ಆಗಿನ 28,000 ಅಂದರೆ ಇವನು 28 ಲಕ್ಷಮ್ಮ ಚೆಕ್ ಹಾಕಿ ಬಿದ್ದಿದೆ ಟ್ರಂಕ್ ಒಳಗೆ. ಬ್ಯಾಂಕಿಗೆ ಕಳಿಸಿಲ್ಲ. ಯಾಕೆ ಕಳಿಸಿಲ್ಲ ಅಂದರೆ ಅವ್ರಿಗೆ ನಂಬಿಕೆ ಏನು ಅಂದರೆ, ತಾನು ಏನೇ ಕೆಲಸ ಮಾಡಿದರೂ ಅವ್ರು ಕೊಟ್ಟಂಥ ಪ್ರತಿಫಲ ತಾನು ಮಾಡಿದ್ದಕ್ಕಿಂತ ಹೆಚ್ಚಾಗಿದೆ ಅಂತ ತಮಗನಿಸಿದ್ರೆ ಸಾಕು, ಮತ್ತೊಬ್ರು ಹೇಳೋದಲ್ಲ. ಗೊತ್ತಾಯ್ತಲ್ಲ? ಯಾರೋ ಕೊಡ್ತಾರೆ ನಿಮಗೆ 200 ರೂಪಾಯಿ ಅಂತ ಕೊಟ್ಟರು, ಚೆಕ್ ಕೊಟ್ಟರು ಅಂತ ಕೇಳಿ. ಇವ್ರು ಅನ್ಕೋತಾರೆ 200 ರೂಪಾಯಿ ಕೆಲಸ ಮಾಡಿಲ್ಲ ನಾನು, ಅಷ್ಟು ಕೆಲಸ ಆಗಿಲ್ಲ ನನ್ನ ಕಡೆಯಿಂದ ಅಂತ ಅನಿಸ್ಕೊಂಡ್ಬಿಟ್ರೆ ಸಾಕು, ಆ ಚೆಕ್ ಬ್ಯಾಂಕಿಗೆ ಕಳಿಸಲ್ಲ.
ಹೀಗೆ ಬಿದ್ದಂಥ ಚೆಕ್ಗಳು ಗೊತ್ತಿಲ್ಲ, ಅವ್ರು ನೋಡಲಾರ್ದೆ ಬಿದ್ದದ್ದಲ್ಲ ಚೆಕ್ ಅದು. ಅವ್ರು ನೋಡಿ ಇದನ್ನು ಕಳಿಸೋದು ಬೇಡ ಅಂತ ಹಾಕಿದ್ದು ಟ್ರಂಕ್ಗಳಿಗೆ. ಅಂಥ ಚೆಕ್ 28,000 ನಾವು ಬಿಡ್ತೀವ? ಈಗ ಮತ್ತೊಬ್ಬರು ಚೆಕ್ ಫೋರ್ಜ್ ಮಾಡಿ ತಗೊಳ್ಳುವಂಥ ಜನ ಇರುವಾಗ ತನಗೆ ಕೊಟ್ಟಂಥ ಚೆಕ್ಕು ನನಗೆಷ್ಟು ಬೇಡ, ನನಗಿಷ್ಟು ಬರೋದಲ್ಲ ಇದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಮಾಡಿದ್ರು ಹಾಗೇ. ಕಾಂಗ್ರೆಸ್ ಸೆಕ್ರೆಟರಿ ಆಗಿದ್ದಾಗ 50 ರೂಪಾಯಿ ಪಗಾರ ಅವರಿಗೆ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಇರಬೇಕು. ಒಂದು ದಿವಸ ಶಾಸ್ತ್ರಿ ಸ್ನೇಹಿತರು ಬಂದರಂತೆ, ಒಂದು 500 ರೂಪಾಯಿ ಬೇಕಾಗಿತ್ತು ನನಗೆ ಅಂತ ಕೇಳಿದ್ರಂತೆ. 50 ರೂಪಾಯಿ ಬೇಕು ಅಂತ ಕೇಳಿದ್ರಂತೆ. ಇವರು ಶಾಸ್ತ್ರಿ, ಇಲ್ಲಪ್ಪ ನಾನು ಇರೋದೇ ಸಂಬಳ 50 ರೂಪಾಯಿ, ನನ್ನ ಹೆಂಡತಿ ಹೆಂಗೋ ಜೀವನ ಮಾಡ್ತಾಳೆ ಅದರೊಳಗೆ, ಇಲ್ಲ ನಾನು ಕೊಡೋದಕ್ಕೆ ಅಂದ್ರಂತೆ ಇವರು. ಅಷ್ಟರೊಳಗೆ ಲಲಿತಾ ಶಾಸ್ತ್ರಿ ಇವ್ರ ಹೆಂಡತಿ ಒಳಗಡೆ ಇದ್ದವರು, ಒಂದು ನಿಮಿಷ ಬನ್ನಿ ಒಳಗಡೆ ಅಂತ ಕರೆದು ಗಂಡಿಗೆ ಹೇಳಿದ್ರಂತೆ, ನಿಮ್ಮ ಸ್ನೇಹಿತರಿಗೆ 50 ರೂಪಾಯಿ ಬೇಕಲ್ಲ, ಕೊಟ್ಬಿಡಿ ಅಂಥೇಳಿ 50 ರೂಪಾಯಿ ಕೊಟ್ಟರಂತೆ. ಇವರು ಏನಿಲ್ಲ ಕೊಟ್ಟು ಕಳಿಸಿ ಸ್ನೇಹಿತನ ಕಳಿಸಿದ್ರು. ಇದೇ ನೋಡಪ್ಪ ನನ್ನ ಹೆಂಡತಿ ಕೊಟ್ಟಲು, ತೊಗೊಂಡೋಗು ಅಂತ ಕೊಟ್ಟರು. ಕಳಿಸಿದ್ಮೇಲೆ ಬಂದು ಕೇಳಿದ್ರಂತೆ, ಅಲ್ಲ ಎಲ್ಲಿ ಬಂತು ನಿಂಗೆ 50 ರೂಪಾಯಿ, ಎಲ್ಲಿ ಉಳಿತಿದ್ದು, ಹೇಗೆ ಬಂತು ಅಂತ ಕೇಳಿದ್ರಂತೆ. ಇಲ್ಲ ನನಗೆ ಸರಿಯಾಗಿ ನಾನು ಮಾಡ್ಕೊಂಡು ಹೋದರೆ 40 ರೂಪಾಯಿದಲ್ಲೇ ಜೀವನ ಮಾಡ್ಬೋದು ನಾನು, ಅದು ಉಳಿದಿತ್ತಲ್ಲ 10 ರೂಪಾಯಿ ಕೂಡಿಸಿಟ್ಟಿದ್ದೆ, ಅದು ಕೊಟ್ಟೆ ನಿಮಗೆ ಅಂದ್ಲಂತೆ. ಇವ್ರು ಮರುದಿವಸ ಏನು ಮಾಡ್ಬೇಕು ಶಾಸ್ತ್ರಿ, ಕಾಂಗ್ರೆಸ್ ಆಫೀಸ್ಗೆ ಹೋಗಿ ಪತ್ರ ಬರೆದು, ನನ್ನ ಹೆಂಡತಿ ಬುದ್ಧಿವಂತೆ 40 ರೂಪಾಯಿದಲ್ಲೇ ಜೀವನ ಮಾಡ್ತಾಳೆ, ಮುಂದಿನ ತಿಂಗಳ ನನ್ನ ಸಂಬಳ 40 ಮಾಡಬೇಕು ಅಂತ ಬರ್ಕೊಟ್ರು. 40 ತೊಗೊಂಡ್ರು, 50 ತೊಗೊಳ್ಳಿಲ್ಲ. ಇದು ಆ ಥರ ಜನ ಬದುಕಿದ್ದು. ಗುಂಡಪ್ಪನವ್ರು ಆ ಜಾಗ ಸೇರಿದವರು. ಏನೇ ದುಡ್ಡು ಕೊಟ್ಟರು ಎಷ್ಟು ವಿನಯ ಇತ್ತು ಅದೊಂದು ಹೇಳಬೇಕು. ನಾನು ಎಂದೆಂದೂ ಅಹಂಕಾರ ಬಂದು ನೋಡಲಿಲ್ಲ ಗುಂಡಪ್ಪನವ್ರದ್ದು. ಒಂದು ಮಕ್ಕಳಿಗೆ ಪುಸ್ತಕ ಬರೆದ್ರು ಸರ್, ಎಲ್ಲೇ ಶೇಷಗಿರಿ ರಾಯರು ಅದಕ್ಕೆ ಎಡಿಟರು. ಮಕ್ಕಳ ಶಿಕ್ಷಣದ ಬಗ್ಗೆ ಒಂದು ಸಣ್ಣ ಆರ್ಟಿಕಲ್ ಬರೀಬೇಕು. ಗುಂಡಪ್ಪನವ್ರು ಬರೆದು ನಾನು ಶೇಷಗಿರಿ ರಾಯರು ಹೋದರು, ಆಯ್ತು ಆರ್ಟಿಕಲ್ಲು ಅಂತ. ಇಲ್ಲ ಕೊಡ್ತೀನಿ, ಮುಂದಿನ ಸೋಮವಾರ ಕೊಡ್ತೀನಿ ಅಂದರು. ಸಣ್ಣ ಆರ್ಟಿಕಲ್ಲು. ಗುಂಡಪ್ಪನವ್ರು ಮನಸ್ಸು ಮಾಡೋದು ಡಿಕ್ಟೇಟ್ ಮಾಡಿ ಮುಗಿಸ್ಬಿಡ್ಬೇಕು. ರಾಮಸ್ವಾಮಿ ಅವ್ರು ಡಿಕ್ಟೇಟ್ ಮಾಡ್ತಾರೆ, ಬರ್ಕೊಂಡ್ಬಿಡ್ತಾರೆ ಅವರು. ಮುಂದಿನ ಸೋಮವಾರ ಕೊಡ್ತೀನಿ. ಯಾಕೆ ಅಂತ ಕೇಳಿದ್ರಂಥವ್ರು. ಇಲ್ಲ ಬುಧವಾರ ದಿವಸ ಒಬ್ಬರು ಬೇರೆದವ್ರು ಬರ್ತಾ ಇದ್ದಾರೆ, ಮಕ್ಕಳ ಶಿಕ್ಷಣದ ಬಗ್ಗೆ ಅಥಾರಿಟಿಯವರು, ಅವ್ರ ಬಗ್ಗೆ ತೋರಿಸಿ, ಅದು ಲೇಖನ ತೋರಿಸಿ ಸರಿ ಇದೆ ಅಂದರೆ ಮಾಡಿಕೊಡ್ತೀನಿ ನಿಮಗೆ ಅಂತ. ಗುಂಡಪ್ಪನವ್ರು ಮೀರಿದ್ದ ಪ್ರೈಮರಿ ಎಜುಕೇಷನು. ಆದರೆ ಅವ್ರ ವಿನಯ ಅಂದರೆ ನನಗಿಂತ ತಿಳಿದವರೊಬ್ಬರು ಬರ್ತಾರೆ, ಅವ್ರಿಗೆ ತೋರಿಸಿ ಅವ್ರ ಒಪ್ಪಿಗೆ ಕೊಟ್ಟ ಮೇಲೆ ಆ ಲೇಖನ ಬರ್ಕೊಡ್ತೀನಿ ಅಂತ. ಇದು ಗುಂಡಪ್ಪನವ್ರ ಸ್ವಭಾವ. ಬದುಕಿದ್ದೆ ಹಾಗೆ ದೊಡ್ಡತನ. ಹಾಗೆ ನೀವು ಬೆಳಿಬೇಕು ಮಕ್ಕಳೇ. ಒಬ್ಬೊಬ್ಬರು ಗುಂಡಪ್ಪ ಆಗಬೇಕು, ಒಬ್ಬೊಬ್ಬರು ಬೇಂದ್ರೆ ಆಗಬೇಕು, ಒಬ್ಬೊಬ್ಬರು ಆಗಬೇಕು VC ಆಗಬೇಕು, ಆ ಥರ ಆಗಬೇಕು. ಆವಾಗ ಜೀವನ ಯಶಸ್ಸಾಗ್ತದೆ. ಬರೀ ಡಿಗ್ರಿ ಆಯಿತು, ಮಾರ್ಕ್ಸ್ ಕಾರ್ಡ್ ಬಂತು, ಎಷ್ಟೋ ಜನ ಇದ್ದಾರೆ. ಒಂದು ಸಣ್ಣ ಮಾತು ಹೇಳಿಬಿಡಲ್ಲ, ಹೆಂಗೆ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಏನಾಗಬೇಕು ಅಂತ. ನಾನು ಸಾಮಾನ್ಯವಾಗಿ ಮಾಡಿಸ್ತಾ ಇರ್ತೀನಿ ಪ್ರಯೋಗ. ನೀವು ಮಾಡಿಸಿರ್ಬೇಕು ಅನಿಸುತ್ತೆ ಇದನ್ನು. ಬಲಗೈ ಖಾಲಿ ಇಟ್ಕೊಳ್ಳಿ ನೋಡೋಣ, ಪೆನ್ಗಿನ್ ಬೇಡ, ಬಲಗೈ ಮಾತ್ರ. ನಾನು ಹೇಳಿದ ಹಾಗೆ ಮಾಡಬೇಕು. ಕೈ ಎತ್ತಿ ಬೆರಳು ಮುಚ್ಚಿ ಅಂತ ಹೇಳ್ಕೊಂಡು ಇದ್ದರೆ ಎಡಕ್ಕೆನ್ನೆ ಇಟ್ಕೊಂಡು ಎಲ್ಲ ಇಟ್ಕೊತಿದ್ರೆ, ಕೆನ್ನೆ ಯಾವುದು ಗದ್ದ ಯಾವುದು ಗೊತ್ತಿದೆ ನಮಗೆ. ನಾನು ಹಿಂಗೆ ಇಟ್ಕೊಂಡು ತಕ್ಷಣ ಮೊದಲೇನು ಮಾಡಿದೆ, ಕೈ ಎತ್ತಿದೆ ನಾನೇ. ನೀವಂದ್ರೆ ಇವನು ಮಾಡಂಗೆ ಕಾಣಿಸ್ತಾನೆ ಅಂದ್ಕೊಂಡ್ರೆ, ಬೆರಳು ಮುಷ್ಟಿ ಮಾಡಿ ಕೈ ಮುಂದೆ ತೊಗೊಂಬನ್ನಿ, ತೋರು ಬೆರಳು ಚಾಚಿ. ಈ 4 ಹಂತದೊಳಗೆ ನೀವೇನು ಮಾಡಿದ್ರಿ, ನಾನು ನೋಡೋ ಜಾಸ್ತಿ ಮಾಡಿದ್ರಿ, ಕೇಳಿಸ್ಕೊಳ್ಳೋದು ಕಮ್ಮಿ ಮಾಡಿದ್ರಿ. ತಕ್ಷಣ ಅಂತ ಬೇರೆ ಹೇಳಿಬಿಟ್ಟು ಎಡಕ್ಕೆನ್ನೆ ಮೇಲೆ ಇಟ್ಕೊಳ್ಳಿ, ನಾನೇ ಇಟ್ಕೊಂಡ್ಬಿಟ್ಟಲ್ಲ, ನೀವು ತಂದುಬಿಟ್ರಿ. 3 ಥರ ಆಯ್ತು ಇಲ್ಲಿ ನೋಡಿದೆ. ಕೆಲವರು ಟಕ್ ಅಂತ ಇಲ್ಲಿ ಇಟ್ಕೊಂಡ್ಬಿಟ್ರು, ವಿಚಾರ ಮಾಡಲಿಲ್ಲ ಅವರು. ಇನ್ನು ಕೆಲವ್ರು ಹಿಂಗೆ ಮಾಡಿ ಮತ್ತು ಅವನೇ ಇಟ್ಕೊಂಡ್ರು, ನಾನೇ ಕಿಲಿ ಕೆಡಿಸ್ಕೋಬೇಕು ತಲೆ ಇಟ್ಕೊಂಡ್ರು ಅವರು. ಇನ್ನು ಕೆಲವ್ರು ಬುದ್ಧ ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು. ಅಂದ್ರೆ ಏನಾಯಿತು, ಒಂದು ತಿಳ್ಕೊಂಬಿಡಿ ದಯವಿಟ್ಟು. ಜೀವನದ ಮೌಲ್ಯ ಅಂದರೆ ಜನ ನೀವು ಹೇಳಿದ ಹಾಗೆ ಮಾಡೋಲ್ಲ, ನೀವು ಮಾಡಿದ ಹಾಗೆ ಮಾಡ್ತಾರೆ. ನಾಳೆ ನೀವೇನು ಮಾಡಬೇಕು ಹೇಳೋದು ಮುಖ್ಯ ಅಲ್ಲ, ಮಾಡೋದು ಹಾಗೆ ಮಾಡಬೇಕು. ಇಫ್ ಯು ವಾಂಟ್ ಟು ಬಿ ವೆರಿ ಸಕ್ಸಸ್ಫುಲ್, ವೆರಿ ಸಿಂಪಲ್ ಫಾರ್ಮುಲಾ, ಪ್ಲೀಸ್ ಡೂ ವಾಟ್ ಯು ಸೇ ಆರ್ ಸೇ ವಾಟ್ ಯು ಡೂ. ಅರ್ಥ ಆಯ್ತು ಹೇಳಿದ್ದು ನಾನು. ನೀವು ಹೇಳಿದ ಹಾಗೆ ನಡ್ಕೋಬೇಕು. ಹೇಳೋದೊಂದು ಮಾಡೋದೊಂದು ಆದರೆ ಅದು ದೊಡ್ಡ ವ್ಯಕ್ತಿತ್ವ ಆಗೋಕ್ಕೆ ಸಾಧ್ಯ ಇಲ್ಲ. ಇಫ್ ಯು ವಾಂಟ್ ಟು ಬಿ ವೆರಿ ಸಕ್ಸಸ್ಫುಲ್ ಇನ್ ಲೈಫ್, ಆಲ್ವೇಸ್ ಸ್ಪೀಕ್ ವಾಟ್ ಯು ಡೂ ಆರ್ ಡೂ ವಾಟ್ ಯು ಸ್ಪೀಕ್. ದಟ್ ದೆರ್ ಬಿ ನೋ ಡಿಫರೆನ್ಸ್ ಬಿಟ್ವೀನ್ ವಾಟ್ ಯು ಸ್ಪೀಕ್ ಆ್ಯಂಡ್ ವಾಟ್ ಯು ಡೂ. ಅದೊಂದು ಆದರೆ ಸಾಕು, ಯು ವಿಲ್ ಬಿ ಎಕ್ಸ್ಟ್ರಾರ್ಡಿನರ್ಲಿ ಸಕ್ಸಸ್ಫುಲ್ ಇನ್ ಲೈಫ್. ಒಬ್ಬರು ಮನೆಗೆ ಊಟಕ್ಕೆ ಕರೆದಿದ್ರು, ಚಾರ್ಟರ್ಡ್ ಅಕೌಂಟೆಂಟ್ ಒಬ್ಬರು ಮನೆಗೆ ಕರೆದ್ರು. ಅವ್ರ ಮನೆಗೆ ಹೋದರೆ ಸಾಯಂಕಾಲ ಊಟ ಮಾಡಿದ್ವಿ. ಊಟ ಮಾಡಿ ಹೋಗುವ ಹೊತ್ತಿಗೆ ಚಾರ್ಟರ್ಡ್ ಅಕೌಂಟೆಂಟ್ ಅವರಲ್ಲಿ ಭಾಳ ಫೇಮಸ್. ಕ್ಯಾನ್ ಐ ಶೇಕ್ ಹ್ಯಾಂಡ್ ವಿತ್ ಯು ಅಂದರು. ಯು ಕ್ಯಾನ್ ಅಂತ ಕೈ ಕೊಟ್ಟೆ. ಅವ್ರು ಗಟ್ಟಿ ಹಿಡ್ಕೊಂಬಿಟ್ರು, ಕಣ್ಣಲ್ಲಿ ನೀರು ಬರ್ತಿತ್ತು ಅವ್ರ ಕಣ್ಣಲ್ಲಿ. ಯಾಕೆ ಸರ್ ಏನಾಯಿತು ಅಂತ ಕೇಳಿದೆ. ನನ್ನಂಥ ನತದೃಷ್ಟ ಏನು ಯಾರೂ ಇಲ್ಲ ಸರ್ ಅಂದರು. ಯಾಕೆ ರೀ ಏನಾಯಿತು ಅಂತ ಕೇಳಿದೆ. ಸರ್ ನಾನು ಹುಟ್ಟಿದ್ದೆ ಬಸವನಗುಡಿಯಲ್ಲಿ, ಅಲ್ಲೇ ಬೆಳೆದದ್ದು, ನಾನು ಅಷ್ಟು ವರ್ಷ ಇದ್ದದ್ದು, ನ್ಯಾಷನಲ್ ಕಾಲೇಜಲ್ಲೇ ಓದಿದ್ದು. ನಮ್ಮ ಮನೆ ಮುಂದೆ DVG ದಿನ ಹೋಗೋರು ಸರ್.
ನಾನು ಮುದುಕಪ್ಪ ಹೋಗ್ತಿದ್ದಾರೆ ಅಂದೆ. ಒಂದು ದಿವಸ ಹೋಗಲಿಲ್ಲ, ಮಾತಾಡಲಿಲ್ಲ, ಕಾಲು ಮುಟ್ಟು ನಮಸ್ಕಾರ ಮಾಡಲಿಲ್ಲ. ಅವ್ರು ಯಾರು ದೊಡ್ಡವರು ಅಂತ ಗೊತ್ತೂ ಆಗಲಿಲ್ಲ ನನಗೆ. ಮುಂದೆ ಬಾಂಬೆಗೆ ಹೋದೆ, ಚಾರ್ಟರ್ಡ್ ಅಕೌಂಟೆಂಟ್ ಆದೆ, ಕರಿಯರ್ ಮಾಡಿಕೊಂಡೆ. ಲಂಡನ್ ಬಂದು 30 ವರ್ಷ ಆಯಿತು, ಇಲ್ಲೇ ಸಿಟಿಸನ್ ಆಗಿಬಿಟ್ಟಿದ್ದೀನಿ. ಇತ್ತೀಚೆಗೆ ನಾನು DVG ಬಗ್ಗೆ ಕೆಲವು ಮಾತಾಡಿದ CD ಇದ್ದಾವೆ. ಮಂಕುತಿಮ್ಮನ ಕಗ್ಗದ ಬಗ್ಗೆ, ಜೀವನ ಧರ್ಮ ಯೋಗ ಅದ ಬಗ್ಗೆ ಏನೇನು ಮಾತಾಡಿದ್ದಿದೆ, ಅದೆಲ್ಲ ತೊಗೊಂಡು ಹೋಗಿದ್ದಾರಂಥವ್ರು. ಆ CD ಕೇಳಿಬಿಟ್ಟು ಅವ್ರ ಪುಸ್ತಕ ಓದೋಕ್ಕೆ ಶುರು ಮಾಡಿದ್ದೀನಿ. ಈಗ ಓದಿದಾಗ ಅನ್ನಿಸ್ತು, ನಾನು ಎಂಥ ಪಾಪಿ, ಅವ್ರ ಪಕ್ಕದಲ್ಲೇ ಇದ್ದೆ, ಮನೆಗಿದ್ದೆ, ನಮಸ್ಕಾರ ಮಾಡಲಿಲ್ಲ. ನೀವು ಅವ್ರ ಜೊತೆಗಿದ್ದವರು, ಅವ್ರು ಮುಟ್ಟಿದ್ದೀರಿ ಬೇಕಾದಷ್ಟು ಸಲ. ಅದು ನಿಮ್ಮ ಕೈ ಹಿಡಿದ್ರೆ ಅವ್ರ ಕೈ ಹಿಡ್ದಂಗೆ ಅನ್ನಿಸ್ತದೆ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಅಷ್ಟು ದೊಡ್ಡವರು ಗುಂಡಪ್ಪನವರು. ಅವ್ರ ಬಗ್ಗೆ ಗೌರವ ಅಷ್ಟು ಜನಕ್ಕಿದೆ. ಜೀವನ ಓದಬೇಕು, ಅವ್ರ ಜೀವನ. ನೀವು ಭಾಳ ಕಷ್ಟಪಟ್ಟ ಜೀವನ ಅದು. ನಿಮಗಿನ್ನೊಂದು ತಮಾಷೆ ಗೊತ್ತಾ, ಅವರು SLC ಪಾಸ್ ಆಗಲಿಲ್ಲ, 7ನೇ ಕ್ಲಾಸೇ ಫೇಲ್ ಆದದ್ದು. 2 ಸಬ್ಜೆಕ್ಟಲ್ಲಿ ಫೇಲ್ ಆದದ್ದು. ಯಾವ ಸಬ್ಜೆಕ್ಟ್ ಗೊತ್ತಾ? ಒಂದು ಗಣಿತ, ಅದೇನು ಭಾಳ ಕಷ್ಟ ಅಲ್ಲ ಜಡ್ಜ್ ಮಾಡೋದಕ್ಕೆ. 2ನೇದು ಕನ್ನಡ. ಗೊತ್ತಾ ನಿಮಗೆ ತಮಾಷೆ? ಗುಂಡಪ್ಪನವರು 7ನೇ ಕ್ಲಾಸಲ್ಲಿ ಕನ್ನಡ ಮತ್ತು ಗಣಿತದಲ್ಲಿ ಫೇಲ್ ಆದದ್ದು. ಆದರೆ ಅವ್ರು ಬರೆದು PhD ಆಗಿರ್ಬೇಕೀಗ. ದೊಡ್ಡವ್ರ ಜೀವನ ಹಾಗೆ. ಅವ್ರು ಕಲ್ತಿದ್ದೆಲ್ಲ ಜೀವನಾನುಭವದಿಂದ ಕಲ್ತದ್ದು. ಅವ್ರು ಬರೆದಂಥ ಪುಸ್ತಕವನ್ನು ಲಂಡನ್ನಲ್ಲಿ ಹೌಸ್ ಆಫ್ ಲಾರ್ಡ್ಸಿಗೆ ಕೊಡ್ತಾಯಿದ್ರು ಓದಿ ಅಂತ. ಪೊಲಿಟಿಕಲ್ ಟ್ರಿಟೈಸ್. ಎಲ್ಲದೂ ತಲಸ್ಪರ್ಶಿ ಅಧ್ಯಯನ, ಎಲ್ಲದರಲ್ಲೂ ಸಮಯ ಸ್ಪಂದನೆ. ಸಮಯದ ಬಗ್ಗೆ ಎಷ್ಟು ಗೌರವ ಅಂತಂದರೆ 10:00 ಭಾನುವಾರ ಲೆಕ್ಚರ್ ಆಗಬೇಕು ಬೆಳಿಗ್ಗೆ. 15-20 ಜನ ಇರೋರು ಅಷ್ಟೇ ನಾವು ಯಾವಾಗಾದರೂ. ಈ ಗೀತಾ ಕ್ಲಾಸ್ ಮಾಡೋರು. ಅದೇ ಮುಂದೆ ಜೀವನ ಧರ್ಮ ಯೋಗ ದೊಡ್ಡ ಪುಸ್ತಕ ಆಯಿತು. ಪಾಠ ಮಾಡುವಾಗ ಒಂದ್ಸಲ ಯಾರನ್ನೋ ಕರಿತಿದ್ರು, ಗೆಸ್ಟ್ ಅಂತ ಕರಿಬೇಕು. ಈ ಕಟ್ಟೆ ಅಂತ ಇದ್ದಲ್ಲ, ಇಷ್ಟು ಕಟ್ಟೆ ಇತ್ತು. ಆ ಕಟ್ಟೆ ಮೇಲೆ ಒಂದು ಚೇರ್ ಇಡೋರು, ಇದ್ರ ಕಟ್ಟೆ ಮೇಲೆ ಕೂತೇ ಮಾತಾಡೋದು. ಒಂದು 15 ಜನ ಚಾಪೆ ಹಾಕ್ಕೊಂಡು ಜಮ್ಖಾನೆ ಹಾಕ್ಕೊಂಡು ಕೂತಿರ್ಬೇಕು. ಒಬ್ರು ಯಾರೋ ಸೀನಿಯರ್ IAS ಆಫೀಸರು ಅಂತ ನೆನಪು ನನಗೆ. 10:00 ಲೆಕ್ಚರ್ ಶುರು ಆಗಬೇಕು. 10:25 ಆಯಿತು, ಅವ್ರು ಬರಲಿಲ್ಲ. ಎಲ್ಲ ಕೂತ್ಕೊಂಬಿಡಿ, ಬಂದುಬಿಡ್ತಾರೆ, ಶುರು ಮಾಡೋಣ ಅಂತಂದರು. 10:28 ಆಯಿತು, ಬರಲಿಲ್ಲ. 29 ಆಯಿತು, ಬರಲಿಲ್ಲ. ಕ್ಷಣಕ್ಕೆ BP ಜಾಸ್ತಿ ಇವ್ರದ್ದು. ಪದ್ಮನಾಭನ್ ಗೀತೆ ತೊಗೊಂಬಿಡಿ ಅಂದರು. ತರಿಸಿದ್ರು. ಕರೆಕ್ಟ್ ನೋಡಿ 10:30 ಆಯಿತು, ತಾವೇ ಶುರು ಮಾಡಿಬಿಟ್ರು. ಗೀತೆ ಮೇಲೆ ಲೆಕ್ಚರ್ ಶುರು ಮಾಡಿದ್ರು. 10:40ಕ್ಕೆ ಅವ್ರ ಅತಿಥಿಗಳು ಬಂದರು. ಸಾಮಾನ್ಯವಾಗಿ ಏನು ಮಾಡ್ತಿರೋ, ಬಂದರೆ ನೀವು ಬನ್ನಿ ಶುರು ಮಾಡಿ ಮಾತಾಡಿ ಅಂತೀವಲ್ಲ. ಇವ್ರು ಮಾತಾಡ್ತಾಯಿದ್ರು ಗುಂಡಪ್ಪನವರು. ಅವ್ರು ಬಂದ ತಕ್ಷಣ ಕೂತ್ಕೊಳ್ಳಿ ಏನು ಸನ್ನೆ ಮಾಡಿದ್ರು. ಅವರು ಕೂತ್ಕೊಂಡ್ರು. ಇವ್ರು ಮಾತು ಕೇಳಿ ಮನೆಗೆ ಹೋದರು. ಮಾತಾಡಿ ಕೊಡಲೇ ಇಲ್ಲ ಅವರಿಗೆ. ಇವರೇ ಮಾತಾಡಿದ್ರು. ಅವ್ರು ಕೇಳ್ಕೊಂಡ್ರು. ಹೋಗ್ಬೇಕಾದ್ರೆ ಹೇಳಿದ್ರು, ನೋಡಿ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಹೇಳಿ ಕಳಿಸಿದ್ರು. ಇದು ಸಮಯ ಪರಿಧಿ. ಇವತ್ತಿಗೂ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಉಂಟದು. ನೀವು 6:30 ಲೆಕ್ಚರ್ ಅಂದರೆ ನೀವು ವಾಚ್ ಸರಿ ಮಾಡ್ಕೋಬೋದು. 6:30 ಶುರು ಆಗ್ತದೆ, 1 ನಿಮಿಷ ಲೇಟ್ ಆಗೋಲ್ಲ. ಅವ್ರು ಹಾಕಿಕೊಟ್ಟಂಥ ಪದ್ಧತಿ ಇದು. ಮುಖ್ಯ ಮಕ್ಕಳೇನು ಮಾಡಬೇಕಾದ್ದು, ಯಾವುದೋ ಒಂದು ದಿವಸ ಮಾಡೋದಲ್ಲ, ಜೀವನ ಪರ್ಯಂತ ವೃತ್ತದಂಗೆ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಆ ದೊಡ್ಡ ಸಾಧನೆ ಅದು. ಒಂದು ದಿವಸ ಅಲ್ಲ, ದಿವಸ ಆಗಬೇಕದು, ಹಾಗೇ ಬದುಕಬೇಕು ಅಂದ್ರೆ ಆಗ್ತದೆ. ನನಗೆ ಒಂದು ವಿಚಿತ್ರ ಅದು ಅನ್ನಿಸ್ಬೇಕು, ಅದೀಗ ಬೆಳೆದಂಥ ವಾತಾವರಣ ಅನಿಸುತ್ತೆ. ನಾನು ಅಮೇರಿಕದಕ್ಕೆ ಸೇರಿದವನು ಅಂತ ಅನ್ನಿಸ್ಲೇ ಇಲ್ಲ ನನಗೆ. ನಾನು ಯಾವಾಗಲೂ ಪರಕೀಯ ಭಾವನೆ ಇದ್ದೇ ಇತ್ತು. ನನಗೊಂದು ನಂಬಿಕೆ ಏನು ಅಂದರೆ, ಈಸ್ ಬೆಟರ್ ಟು ಬಿ ಎ ಫಸ್ಟ್ ರೇಟ್ ಸಿಟಿಸನ್ ಆಫ್ ಯುವರ್ ಓನ್ ಕಂಟ್ರಿ ರಾದರ್ ದೆನ್ ದಿ ಸೆಕೆಂಡ್ ರೇಟ್ ಸಿಟಿಸನ್ ಆಫ್ ಎನಿ ಗ್ರೇಟ್ ಕಂಟ್ರಿ. ಇನ್ನೊಂದು ಹೇಳ್ತೀನಿ ನಾನು, ಪ್ರೀತಿ ನಿಮ್ಮ ಮುಂದೆ ಮೆಚ್ಚುಗೆ ಹೇಳಬೇಕು ಅಂತ ಹೇಳೋದಲ್ಲ. ನಾನು ತುಂಬ ಸುತ್ತಾಡಿದ್ದೀನಿ ಜಗತ್ತಲ್ಲಿ. ಎಷ್ಟು ದೇಶ ನೆನಪಿಲ್ಲ, ಒಂದು 40 ಆದರೂ ಆಗಿರಬೇಕು, ಎಷ್ಟು ದೇಶಕ್ಕೆ ಹೋಗಿರಬೇಕು. ಆದರೆ ಯಾವ ದೇಶವೂ ಕೂಡ ನನಗೆ ಭಾರತದಷ್ಟು ಚೆನ್ನಾಗಿರೋ ದೇಶ ಅಂತ ಅನ್ನಿಸ್ಲಿಲ್ಲ. ಇನ್ ಸ್ಪೈಟ್ ಆಫ್ ದಿಸ್ ಕನ್ಫ್ಯೂಷನ್, ಇನ್ ಸ್ಪೈಟ್ ಆಫ್ ದಿಸ್ ಕಾಂಟ್ರಡಿಕ್ಷನ್ಸ್ ವಿ ಹ್ಯಾವ್, ಇಂಡಿಯಾ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಕಂಟ್ರಿ ಎವರ್. ನಾನು ಅಮೇರಿಕಾದಲ್ಲಿ ಕ್ರಿಯೇಟಿವಿಟಿ ಬಗ್ಗೆ ಪಾಠ ಮಾಡ್ತೀನಿ ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ನಲ್ಲಿ. ಈಗಾದರೂ ಹೋಗ್ತೀನಿ. ಮೊನ್ನೆ ಕೂಡ ಈಗ 3.5 ತಿಂಗಳಿಂದ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲೇ 2 ದಿವಸ ಪಾಠ ಮಾಡಿ ಬಂದಿದ್ದೀನಿ. ವರ್ಲ್ಡ್ಸ್ ಬೆಸ್ಟ್ ಸ್ಕೂಲ್ ಅದು, B ಸ್ಕೂಲ್ ಅಂದರೆ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್. 2 ದಿವಸ ಲೆಕ್ಚರ್ ನಂದಿತ್ತು. ನನಗೆ ಆಶ್ಚರ್ಯ ಆಗೋದಿದ್ದು, ಫಸ್ಟ್ ಟೈಮ್ ನಾನು ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ನಿಗೆ ಹೋದಾಗ ನನ್ನ ಪರಿಚಯ ಮಾಡ್ತಾರೆ ಅವರು. ಅವ್ರ ಮನಸ್ಸಿಗೇನೋ ಸ್ವಲ್ಪ ಮುಳ್ಳು ಚುಚ್ಚಿರಬೇಕು. ಅಮೇರಿಕನ್ಸ್ ತಾವೇ ಕ್ರಿಯೇಟಿವಿಟಿ ಒರಿಜಿನಲ್ಸ್ ಅಂತ ತಿಳ್ಕೊತಾರೆ ಅವರು, ಹಾಗೇನಿಲ್ಲ ಅದು. ನಾನು ಕ್ರಿಯೇಟಿವಿಟಿ ಪಾಠ ಮಾಡೋಕ್ಕೆ ಹೋದದ್ದು. ಅವನು ಪರಿಚಯ ಮಾಡ್ತಾ ಅವನು ಹೇಳ್ದ, ವಿ ಹ್ಯಾವ್ ಟು ಲರ್ನ್ ಕ್ರಿಯೇಟಿವಿಟಿ ಫ್ರಮ್ ಇಂಡಿಯಾ ಆಲ್ಸೋ. ನಾನು ಪರಿಚಯ ಮಾಡಿ ವಿ ಹ್ಯಾವ್ ಟು ಲರ್ನ್ ಕ್ರಿಯೇಟಿವಿಟಿ ಫ್ರಮ್ ಇಂಡಿಯಾ ಆಲ್ಸೋ ಅಂದ. ಅವನಿಗೇನೋ ಮನಸ್ಸಿಗೆ ಬೇಜಾರಾಗಿದೆ ಅಂತ ಅನಿಸುತ್ತಲ್ಲ. ನಾನು ಅಲ್ಲಿಂದನೇ ಶುರು ಮಾಡಿದೆ. ಎಸ್ ಜೆಂಟಲ್ಮನ್, ಯು ನಾಟ್ ಓನ್ಲಿ ಹ್ಯಾವ್ ಟು ಲರ್ನ್ ಕ್ರಿಯೇಟಿವಿಟಿ ಫ್ರಮ್ ಇಂಡಿಯಾ ಆಲ್ಸೋ, ಪ್ರೊಬ್ಯಾಬ್ಲಿ ಫ್ರಮ್ ಇಂಡಿಯಾ ಓನ್ಲಿ. ನಾನು ಸೊಕ್ಕಿನಿಂದ ಹೇಳಿದ್ದಲ್ಲ. ಅವ್ರು ಯಾಕೆ ಅಂತ ಕೇಳ್ದೆ. ಅವ್ನು ಹೇಳ್ದ, ನಿಮಗೆ ವಿ ಹ್ಯಾವ್ ಪ್ರಾಬ್ಲಮ್ಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಾಬ್ಲಮ್ಸ್ ದೇ ಹ್ಯಾವ್.
ಇನ್ನೂ ಜನಾಂಗ ದ್ವೇಷದ ಬಗ್ಗೆ ಇದೆ, ತುಂಬ ಇದೆ ಅಲ್ಲಿ, ಕಪ್ಪು ಬಿಳುಪು ಸ್ವಲ್ಪ ಇದೆ ಅಲ್ಲಿ. ಅವ್ನು ಹೇಳಿದ, ವಿ ಹ್ಯಾವ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಾಬ್ಲಮ್ಸ್ ಏನೋ ಅಂದ. ನಾ ಇದೆ ಸ್ಯಾಡ್, ಯು ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್, ವಿ ಹ್ಯಾವ್ ಎ ರೇನ್ಬೋ ಆಫ್ ಕಲರ್ಸ್. ನಮ್ಮಲ್ಲಿ ಬನ್ನಿ ನೀವು ತೋರಿಸ್ತೀನಿ ಎಷ್ಟು ಕಲರ್ ಇದೆ ಅಂತ. ಮರು ವರ್ಷ ಬಂದ, ಅವ್ನು ಕರ್ಕೊಂಡು ನಾನು ಟ್ರೈಬಲ್ ಸ್ಕೂಲಿಗೆ ಹೋಗಿದ್ದೆ, ಹೆಗಡೆದೇವನ ಕೋಟೆಗೆ. ಬಾಲು ಬಂದಿದ್ರಾ ಇಲ್ಲಿ? ಬಾಲೂನ್ ಕರೆಸಿ ಒಂದು ಸಲ, ಚೆನ್ನಾಗಿ ಮಾತಾಡ್ತೆ ಬಾಲು ಹೇಳ್ತೀನಿ ನಾನು ಬೇಕಾದ್ರೆ. ಬಾಲು ನಾನು ಕೂಡ ಶಾಲೆ ಮಾಡಿದ್ದು ಅದನ್ನು 31 ವರ್ಷದಿಂದ ಕಾಡಲ್ಲಿ. ಅಯ್ಯೋ, ಕಾಡಂದು ಏನೂ ಇರಲಿಲ್ಲ ಅವಾಗಲ್ಲಿ. ಅಲ್ಲಿ ಶಾಲೆ ಮಾಡೋದು. ಆ ಶಾಲೆ ಕರ್ಕೊಂಡು ಹೋದೆ ಅವ್ರನ್ನ, ಅಮೇರಿಕನ್ ಪ್ರೊಫೆಸರ್ನ. ಆ ಟ್ರೈಬಲ್ ಜನ ತೋರಿಸಿದೆ, ಮೈಸೂರು ತೋರಿಸಿದೆ, ಬೆಂಗಳೂರಿಗೆ ಕರ್ಕೊಂಬಂದು ಬ್ರಿಗೇಡ್ ರೋಡಿಗೆ ಕರ್ಕೊಂಡು ಹೋದೆ. ಅವನು ಹೇಳ್ದ, ಐ ಕಾಂಟ್ ಬಿಲೀವ್ ಇಟ್ ಈಸ್ ಒನ್ ಕಂಟ್ರಿ ಅಂದ. ನಾ ಹೇಳಿದೆ, ದಟ್ ಇಸ್ ದ ಚಾರ್ಮ್ ಆಫ್ ಇಂಡಿಯಾ. ನಮ್ಮಲ್ಲಿ ಎ ಫಾರ್ಮರ್ ಇನ್ ದ ವಿಲೇಜ್ lives comfortably with rats, rabbits, cows, pigs, hen, dog, and his husband and wife and children also in the same house. So comfortably. ಏನೂ ತೊಂದರೆ ಇಲ್ಲ. ರೈತರಿರೋ ಮನೇಲಿ ಹಸು ಸಾಕಿರ್ತಾರೆ, ಇಲಿ ಓಡಾಡ್ತಾ ಇರುತ್ತೆ, ಒಂದು ಸಾಕಿರ್ತಾನೆ, ಕೋಳಿ ಸಾಕಿರ್ತಾನೆ, ಎಲ್ಲ ಮನೇಲಿ ಇರ್ತಾರೆ, ಆರಾಮಿರ್ತಾನೆ ಅವನು. ಅವ್ರಿಗೆ ಹಾಗಲ್ಲ. ಒಂದು ಸಲ ನೀವು ಬಿಸ್ಲರಿ ವಾಟರ್ ಬಿಟ್ಟು ಬೇರೆ ಕೊಡೋದು ಮರುದಿವಸ ನೆಗಡಿ ಬರುತ್ತೆ. ನಮಗೇನೇನೂ ಆಗಲ್ಲ. ವಿ ಆರ್ ಬಾರ್ನ್ ಇಮ್ಯುನಿಟಿ ಇದೆ ನಮಗೆ. ಬಿಕಾಸ್ ಅಟ್ಮಾಸ್ಫಿಯರ್ ಹಂಗೆ ಮಾಡಿಬಿಡುತ್ತೆ ನಮ್ಮನ್ನು, ಗಟ್ಟಿ ಮಾಡಿಬಿಟ್ಟಿದೆ ನಮ್ಮನ್ನು. ಆ್ಯಂಡ್ ಇನ್ನೊಂದು, ವಿ ಲಿವ್ ವಿತ್ ಎನಿ ಕೈಂಡ್ ಆಫ್ ಪೀಪಲ್. ನಿಮಗೆ ಚಳಿ ಬೇಕಾ, ಹೋಗಿ ಕಾಶ್ಮೀರಕ್ಕೆ ಇಲ್ಲೇ ಇದೆಯಲ್ಲ, ಬೇಕಾದಷ್ಟಿದೆ. ಸೆಕೆ ಬೇಕಾ, ಮದ್ರಾಸಿಗೆ ಬನ್ನಿ, ಎಲ್ಲೂ ಇದೆ ನಮ್ಮ ದೇಶದಲ್ಲಿ, ಯಾವುದೂ ಇಲ್ಲ ಅಂತಲ್ಲ. ಎವ್ರಿಥಿಂಗ್ ಈಸ್ ಒನ್ ಪ್ಲೇಟಿವ್. ಶೋಕೇಸ್ ನಮ್ಮದಿದು, ಶೋಕೇಸ್ ಆಫ್ ದಿ ವರ್ಲ್ಡ್. ಯು ವಾಂಟ್ ಬುದ್ಧಿಸಮ್ ಹಿಯರ್, ಒರಿಜಿನಲ್ ಬುದ್ಧಿಸಮ್ ಈಸ್ ಹಿಯರ್. ಯು ವಾಂಟ್ ಜೈನಿಸಮ್ ಒರಿಜಿನಲ್, ವಿ ಹ್ಯಾವ್ ಗಾಟ್ ಜೈನಿಸಮ್ ಹಿಯರ್ ಇನ್ ಇಂಡಿಯಾ. ಇಲ್ಲೇ ಶುರು ಆದದ್ದಲ್ವ ಎಲ್ಲನೂ. ಎವ್ರಿಥಿಂಗ್ ಈಸ್ ಹಿಯರ್. ಇಷ್ಟು ಶೋಕೇಸ್ ಆಗಿರುವಂಥ ದೇಶ ಜಗತ್ತಲ್ಲಿ ಎಲ್ಲೂ ಇಲ್ಲ. ಆ್ಯಂಡ್ ಕೈಂಡ್ ಪೀಪಲ್ ನಮ್ಮಲ್ಲಿರುವಷ್ಟು ಸ್ನೇಹ. ಅಲ್ಲಿ ಹೋದಾಗ ಅಮೇರಿಕಾಗೆ ನೀವು ವಾಕಿಂಗ್ ಹೋಗಿ ಬೆಳಗ್ಗೆ ಹೋದರೆ ಎದುರಿಗೆ ಯಾರೇ ಬರ್ತಾರೋ ಅವರು ಗುಡ್ ಮಾರ್ನಿಂಗ್ ಅಂತಾರೆ, ಯಾರೂ ಬಿಡಲ್ಲ, ಎಲ್ಲರೂ ಅಂತಾರೆ. ಆದರೆ ಮನೆ ಕರ್ಕೊಂಡೋಗಿ ಒಂದು ಕಾಫಿ ಕೊಡಿ, ಯಾರೂ ಕೊಡಲ್ಲ. ಅಲ್ಲಿಗೆ ಗುಡ್ ಮಾರ್ನಿಂಗ್, ಅಲ್ಲಿಗೆ ಮುಗೀತು, ಮುಂದೇನಿಲ್ಲ. ನಮ್ಮಲ್ಲಿ ಹಾಗಲ್ಲ. ಸಿಟಿ ಬಸ್ಸಲ್ಲಿ ಹೋದರೆ 4 ಸ್ಟಾಪ್ ಹೋಗಿದ್ರೆ 5 ಜನ ಸ್ನೇಹಿತರಾಗಿರ್ತಾರೆ, ಎಲ್ಲ ಪರ್ಮನೆಂಟ್ ಸ್ನೇಹಿತರೆ. ಇಲ್ಲ, ಈ ಅಂತಃಕರಣ ಬೇರೆ ದೇಶದಲ್ಲಿ ಸಿಗಲ್ಲ. ದ್ಯಾಟ್ ಈಸ್ ವಾಟ್ ಪುಲ್ಡ್ ಮೀ ಬ್ಯಾಕ್. ನನಗೆ ಅದು ಯಾವತ್ತಿಗೂ ಅಲ್ಲಿ ಇರಬೇಕು ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಈಗಾದರೂ ನನಗೆ ಭಾಳ ದಿವಸ ಇರೋಕ್ಕಾಗೋದೇ ಇಲ್ಲ. ಅಮೇರಿಕ ತಲೆ ಕೆಟ್ಟು ಹೋಗ್ಬಿಡುತ್ತೆ ನನಗೆ, ಈಗ ಬರಬೇಕು ಅನಿಸುತ್ತೆ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಹೇಳಬೇಕಾದ್ರೆ ದಿನ ಸ್ತೋತ್ರ ಹೇಳಿ ಶುರು ಮಾಡಬೇಕು. ನಾನು ಒಂದು ಸಲ ಗುರುಗಳಿಗೆ ಕೇಳಿದೆ, ಇದು ಅರ್ಥ ಏನು, ನನಗೆ ಅರ್ಥ ಆಗಲಿಲ್ಲ. ನಾವು ಗಣಿತದ ಪ್ರಕಾರ ಇದು ತಪ್ಪಾಗ್ತದೆ ಅಂದೆ. ಯಾಕೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶೇಷತೆ ಹೆಂಗಾಗ್ತದೆ? ಪೂರ್ಣದಿಂದ ಪೂರ್ಣ ತಗೊಂಡ್ರೆ ಪೂರ್ಣ ಹೆಂಗೆ ಉಳಿತದೆ? x - x = 0 ಅಲ್ವಾ, ಹೆಂಗಾಗ್ತದೆ ಅಂತ ಕೇಳಿದೆ. ಅವ್ರು ಬಾಯ್ಲೆ ಅಂತ ಕರೆದ್ರು. ಅಲ್ಲಿ ಯಾವಾಗಲೂ ಒಂದು ಸರಸ್ವತಿ ವಿಗ್ರಹದ ಮುಂದೆ ದೀಪ ಯಾವಾಗಲೂ ಇರಬೇಕು, 24 ತಾಸು ಇರೋದು. ಅಲ್ಲಿ ಮಣ್ಣಿನ ಹಣತೆ ಇತ್ತು, ಉರಿತಿರಲಿಲ್ಲ. ಎಣ್ಣೆ ಹಾಕೋದಕ್ಕೆ ಬತ್ತಿ ಇಟ್ಕೋ, ಹಚ್ಕೊಂಬ ಅದಕ್ಕೆ ಅಂದರು. ನಾನು ಕೇಳಿದ್ದೇನೋ ಅವ್ರು ಹೇಳಿದ್ದೆ, ಹಚ್ಕೊಂಬಂದೆ. ಅರ್ಥ ಆಯಿತೋ ಅಂತ ಕೇಳಿದರು. ಏನು ಹೇಳೇ ಇಲ್ಲ ನೀವು ಅಂದೆ. ಈ ಬತ್ತಿ ಉರಿತೈತಾ ಮೊದಲು? ಇಲ್ಲ. ಈಗ ಉರಿತಾ ಇದೆಯಾ? ಉರಿತಾ ಇದೆ. ಪೂರ್ತಿ ಉರಿತಾ ಇದೆಯಾ? ಪೂರ್ತಿ ಉರಿತಿದೆ. ಎಲ್ಲಿಂದ ಬಂತಿದ್ದು ಪೂರ್ತಿ? ಅಲ್ಲಿಂದ ಬಂತು. ಮತ್ತು ಅದು ಉರಿತಾ ಇದೆ. ಪೂರ್ಣದಿಂದ ಪೂರ್ಣ ತೊಗೊಂಡಾಗ ಪೂರ್ಣ ಉಳಿತು ಅಂದ್ಬಿಟ್ಟು ನಾನು ಬೆನ್ನಿಗೆ ತಟ್ಟಿ ಹೇಳಿದೆ, 2ಕ್ಕೆ ಅನ್ವಯ ಆಗ್ತದೆ ಇದು, ಒಂದು ಬೆಳಕಿಗೆ, ಒಂದು ಜ್ಞಾನಕ್ಕೆ. ಇದಕ್ಕಿಂತ ಅರ್ಥ ಬೇಕಾ ನಮಗೆ? ಬೇಕಾಗಿಲ್ಲ. ಅದು ಹಾಗಾಗಿ ಓದ್ಕೊಂಡು ಹೋದಾಗೆ ಮುಂದೆ ನಾನು ತಿಳ್ಕೊಂಡು ಹಾಗೆ ಈ ಛಾಂದೋಗ್ಯದ್ದು ಫಾರ್ ಎಕ್ಸಾಂಪಲ್ ನನಗೆ ಅರ್ಥ ಆಗುವ ಚಿತ್ರ ಹೇಳ್ತೀನಿ. ನೀವು ಗುರುಮುಖಿಯನ್ನು ಕಲಿತ್ರೆ ಒಂದು ಲಾಭ ಇದೆ, ಒಂದು ಸಣ್ಣ ನಷ್ಟವೂ ಇದೆ. ನೀವು ಸ್ವಂತ ಬೆಳೆಸ್ಕೊಳ್ಳದೆ ಹೋದರೆ. ಗುರುಮುಖಿಯನ್ನು ಹೇಳಿದರೆ ಅದೇ ಒಂದು ಅರ್ಥ ಅಂತ ಕೂತ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ. ಇನ್ನೂ ಅರ್ಥಗಳು ಹೊಳಿತಾ ಹೋಗಬೇಕು. ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಮಾತಿದೆ, ಕ್ಲಾಸಿಕ್ ಈಸ್ ಒನ್ ವಿಚ್ ಗಿವ್ಸ್ ಇಟ್ ಸೆಲ್ಫ್ ಟು ಮೆನಿ ಇಂಟರ್ಪ್ರಿಟೇಷನ್ಸ್ ಅಂತ. ಒಂದು ಸಾಲಿಗೆ ಒಂದೇ ಅರ್ಥ ಇದ್ದರೆ ಟೆಕ್ಸ್ಟ್ ಬುಕ್ ಆಯ್ತದು, ಅದು ಕ್ಲಾಸಿಕ್ ಅಲ್ಲ. ನಮ್ಮ ಉಪನಿಷತ್ತುಗಳು, ಭಾಷ್ಯಗಳು ಯಾವುದೂ ಟೆಕ್ಸ್ಟ್ ಬುಕ್ ಅಲ್ಲ, ಅವು ಕ್ಲಾಸಿಕ್ಸ್ ಅವು. ಈಗ ಒಂದು ಉದಾಹರಣೆ ಹೇಳ್ತೀನಿ. ನಾವು ಧ್ಯಾನ ಶ್ಲೋಕ ಇದೆ ನಮ್ಮದೊಂದು, ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ತುಂಬ ಸುಲಭವಾದದ್ದು, ಅದು ಅರ್ಥ ಮಾಡೋ ಕಾರಣನೇ ಇಲ್ಲ. ವಸುದೇವನ ಮಗ ಕೃಷ್ಣ, ಕಂಸ ಚಾಣೂರ ಮರ್ದನಂ ಕೊಂದ, ದೇವಕಿ ಪರಮಾನಂದಂ, ದೇವಕಿಗೆ ಸಂತೋಷ ಆಯಿತು, ಕೃಷ್ಣಂ ಒಂದೇ ಜಗದ್ಗುರು ಅಂತ ಜಗದ್ಗುರು ಕೃಷ್ಣನ ಮೇಲೆ ಆಶೀರ್ವಾದ ಮಾಡಲಿ ಅಂತ ಹೇಳಬೇಕು, ಇಷ್ಟೇ ಅಲ್ವಾ? ಅದು ನನಗನ್ನಿಸಿದ್ದು ಬೇರೆಯೇ ಪೂರ ಇದು. ಅಂದರೆ ಇಫ್ ಯು ಥಿಂಕ್ ಡಿಫ್ರೆಂಟ್ಲಿ ಇಟ್ ಗಿವ್ಸ್ ಡಿಫ್ರೆಂಟ್ ಮೀನಿಂಗ್. ವಸುದೇವ ಸುತಂ ದೇವಂ, ಓಕೆ, ನೋ ಕಾಂಟ್ರವರ್ಸಿ, ವಸುದೇವನ ಮಗ ಕೃಷ್ಣ. ದೇವಕಿ ಪರಮಾನಂದಂ, ನಾನು ಇದನ್ನು ಹೇಳಿದಾಗ ಅಮೇರಿಕಾದಲ್ಲಿ 20 ದಿವಸ ಪಾಠ ಮಾಡ್ತೀನಿ ನಾನು ಭಗವದ್ಗೀತೆ. ಅಲ್ಲಿ ಸಿಯಾಟ್ಲಲ್ಲಿ ಮೊದಲು ಸ್ಟಾರ್ಟ್ ಮಾಡಿದ್ದು ಒಂದು 3-4 ಜನ ಇಂಜಿನಿಯರಿಂಗ್ ಶುರು ಮಾಡಿದ್ದು, ಇವತ್ತು 300-400 ಜನ ಬರ್ತಾರೆ. ಎಲ್ಲ ಬೇರೆ ಬೇರೆ ದೇಶದವ್ರು ಬರ್ತಾರೆ. ನಾನು ಹೇಳೋದು ನರನಾರಾಯಣ ಸಂವಾದ, ಅದು ನಾನು ಯಾಕೆ ತಲೆ ಹಾಕಬೇಕು ಅದರೊಳಗೆ?
ಇವನು ಪ್ರಾಬ್ಲಮ್ ಅವನು ಆನ್ಸರ್ ಕೊಟ್ಟ. ನಾನು ಯಾಕೆ ತಲೆ ಹಾಕಬೇಕು? ನನಗೆ ಯಾಕೆ ಭಗವದ್ಗೀತೆ ರೆಲೆವೆಂಟ್ ಆಗುತ್ತೆ ಅಂದರೆ, ಅವತ್ತಿನ ಭಗವದ್ಗೀತೆ ಇವತ್ತು 21ನೇ ಶತಮಾನದ ಸಮಸ್ಯೆಗಳಿಗೆ ಕೂಡ ಪರಿಹಾರಗಳನ್ನು ಕೊಡ್ಬೋದು. ಅದು ಹೇಗೆ ಕೊಡ್ತದೆ ಅಂತ ಹುಡುಕಬೇಕು. ನಾನು ಹೇಳಿದ್ದು ಅದನ್ನೇ. ಈಗ ವಸುದೇವ ಸುತಂ ದೇವಂ ದೇವಕೀ ಪರಮಾನಂದಂ. ದೇವಕೀ ಪರಮಾನಂದ ದಯವಿಟ್ಟು ತಿಳಿಬೇಕು. ಕೃಷ್ಣ ಪುಣ್ಯವಂತ, ಇಬ್ಬರು ತಾಯಂದ್ರ ಆತನಿಗೆ. ಒಬ್ಬರು ಹಡೆದವಳೊಬ್ಬಳು, ಬೆಳೆಸಿದವಳೊಬ್ಬಳು. ನೋಡಿ, ಯಶೋಧ ಪರಮಾನಂದಂ ಅನ್ನಲಿಲ್ಲ ಅದರೊಳಗೆ, ದೇವಕೀ ಪರಮಾನಂದಂ. ದೇವಕಿ ಇರಲೆಲ್ಲಿ? ಜೇಲಲ್ಲೇ ಇದ್ದದ್ದು ಪಾಪಕ್ಕೆ, ನೋಡಲೇ ಇಲ್ಲ ಕೃಷ್ಣನ. ಆತ ಬಂದು ಕಂಸನ ಕೊಂದು ಜೇಲಿಂದ ಬಿಡಿಸ್ಕೊಂಬರೋ ತನಕ ಕೃಷ್ಣನ ನೋಡೇ ಇಲ್ಲ ಆಕೆ ಪಾಪ. ಆ ದೂರದಲ್ಲಿ ತನ್ನನ್ನು ಕಾಣದೇ ಇದ್ದಂಥ ಮಗನಿಗೂ ಪ್ರೀತಿ ಕೊಡುವಂಥ ಕೃಷ್ಣ ಅಂತ. ಯಶೋಧೆ ಅಂತೂ ಎದುರಿಗೆ ಇದ್ಲು, ನೋಡ್ತಿದ್ಲು, ಬಾಲಲೀಲೆ ನೋಡಿದ್ರು ಪುಣ್ಯವಂತೆ ಆಕೆ. ದೇವಕಿ ನೋಡಲಿಲ್ಲ. ಅಂದರೆ ಮನುಷ್ಯ ಹೇಗೆ ಬದುಕಬೇಕು ಜೀವನದಲ್ಲಿ ಅಂದರೆ, ತನ್ನ ಮನೆಗೆ ಒಳ್ಳೆಯವನಾಗಬೇಕು, ತಂದೆ ತಾಯಿಗೆ ಸಂತೋಷ ಕೊಡಬೇಕು. ಈಗ ಎಷ್ಟು ಜನ ಮಕ್ಕಳು ತಂದೆ ತಾಯಿಗೆ ಸಂತೋಷ ಕೊಡ್ತಾರೆ ಹೇಳಿ? ಎಲ್ಲ ಓಲ್ಡ್ ಏಜ್ ಹೋಮ್ ದಿವಸ ಬಂದಾಗ ತನ್ನ ತಂದೆ ತಾಯಿಯಂದ್ರನ್ನ ಅಕಾರಣವಾಗಿ ಪ್ರೀತಿ ಮಾಡುವಂಥದ್ದು ಇದೆಯಲ್ಲ, ಇದನ್ನು ಕೃಷ್ಣ ಮಾಡಿದ ಅಂತ. ದೇವಕೀ ಪರಮಾನಂದಂ ಅಂದರೆ ಬದುಕಿದಾಗ ತನ್ನ ಮನೆಗೆ ಒಳ್ಳೆಯವನಾದ, ತಾಯಿಗೆ ಸಂತೋಷ ಕೊಟ್ಟ, ದೂರದಲ್ಲಿ ಕಾಣದೇ ಇರುವಂಥ ತಾಯಿ ಕೂಡ ಸಂತೋಷ ಕೊಡುವಂಥ ಕೆಲಸ ಮಾಡಿದ. ಎರಡನೇದ್ದು ಕಂಸ ಚಾಣೂರ ಮರ್ದನಂ. ಎರಡನೇ ಕೆಲಸ ಇದು. ಬರೀ ಮನೆಯವ್ರಿಗೆ ಮಾತ್ರ ಒಳ್ಳೆಯವರಾಗಿದ್ದರೆ ಸಾಲದು, ತಾನು ಬದುಕಿರುವಂಥ ಸಮಾಜಕ್ಕೆ ಏನಾದರೂ ಕಾಣಿಕೆ ಕೊಡಬೇಕು. ಕಂಸ ಚಾಣೂರರು ಸಮಾಜಕ್ಕೆ ಮುಳ್ಳಾಗಿದ್ದವರು, ಅವ್ರನ್ನ ತೆಗಿಬೇಕು. ಅಂದರೆ ಬರೀ ತನ್ನ ಮನೆಗೆ ಮಾತ್ರ ಸೀಮಿತ ಹಾಗೆ ಕೂಡಲಿಲ್ಲ ಕೃಷ್ಣ, ತಾನು ಬದುಕಿರುವಂಥ ಸಮಕಾಲೀನ ಸಮಾಜಕ್ಕೆ ಒಂದು ಏನಾದರೂ ಮಾಡಬೇಕು ಅಂತ ಕಂಸ ಚಾಣೂರನ್ನ ಕೊಂದು ಹಾಕಿದ. ಅಷ್ಟೇ ಅಲ್ಲ, ಕೃಷ್ಣಂ ಒಂದೇ ಜಗದ್ಗುರು. ಅಂದರೆ ತಾನು ಮನೆಗೂ ಒಳ್ಳೆಯವನಾಗಿರಬೇಕು, ತಾನು ಬದುಕಿರುವ ಸಮಾಜಕ್ಕೂ ಕಾಣಿಕೆ ಕೊಡಬೇಕು. ಅಷ್ಟೇ ಅಲ್ಲ, ತಾನು ಹೋದ ಮೇಲೆ ಬರುವಂಥ ಸಮಾಜಕ್ಕೂ ಏನಾದರೂ ಕಾಣಿಕೆ ಕೊಟ್ಟು ಹೋಗಬೇಕು. ಒಂದು ಭಗವದ್ಗೀತೆ ಸಾಕು 16,000 ವರ್ಷ ಬೆಳಕು ಕೊಡೋದಕ್ಕೆ. ಇದು ಮನುಷ್ಯ ಬದುಕಿರುವಾಗ ಮಾಡಬೇಕಾದಂಥ 3 ಹಂತಗಳು. ತನ್ನ ಮನೆಗೂ ಒಳ್ಳೆಯವನಾಗಬೇಕು. ಎಷ್ಟೋ ಜನ ಸಮಾಜಕ್ಕೆ ಒಳ್ಳೆಯವಾಗಿರುತ್ತೆ, ಮನೆಗೇನೂ ಪ್ರಯೋಜನ ಇಲ್ಲ, ಅದು ಪ್ರಯೋಜನ ಇಲ್ಲ. ತನ್ನ ಮನೆಗೂ ಒಳ್ಳೆಯವನಾಗಬೇಕು, ಸಮಾಜಕ್ಕೆ ಒಳ್ಳೆಯವನಾಗಬೇಕು, ತಾನು ಹೋದ ಮೇಲೆ ಬರುವಂಥ ಸಮಾಜಕ್ಕೂ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗಬೇಕು. ಈ ಶ್ಲೋಕ ಅರ್ಥ ಮಾಡ್ಕೊಂಡಾಗ ಬೇರೆ ಬೇರೆ ಅನಿಸುತ್ತೆ. ಈಗ ಪ್ರಪನ್ನ ಪಾರಿಜಾತಾಯ ತೋತ್ರವೇತ್ರೈಕ ಪಾಣ, ಎಷ್ಟು ಅದ್ಭುತ ಅದು, ಮಾಡೆಲ್ ಡೆಮಾನ್ಸ್ಟ್ರೇಷನ್ ಅಲ್ವಾ ಅದು. ಒಂದು ಕೈಯಲ್ಲಿ ಚಾವಟಿ ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಅಭಯಹಸ್ತ ಹಿಡ್ಕೊಂಡಿದ್ದಾನೆ. ಎರಡೂ ಬೇಕಲ್ಲ. ಧ್ಯಾನ ಮುದ್ರೆ ಹಿಡ್ಕೊಂಡಿದ್ದಾನೆ. ಧ್ಯಾನ ಮುದ್ರೆ ಒಂದು ಕಡೆ ಆದರೆ ಇನ್ನೊಂದು ಕರ್ತವ್ಯ ಮಾಡಬೇಕು, ಅಧ್ಯಾತ್ಮ ಬಿಡುವಂಗಿಲ್ಲ. ಅದನ್ನೇ DVG ಹೇಳ್ತಾರೆ ಚಂದ ಅದೇ ಮಾತನ್ನು. 2 ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿ ಸೊಬ್ಬನೆ ನೀನು ಒಳಮನೆಯ ಶಾಂತಿಯಲ್ಲಿ. ಇದೇ ಯೋಗ ಅಲ್ಲ, ಇದು ಯೋಗ ಅಂದರೆ ಇದು ತಾನೆ. ಅದೇ ಯೋಗ ಹೇಳ್ತಾನೆ ಕೃಷ್ಣ ಅಲ್ಲಿ. ಒಂದು ಕಡೆ ಕರ್ತವ್ಯ ಮಾಡುವಂಥ ಚಾವಟಿ ತೋರಿಸಿದರೆ, ಇನ್ನೊಂದು ಕಡೆ ಧ್ಯಾನ ಮಗ್ನನಾಗುವಂತ ಎರಡೂ ಹೇಳ್ತಾನೆ. ಎರಡೂ ಮಾಡಬೇಕು. ಇದು ಎಷ್ಟು ಚಂದ ಸಿಂಬಲ್ ಗೊತ್ತಾ ಧ್ಯಾನ ಮುದ್ರೆ. ನಿಮಗೆಲ್ಲ ಕಲ್ತಿದ್ದೀರಿ ಮಕ್ಕಳ, ನಾನು ಹೇಳೋದೇನಿಲ್ಲ ಅದರೊಳಗೆ. ಈ ಧ್ಯಾನ ಮುದ್ರೆ ಸಿಂಬಾಲಿಕ್ಕಾಗಿ ಹೇಳ್ತಾರೆ, ಭಾಳ ಚಂದ. ಹೀಗಿದ್ದಾಗ ಕೈ ಇರುತ್ತಲ್ಲ, ಈ ಹೆಬ್ಬೆರಳು ಯಾವಾಗಲೂ ಹಿಂಗಿರಲ್ಲ. ಇದು ಈ 4 ಬೆರಳು ಜೊತೆಗೆ ಇರ್ತದೆ, ಇದು ಬೇರೆ ಇರ್ತದೆ. ಒಂದು ಕಲ್ಪನೆಯಲ್ಲಿ ಚೆನ್ನಾಗಿದೆ, ಇದು ಭಗವಂತ ಅಂತ, ಹೆಬ್ಬೆಟ್ಟು ಭಗವಂತ, ಇದು ನಾವು ಜೀವಾತ್ಮ, ನಾವು ಜೀವಗಳು. ಇದು ಜೀವ ಯಾವಾಗಲೂ ಈ 3 ಜೊತೆಗೆ ಇರ್ತದಲ್ಲ ಯಾವಾಗಲೂ. ಈ 3ಗಳು ನಮ್ಮ ಗುಣಗಳು, ಸತ್ವ ರಜಸ್ ತಮಸ್ ಅಂತ 3 ಗುಣಗಳು. ನೀವು ಕೇಳಿದ್ದೀರಿ, ಅದೆಲ್ಲ ಕಲ್ತಿದ್ದೀರಿ. ಈ 3 ಗುಣಗಳು ಯಾವುದು ಹೆಚ್ಚು ಪ್ರಭಾವಶಾಲಿ ಆಗಿರುತ್ತೋ ಅದರ ವಾಸನೆ ಇದಕ್ಕೆ ಜಾಸ್ತಿ ಬರುತ್ತೆ. ಗೊತ್ತಾಯ್ತಲ್ಲ? 3 ಬಿಡಲ್ಲ ನಮ್ಮನ್ನು, ಸತ್ವ ರಜಸ್ ತಮಸ್ 3 ಇರ್ತದೆ. ಅದರಲ್ಲಿ ಯಾವುದು ಹೆಚ್ಚು ಪ್ರಭಾವಶಾಲಿ ಆಗಿದೆಯೋ ಅದು ಈ ಜೀವನ ಮೇಲೆ ಪರಿಣಾಮ ಬೀರುತ್ತೆ. ಅವನು ಭಗವಂತನ ಸೇರ್ಕೋಬೇಕಂದ್ರೆ ಏನು ಮಾಡಬೇಕು ನೋಡಿ. ಈಗ ಭಗವಂತನ ಸೇರ್ಕೋಬೇಕಾದ್ರೆ ಈ 3 ಬಿಡಬೇಕು. ಬಿಡೋದಷ್ಟೇ ಅಲ್ಲ, ಅಹಂಕಾರ ಕಳ್ಕೋಬೇಕು, ಬಗ್ಗಬೇಕು. ಆಗ ಭಗವಂತನೂ ಮೇಲೆ ಬರ್ತಾನೆ. ಆಗದು ಧ್ಯಾನ ಮುದ್ರೆ ಆಯಿತು. ಇದು ಸರ್ಕಲ್ ಆಯ್ತು ನೋಡಿ. ಇಲ್ಲಿ ಸರ್ಕಲ್ ಈಸ್ ದಿ ಓನ್ಲಿ ಆಬ್ಜೆಕ್ಟ್ ವಿಚ್ ಹ್ಯಾಸ್ ನೋ ಬಿಗಿನಿಂಗ್ ಆ್ಯಂಡ್ ನೋ ಎಂಡ್. ಯು ಬಿಕಮ್ ಪಾರ್ಟ್ ಆಫ್ ದಿ ಸೋಲ್, ಕಂಪ್ಲೀಟ್ ಇದಾಗಿಬಿಡ್ತದೆ. ಇದು ಧ್ಯಾನ ಮುದ್ರೆ ಅಂತ. ಈ ತ್ರಿಗುಣಗಳನ್ನು ಬಿಟ್ಟು ಅಹಂಕಾರ ರಹಿತನಾಗಿ ಬಗ್ಗಿದಾಗ ಮಾತ್ರ ಭಗವಂತನ ಸೇರ್ಕೋತೀಯಾ ಅಂತ ಹೇಳುವಂಥದ್ದು. ಎಷ್ಟು ಚೆಂದ ಅದು ಶ್ಲೋಕ ಅರ್ಣ ಮಾಡ್ಕೊಂಡು, ಎಷ್ಟು ಮಾಡ್ಕೊಂಡು ಹೋಗ್ತೀರೋ ಅಷ್ಟು ಬೆಳ್ಕೊಂಡು ಹೋಗ್ತದೆ ಅದು. ಅದು ನಾನು ಒಂದು ಅರ್ಥ ಅಂತ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಲ್ಲಿಗೆ ಸೀಮಿತ ಆಗಿಬಿಡುತ್ತೆ. ಅದಲ್ಲ, ಅದು ನಿಮ್ಮ ತಿಳುವಳಿಕೆಯಲ್ಲಿ ಬೇರೆ ಓದಿನೆಲ್ಲ ಬೆಳೆಸ್ಕೊಂಡು ಹೋಗಬೇಕು, ಅದು ಚೆನ್ನಾಗಿರ್ತದೆ. ಅಲ್ಲ, ಪರೀಕ್ಷೆ ಚೆನ್ನಾಗಿ ಮಾಡಿ, ಅದೇನು ತೊಂದರೆ ಇಲ್ಲ, ಬಹಳ ಸುಲಭ ಅದು. ಪರೀಕ್ಷೆ ಪಾಸ್ ಆಗುವಷ್ಟು ಸುಲಭದ ಕೆಲಸ ಜಗತ್ತಲ್ಲಿ ಇನ್ಯಾವುದೂ ಇಲ್ಲ. ಯಾಕಂದರೆ ನಿಮಗದು ಪರೀಕ್ಷೆಯಲ್ಲಿ ಏನು ಸಿಲೆಬಸ್ಸು ಅಂತ ಕೊಟ್ಟಿದ್ದಾರೆ. ನಮ್ಮ ಎಷ್ಟು ಒಳ್ಳೆಯವರಿದ್ದಾರೆ SLC ಬೋರ್ಡ್ನವರು, ಪ್ರಸನ್ನ ಮೂರ್ತಿಯವರು ಚೆನ್ನಾಗಿ ಗೊತ್ತು. ಅಂದರೆ ನಿಮ್ಮ ಸಿಲೆಬಸ್ಸಲ್ಲಿ ಇರಲಾರದ್ದನ್ನು ತಪ್ಪಿ ಕೂಡ ಹಾಕಲ್ಲ ಕ್ವಶನ್ ಪೇಪರ್ದಲ್ಲಿ. ನಿಮಗೆ ಆ ಸಿಲೆಬಸ್ ಒಂದು ಚೆನ್ನಾಗಿ ಗೊತ್ತಿದ್ದರೆ ನಿಮಗೆ ಏನೇನೂ ಚಿಂತೆ ಇಲ್ಲ, 100ಕ್ಕೆ 100 ಬರಬೇಕು, ಬೇರೆ ಏನು ಹಾದಿ ಇಲ್ಲ. ಜೀವನದಲ್ಲಿ ಬರುವಂಥ ಪರೀಕ್ಷೆಗಳಿಗೆ ಸಿಲೆಬಸ್ ಅಂತ ಇರೋಲ್ಲ ಅಲ್ವಾ?
ಸಿಲೆಬಸ್ ಇಲ್ಲದೆ ಹೋದಾಗ ಚೆನ್ನಾಗಿ ಮಾಡೋದು ಮುಖ್ಯ. ಇದು ತುಂಬ ಸುಲಭ ಪರೀಕ್ಷೆ ಇದು ಜೀವನದಲ್ಲಿ. ನೀವೆಲ್ಲರೂ ಡಿಸ್ಟಿಂಕ್ಷನ್ ಬರ್ತೀರಿ, ಎಲ್ಲರೂ 90% ಮಾರ್ಕ್ಸ್ ತೊಗೋತೀರಿ. ನೀವು ಕಲ್ತಂಥ ರೀತಿ ಬೇರೆ ಇದೆ. ನಿಮ್ಮ ಕಲಿಕೆ ಏನಿದೆ, ನನಗೆ ತುಂಬ ಸಂತೋಷ ಆದದ್ದು ಅಂದರೆ ಇದು ಪರೀಕ್ಷಾ ದೃಷ್ಟಿಯಿಂದ ಕಲ್ತದ್ದಲ್ಲ, ಜ್ಞಾನದ ದೃಷ್ಟಿಯಿಂದ ಪಡ್ಕೊಳ್ಳೋದು ಯಾವಾಗಲೂ ಇರ್ತದೆ. ನಿಮ್ಮ ಹತ್ರ ಏನೂ ತಲೆ ಕೆಡಿಸ್ಕೊಳ್ಳೋ ಕಾರಣ ಇಲ್ಲ. ಆ ಪರೀಕ್ಷೆ ತುಂಬ ಸುಲಭ ಆಗ್ತದೆ ನಿಮಗೆ. ಆದರೆ ಅದೇ ಮುಖ್ಯ ಅಂತ ಕೂತ್ಕೋಬೇಡಿ. ನಾನು ಹೇಳ್ತೀನಿ, ನಮ್ಮಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ನಾವು ಮಾರ್ಕ್ಸ್ವಾದಿಗಳಾಗಿಬಿಟ್ಟಿದ್ದೇವೆ ಅಂತ. ಯಾವುದೇ ಪಕ್ಷಕ್ಕೆ ಸೇರಿಕೊಂಡ್ರೂ ಮೂಲಭೂತವಾಗಿ ಮಾರ್ಕ್ಸ್ವಾದಿಗಳು. ಎಷ್ಟು ಮಾರ್ಕ್ಸು? 99%, 98%. ಇದು ಮುಗೀತು. ನಿಮ್ಮ SSLCಗೆ ಬೆಲೆ ಇರೋದು ಎಲ್ಲಿ? ಮಾರ್ಕ್ಸ್ ಎಲ್ಲಿವರೆಗೆ ಕೇಳ್ತಾರೆ ನಿಮ್ಮನ್ನು? PUC ಸೇರೋವರೆಗೂ. PUC ಸೇರಿದ ಮೇಲೆ SSLC ಮಾರ್ಕ್ಸ್ ಕಾರ್ಡ್ಗೆ ಏನಾದರೂ ಬೆಲೆ ಇದೆಯಾ? ಇಲ್ಲ. PUC ಮುಗಿಸಿ ನೀವು ಯಾವುದೋ ಒಂದು ಕೋರ್ಸ್ ಸೇರ್ಕೊಂಡ್ಮೇಲೆ PUC ಮಾರ್ಕ್ಸಿಗೆ ಬೆಲೆ ಇದೆಯಾ? ಏನೂ ಇಲ್ಲ. ನಾನು PhD ಯಾರೂ ಕೇಳಲ್ಲಮ್ಮ ಇವತ್ತು. ನನಗೆ ಬೆಲೆ ಬೇಜಾರಾಗ್ತದೆ. ಒಬ್ಬರು PhD ಸರ್ಟಿಫಿಕೇಟ್ ಯಾರೂ ಕೇಳಲ್ಲ. ಯಾರು ಕೇಳ್ತಾರೆ ಈಗ? ಇಲ್ವಾ? ಅಂದರೆ ಈ ಸರ್ಟಿಫಿಕೇಟಿಗಿರೋ ಬೆಲೆ ಅಷ್ಟೇ. ಸಿನಿಮಾಕ್ಕೆ ಹೋದಾಗ ಒಂದು ಟಿಕೆಟ್ ತೊಗೊಂಡು ಒಳಗೆ ಹೋಗ್ತೀರಲ್ವ? ಒಳಗೆ ಹೋದ್ಮೇಲೆ ಏನಾಗ್ತದೆ? ಹೊರಗೆ ಬಂದಮೇಲೆ ಏನು ಮಾಡ್ತೀರಿ? ಟಿಕೆಟ್ ಅದನ್ನು ಬೇಕಿಲ್ಲ ಅದು. ಹಾಗೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟು ಅಷ್ಟೇ, ನಿಮಗೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಡೋದಕ್ಕೆ. ಆದರೆ ಮುಂದೆ ಜೀವನದಲ್ಲಿ ಯಾವುದನ್ನು ಬೆನ್ನು ಹತ್ತಬೇಕು ನೀವು? ಯಶಸ್ಸಾಗಬೇಕಾದ್ರೆ ಬರೀ ಮಾರ್ಕ್ಸ್ ಬೆನ್ನು ಹತ್ತಿದರೆ ಯಾರೂ ಸಕ್ಸಸ್ಫುಲ್ ಆದವ್ರು ಕಾಣೆ. ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನಿಮಗೆ, ಎಲ್ಲ ಭಾಳ ಬುದ್ಧಿವಂತ ಹುಡುಗರು ಅಂತ ಕೇಳಬಾರ್ದು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಅಜ್ಜನ ಹೆಸರು ಗೊತ್ತು? ನಿಮ್ಮ ಅಜ್ಜ, ತಂದೆ ಎಲ್ಲರೂ ಗೊತ್ತಿರಬೇಕಲ್ಲ. ಅಜ್ಜನ ಹೆಸರು ಗೊತ್ತಿಲ್ಲೇನಾ? ಅಜ್ಜನ ಹೆಸರು ಗೊತ್ತಿಲ್ವಾ? ಗೊತ್ತಿರುತ್ತೆ, ಮನೆಯಾಗ ಕೇಳ್ಕೋ ಸರಿಯಾಗಿ. ತಂದೆ ಹೆಸರು, ಹಾಂ, ಓಕೆ, ಎಲ್ಲ ಬುದ್ಧಿವಂತ ಕೈ ಬಿಡಿ. ಅಜ್ಜನ ತಂದೆ ಹೆಸರು ಎಷ್ಟು ಜನ ಗೊತ್ತಿದೆ? ಅಡ್ಡಿಯಿಲ್ಲ, ಗುಡ್. ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತಿದೆ? ಗೊತ್ತಿದೆಯಾ? ಅಜ್ಜನ ಹೆಸರು, ಅವ್ರ ತಂದೆ ಹೆಸರು ಬಿಡು ಮಾರಾಯ, ಪಾರು ಮಾಡಿದೆ. ನಾನು ಕಾಲೇಜಲ್ಲಿದ್ದಾಗ ಕೇಳಿದ್ದೆ ಇದನ್ನು. ನಾವು ಹುಡುಗರಿಗೆ BSc ಹುಡುಗರಿಗೆ ಮಾಡಬೇಕಾದ್ರೆ ಪಾಠ ಮಾಡ್ತಾ ಕೇಳಿದೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಅಜ್ಜನ ಹೆಸರು ಗೊತ್ತು ಅಂತ. ಭಾಳ ಜನ ಗೊತ್ತಿರಲಿಲ್ಲ, ನಿಮ್ಮಷ್ಟು ಬುದ್ಧಿವಂತರಿರಲಿಲ್ಲ ಅವರು. ನಾನು ಕೇಳಿದೆ, ಆಶ್ಚರ್ಯ ಅಲ್ವಾ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮಗೆ, ಯಾಕೆ? ನಿಮ್ಮಲ್ಲಿ ಕೆಲವರು ಗೊತ್ತಿಲ್ಲಲ್ಲ ಅಜ್ಜನ ಹೆಸರು, ಯಾಕೆ ಗೊತ್ತಿಲ್ಲಮ್ಮ ನಿನಗೆ? ಹಾಂ, ತಿಳ್ಕೊಂಡಿಲ್ಲ. ಓಕೆ, ಮತ್ತು ಯಾರಿಗೆ ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ? ನಿನಗೆ ಗೊತ್ತಿದೆನಾ? ಯಾಕೆ ಗೊತ್ತಿಲ್ಲ? ನಾನು ಕೇಳಿದೆ, ನಿಮ್ಮ ಅಜ್ಜನ ಯಾಕೆ ಗೊತ್ತಿಲ್ಲ ಅಂತ ಕೇಳಿದೆ. ಒಬ್ಬ ಹುಡುಗಿ ಅಜ್ಜಂತ ಏನು ಹೇಳಿದೆ ಗೊತ್ತಾ ನನಗೆ? ಏನು ಪ್ರಯೋಜನ ಬಿಡಿ ಸರ್ ಅಂದ್ಲು. ನಾಂದೆ, ಅಲ್ಲಮ್ಮ, ನಮ್ಮ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿಮ್ಮ ಅಜ್ಜನ ಹೆಸರು ಏನು ಪ್ರಯೋಜನ ಅಂತೀಯಲ್ಲ ಅಂದೆ. ಆಕೆ ಏನು ಹೇಳಬೇಕು ಗೊತ್ತಾ? ಬಿಡಿ ಸರ್, ಏನು ದೊಡ್ಡ ಸಾಧನೆ ಮಾಡಿದಾರೆ ನೆನ್ಪಿಡ್ಬೇಕು ಸರ್ ಅಂದ್ಲು. ಆಕೆ ಕೋಪ ನೋಡಿ, ಆಗಿಬಿಡು ಮತ್ತೆ ಸುಮ್ಮನೆ ಕೂತ್ಕೋ ಅಂತ ಹೇಳಿದೆ. ಉಳಿದವ್ರಿಗೆಲ್ಲ ಹೇಳಿದೆ, ಇಲ್ಲಿ ನೋಡಿ, ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ದರೆ ಕೈ ಎತ್ತಿ, ಇದ್ರ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಹೇಳ್ಬೋದಾ? ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ದರೆ ಕೈ ಎತ್ತಿ, ಇದರೇನು ತಕರಾರಿಲ್ಲ. ಅಯೋಧ್ಯ ರಾಮ ಗೊತ್ತಾ? ರಾಮನಿಂದ ಹಿಡ್ಕೊಂಡು ಬಸವಣ್ಣವ್ರ ತನಕ ಹೆಸರು ಹೇಳಿದ್ನಲ್ಲ, ಇವ್ರು ಯಾರ ಮೊಮ್ಮಗನೂ ನಾನಲ್ಲ. ಹೌದು ತಾನೆ? ನೀವು ಯಾರೂ ಇವ್ರ ಮೊಮ್ಮಕ್ಕಳಲ್ಲ, ಅವ್ರದ್ದೆಲ್ಲ ನೆನಪಿಟ್ಕೊಂಡಿದ್ದೀರಿ. ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮಗೆ? ಎಂದಿನ ರಾಮ, ಎಂದಿನ ಕೃಷ್ಣ ನೆನಪಿದೆ ನಿಮಗೆ ಅಲ್ವಾ? ನಿಮ್ಮ ಅಜ್ಜ ಬದುಕಿದ ಸಮಯ, ವಿವೇಕಾನಂದರ ಬದುಕಿದ ಸಮಯ ಸೇಮ್. ಆ ಟೈಮಿಗೆ ಬದುಕಿದ್ದು. ಎಲ್ಲೋ ಬಂಗಾಳದಲ್ಲಿರುವಂಥ ವಿವೇಕಾನಂದರ ಹೆಸರು ನೆನಪಿಟ್ಕೊಂಡಿದ್ದೀರಿ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮಗೆ, ಯಾಕೆ ಅಂತ ಕೇಳಿದೆ. ವಿಚಾರ ಮಾಡಿ ಹೇಳಿ ಅಂತ ಟೈಮ್ ಕೊಟ್ಟೆ. ಒಂದು 5 ನಿಮಿಷ ಟೈಮ್ ಕೊಟ್ಟೆ. ನನ್ನ ಕ್ಲಾಸಲ್ಲಿ ಹುಡುಗಿದ್ಲು, ಪದ್ಮಿನಿ ಪ್ರಿಯದರ್ಶಿನಿ ಅಂತ, ಭಾಳ ಬುದ್ಧಿವಂತ ಹುಡುಗಿ, ಬ್ರಿಲಿಯಂಟ್. ಆಕೆ ಕಣ್ಣಲ್ಲಿ ನೀರಿತ್ತು. ಯಾಕಮ್ಮ ಪದ್ಮಿನಿ ಕಣ್ಣಲ್ಲಿ ನೀರಿದೆ ಅಂತ ಕೇಳಿದೆ. ಆಕೆ ನನಗೆ ಹೇಳಿದ್ಲು, ಸರ್ ನೀವೇನು ಕೇಳಿದ್ರಿ ನನ್ನ ಜೀವನಕ್ಕೊಂದು ಪಾಠ ಆಯಿತು ಸರ್ ಇದು ಒಂದು. ಏನು ಮಾಯಿತು ಅಂತ ಕೇಳಿದೆ. ಆಕೆ ಹೇಳಿದ ಮೇಲೆ ಅದು ನನ್ನ ಜೀವನಕ್ಕೆ ಪಾಠ ಆಯಿತು, ಅದು ನಿಮಗೂ ಆಗ್ಬೋದು ಮಕ್ಕಳೇ. ಆಕೆ ಹೇಳಿದ್ಲು, ಸರ್ ಒಂದು ಅರ್ಥ ಆಯಿತು ನನಗೆ, ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವರನ್ನು ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ. ಸರಿ ಅಲ್ವಾ ಅದು? ಯಾಕೆ ರಾಮನ ನೆನಪಿಟ್ಕೊಂಡಿದ್ದೀರಿ ನೀವು? ಆದರ್ಶ, ಒಂದು ಸತ್ಯ ಮಾತು, ರಾಮನ ಮಾತು. ರಾಮೋ ದುರ್ನಾಭಿಭಾಷತೆ, ಎರಡನೇ ಮಾತೇ ಇಲ್ಲ ರಾಮನಿಗೆ, ಅಂಥ ರಾಮ. ಅದಕ್ಕೋಸ್ಕರ ನೆನಪಿಟ್ಕೊಂಡಿದ್ದೀರಲ್ಲ. ಅವನು ಏನು ಕಮಿಟ್ಮೆಂಟು, ಅಪ್ಪನ ಮಾತು ಅಂತ ಹೇಳಿದರೆ ಸಾಕು, ರಾಜ್ಯ ಬಿಟ್ಟು ಹೋಗುವಂಥ ಮನುಷ್ಯ. ಆದರ್ಶ ಅಲ್ವಾ? ಒಬ್ಬ ಕೃಷ್ಣ, ಅವನ ಕಾಲಡಿ ಬೇಕಾದಷ್ಟು ಜನ ಚಕ್ರವರ್ತಿಗಳು ತನ್ನ ಕಿರೀಟ ಇಡ್ತಾಯಿದ್ರು, ತಾನು ರಾಜ ಆಗಲಿಲ್ಲ ಯಾವತ್ತಿಗೂ. ಕೃಷ್ಣ ಅದ್ಭುತ ಅಲ್ವಾ?
ಎಲ್ಲರೂ ಇವರು ಬಸವಣ್ಣ. ವಿವೇಕಾನಂದರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ವಿವೇಕಾನಂದರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ಗೊತ್ತಾ? ಬ್ಯಾಂಕೇ ಇದ್ದಿದ್ದಿಲ್ಲ, ಬ್ಯಾಲೆನ್ಸ್ ಏನು. ಅವ್ರು ಏನಿಟ್ಟು ನಮ್ಮ ಹೃದಯದಲ್ಲಿ ಇಟ್ಟಿದ್ದು ಅವ್ರು ಮಾಡಿದ ಕೆಲಸ ಅಲ್ವಾ. ಅವ್ರು ಯಾರೂ ದುಡ್ಡು ಮಾಡಲಿಲ್ಲ, ಆದರೆ ಸಮಾಜಕ್ಕೆ ಏನಾದರೂ ಮಾಡಿದರು. ಆದ್ದರಿಂದ ನಿಮಗೇನು ಅರ್ಥ ಆಗುತ್ತೆ ಇದರಿಂದ? ಆ ಹುಡುಗಿ ಹೇಳಿದ್ಲು, ನನಗೆ ಅರ್ಥ ಆದದ್ದೇನು ಅಂದರೆ, ಜಗತ್ತಲ್ಲಿ ಯಶಸ್ಸು ಬರೋದು ನಮಗೋಸ್ಕರ ಗಳಿಸಿದಾಗ ಬರೋದಲ್ಲ. ಮೊಳಕಾಲು ಹಿಡ್ಕೊಂಬಿಟ್ಟಿದ್ಯಾ? ಮೊಳಕಾಲು ನೋವಾಗ್ಬಿಡ್ತಾ? ಸುಮಾರು ಹೊತ್ತಾಯ್ತು ಕೂತು. ನನಗೋಸ್ಕರ ಮಾಡಿಕೊಂಡ್ರೆ ಜಗತ್ತು ಯಾವತ್ತೂ ನಿಮ್ಮನ್ನು ನೆನಪಿಡಲ್ಲ. ಸಮಾಜಕ್ಕೂ ಏನಾದರೂ ಮಾಡಿದಾಗ ನಿಮ್ಮನ್ನು ಯಾರೂ ಮರೆಯೋದಿಲ್ಲ. ಅದು ಯಶಸ್ಸಾಗಬೇಕಾದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡಿಂದ ಆಗೋಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಿಂದ ಆಗೋಲ್ಲ. ನೀವು ಸಮಾಜಕ್ಕೆ ಏನು ಕೊಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನದ ಯಶಸ್ಸಾಗ್ತದೆ. ಅದನ್ನು ಬೆನ್ನು ಹತ್ತಬೇಕು ನೀವು. ಅಂದರೆ ಎಲ್ಲ ಬಿಟ್ಟು ಸನ್ಯಾಸಿಯಾಗಿ ಅಂತ ನಾನು ಹೇಳ್ತಾ ಇಲ್ಲ. ಚೆನ್ನಾಗಿ ಬದುಕಿ. ಆದರೆ ಬದುಕಿದಾಗ ನಿಮ್ಮ ಪಕ್ಕದಲ್ಲಿ ಕೂತಂಥವ್ರ ಕಣ್ಣಲ್ಲಿ ನೀರು ಬಂದರೆ ವಸ್ತ್ರ ತೆಗೆಸಿ ಒರೆಸುವಷ್ಟಾದರೂ ಮನುಷ್ಯತ್ವ ನಮಗಿರಬೇಕಾಗ್ತದೆ. ಇದ್ರ ಬರೋಲ್ಲ. ಮತ್ತು ಇನ್ನೊಂದು ಸಂಸ್ಕೃತಿ ಹರಡಬೇಕಲ್ಲ ಮತ್ತೊಬ್ಬರೊಳಗೆ. ನಿಮಗೇನು ಇಲ್ಲಿ ಕಲ್ತಿದ್ದೀರಿ ಪೂರ್ಣ ಪ್ರಮಿತಿಯಲ್ಲಿ, ನಿಮ್ಮ ಸಂಸ್ಕೃತಿ ಕಲಿಸ್ತಿದ್ದೀರಲ್ಲ, ಅದು ಇನ್ನೂ ಹಂಚಬೇಕಲ್ಲ ಎಲ್ಲರಿಗೂ. ನೀವು ಅದನ್ನು ಹಂಚಬೇಕು. ಮಕ್ಕಳಲ್ಲಿ ದೈವ ಪ್ರೀತಿ ತುಂಬಬೇಕು. ದೇವರಿದ್ದಾನೆ ಅಂತ. ಈಗ ಜನ ನಂಬಲ್ಲ, ಕೆಲವರು ಏನೋ ಮಾತಾಡ್ತಾರೆ ದೇವರಿಲ್ಲ ಅಂತ. ಹಂಗಂತವ್ರು ಇದ್ದಾರೆ ಯಾರಾದರೂ ಒಬ್ಬರು ದೇವರಿಲ್ಲ ಅಂತ. ಇದು ನಾನು ಪ್ರೂಫ್ ಮಾಡ್ತೀನಿ ದೇವರಿದ್ದಾನೆ ಅಂತ. ಡೌಟ್ ಇದೆ ಯಾರಿಗಾದರೂ? ಯಾರಿಗಿರಲಿಕ್ಕಿಲ್ಲ ನಿಮ್ಮಲ್ಲಿ, ಒಳ್ಳೆ ಹುಡುಗರೆಲ್ಲ. ಹ್ಯಾವ್ ಯು ಹರ್ಡ್ ಆಫ್ ಐಸಾಕ್ ನ್ಯೂಟನ್? ನ್ಯೂಟನ್ ಕೇಳಿದ್ದೀರಲ್ಲ ನೀವು? ಆತ ದೊಡ್ಡ ವಿಜ್ಞಾನಿ ಹೌದಾ ಅಲ್ಲೋ? ಹೌದು. ಆತ ಮೊಟ್ಟ ಮೊದಲನೇ ವಿಜ್ಞಾನಿ. ಆತ ಈ ಪ್ಲಾನೆಟರಿ ಸಿಸ್ಟಮನ್ನು ಮಾಡೆಲ್ ಮಾಡಿದವನು. ಸನ್ ಎಟ್ ದಿ ಸೆಂಟರ್ ಆ್ಯಂಡ್ ದ ಪ್ಲಾನೆಟ್ಸ್ ಮೂವಿಂಗ್ ಅರೌಂಡ್. ಹಿ ಹ್ಯಾಡ್ ಮೇಡ್ ಎ ಫಸ್ಟ್ ಮಾಡಲ್. ಇವತ್ತೆಲ್ಲ ಅಂಗಡಿಯಲ್ಲಿ ಸಿಗ್ತವೆ, ಹ್ಯಾಂಡಲ್ ತಿರುಗುವಂಥದ್ದು. ಅವನು ಫಸ್ಟ್ ಟೈಮ್ ಮಾಡಿದ್ದು ಅದನ್ನು. ಮಾಡಿ ಹಿಂಗೆ ತಿರುಗಿಸಿದ್ರೆ ಆ ಗ್ರಹಗಳು ಹಾಗೆ ಸುತ್ತಬೇಕು ಸೂರ್ಯನ ಸುತ್ತಲೂ ಮಾಡಿ ಇಟ್ಟಿದ್ದ ಅವನು. ಅದನ್ನು ನೋಡೋಕ್ಕೆ ಬೇರೆ ಬೇರೆ ದೇಶದಿಂದ ಜನ ಬರ್ತಾಯಿದ್ರು. ಒಬ್ಬ ರಷ್ಯನ್ ವಿಜ್ಞಾನಿ ಬಂದ. ಅವನಿಗೆ ದೇವರಲ್ಲಿ ನಂಬಿಕೆ ಇಲ್ಲ, ಅವನಿಗೆ ನಾಸ್ತಿಕ, ಅವನು ಕಮ್ಯುನಿಸ್ಟ್, ಅವನು ನಾಸ್ತಿಕ. ಅವನು ಬಂದು ಮಾಡೆಲ್ ನೋಡಿದ, ಭಾಳ ಖುಷಿ ಆಯಿತು. ಬಂದು ನ್ಯೂಟನ್ಗೆ ಹೇಳಿದಂತೆ, ವಾಟ್ ಎ ಲವ್ಲಿ ಮಾಡೆಲ್ ಯು ಹ್ಯಾವ್ ಮೇಡ್ ನ್ಯೂಟನ್ ಅಂದಂತೆ. ನ್ಯೂಟನ್ ಹೇಳಿದ, ಐ ಹ್ಯಾವ್ ನಾಟ್ ಮೇಡ್ ಇಟ್ ಅಂದ. ಅರೆ ಎವ್ರಿಬಡಿ ಸೇಸ್ ನ್ಯೂಟನ್ಸ್ ಮಾಡೆಲ್ ಅಂದ್ ದೇ ಹ್ಯಾವ್ ರಿಟನ್ ಆಲ್ಸೋ ದೇ. ಐ ಡೋಂಟ್ ನೋ ವೈ ದೇ ಹ್ಯಾವ್ ರಿಟನ್ ನಾಟ್, ಐ ಹ್ಯಾವ್ ನಾಟ್ ಮೇಡ್ ಇಟ್ ಅಂದ. ಮತ್ತು ಯಾರು ಮಾಡಿದರು? ಯಾರೂ ಮಾಡಿಲ್ಲ ಅಂದ. ಅವೊಂದು ಅದೇ ಹೆಂಗೆ ಯಾರೂ ಮಾಡಲ್ಲ, ಮಾಡೆಲ್ ಇದೆಯಲ್ಲ ಅಲ್ಲಿ. ಮಾಡೆಲ್ ಇದ್ಮೇಲೆ ಯಾರಾದರೂ ಮಾಡಿರಬೇಕಲ್ಲ ಇದನ್ನು. ಮಾಡೆಲ್ ಇದೆಯಲ್ಲ, ಈಗ ಇದೆಯಪ್ಪ ಇದು, ಈ ಮೈಕ್ ನನ್ನ ಕಡೆ ಇದೆ ಅಂದರೆ ಯಾರೊಬ್ಬರು ಮಾಡಿರಬೇಕಲ್ಲ. ಈ ಮಾಡೆಲ್ ಇದೆ ಅಂದರೆ ಯಾರೋ ಮಾಡಿರಬೇಕಲ್ಲ ಅಂದ. ನ್ಯೂಟನ್ ಬೆನ್ ತಟ್ಟು ಹೇಳಿದ್ನಂತೆ, ಅಯ್ಯ ಇದು ಮಾಡೆಲ್ಲಪ್ಪ, ಇದು ಕಾಪಿ, ಇದು ಒರಿಜಿನಲ್ ಅಲ್ಲಿದೆ. ಗೊತ್ತಾಯ್ತಾ? ಇದೇನು ಮಾಡಿದ್ದೀನಿ ಇದು ಕಾಪಿ, ಒರಿಜಿನಲ್ ಅಲ್ಲಿದೆ. ಕಾಪಿ ಮಾಡೋಕ್ಕೆ ಯಾರಾದರೂ ಒಬ್ರು ಇರಬೇಕು ಅನ್ನೋ ನಂಬಿಕೆ ಇರೋದಾದರೆ ಒರಿಜಿನಲ್ ಮಾಡೋದವನು ಇರಬೇಕಲ್ಲ ಯಾರೋ ಒಬ್ಬನು. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? If somebody needs to make a model, somebody must have made the original also. ಆಗ ಅಂದವನು. ಇಷ್ಟು ದಿವಸದಿಂದ ಗ್ರಹಗಳು ತಿರುಗ್ತವೆ, ಒಂದಕ್ಕೊಂದು ಡಿಕ್ಕಿ ಹೊಡೆದಿಲ್ಲ. ಪಂಚಾಂಗದಲ್ಲಿ ಹೇಳ್ತೀವಿ ಇನ್ನು ಎಷ್ಟು ವರ್ಷ ಆದ್ಮೇಲೆ ಸೂರ್ಯಗ್ರಹಣ ಆಗ್ಬೋದು ಅಂತ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಿ. ಅಷ್ಟು ಕರಾರುವಾಕ್ಕಾಗಿ ಓಡಾಡ್ತಾ ಇದ್ದಾವಲ್ಲ ಇವು. ಇದನ್ನು ಮಾಡಿದವ್ರೊಬ್ರು ಇರಬೇಕಲ್ಲ. ಆ ಮಾಡಿದವನಿಗೆ ದೇವರು ಅಂತೀವಿ ನಾವು ಅಂತ ಹೇಳಿದ್ರು. ಈ ದೇವ್ರ ನಂಬಿಕೆ ಹೆಂಗೆ ಬರಬೇಕು ಅಂತ ಒಂದು ಕತೆ ಹೇಳಿ ಮುಗಿಸ್ಬಿಡ್ತೀನಿ ನಾನು ನಿಮಗೆ. ಬ್ಯೂಟಿಫುಲ್ ಸ್ಟೋರಿ, ಯು ವಿಲ್ ನೆವರ್ ಫಾರ್ಗೆಟ್ ಇಟ್. ಇದು ಆದಂಥ ಘಟನೆ ನನಗಿದು. ಆ್ಯಂಡ್ ಇಟ್ ಹ್ಯಾಸ್ ಟಚ್ಡ್ ಮೈ ಹಾರ್ಟ್. ನಾನು 3 ತಿಂಗಳಿಗೆ ಒಂದು ಸಲ ಬರೋಡಕ್ಕೆ ಹೋಗ್ತೀನಿ. ಬರೋಡ ಅಂದರೆ ಗುಜರಾತ್ಗೆ ಹೋಗ್ತೀನಿ ಟೋಟ್ಲ್. ಮೇಲೆ ತುಂಬ ಶಾಲೆ ಇದ್ದಾವೆ ನನಗಲ್ಲಿ ಹೋಗ್ತೀನಿ. ಒಂದು ಸಲ ನಾನು ಹೋದಾಗ ಬರೋಡಾದಲ್ಲಿ ಒಂದು ಹೋಟೆಲಲ್ಲಿ ಇಳಿಸಿದ್ರು ನನ್ನ. ಸಾಯಂಕಾಲ ನಾನು ನೋಡೋದಕ್ಕೆ ಒಬ್ಬ ಡಾಕ್ಟ್ರ್ ಬಂದರು, ಮೆಹ್ತಾ ಅಂತ. ಆ ಮೆಹ್ತಾ ಡಾಕ್ಟ್ರ್ ನಾನು ನೋಡೋಕೆ ಶೈಲೇಶ್ ಮೆಹ್ತಾ ಅಂತ ಅವ್ರ ಹೆಸರು. ಓದಿದೆಯಾ ಅದನ್ನ ಕತೆ? ಅದನ್ನು ಯಾರಾದರೂ? ಅಲ್ಲ, ಅದು ತುಂಬ ಬರೆದಿದ್ದೀನಿ ಅದ್ರ ಬಗ್ಗೆ. ಓದಿದ್ದೀರಾ? ಅಚ್ಚಾ. ಆಡಿಯೋ ಇದೆಯಾ? ಎಲ್ಲೋ ಹಾಕ್ಬಿಡ್ತಾರೆ, ಯಾರು ಹಾಕ್ತಾರೆ. ಈಗೇನು ಟ್ರಾನ್ಸ್ಪರೆಂಟ್ ವರ್ಲ್ಡ್ ಅದು. ವಾಟ್ ಎವರ್ ಯು ಸ್ಪೀಕ್ ಆರ್ ಡೂ ನಾಟ್ ಸ್ಪೀಕ್ ಬಿಕಮ್ಸ್ ಅ ನ್ಯೂಸ್. ಆ ಶೈಲೇಶ್ ಮೆಹ್ತಾ ಅಂತ ನಮ್ಮಲ್ಲಿ ದೇವಿ ಶೆಟ್ಟಿ ಅಂತಿದ್ದಾರಲ್ಲ ಹಾಗೆ ಆತ. ಭಾಳ ದೊಡ್ಡ ಡಾಕ್ಟ್ರು, ಹಾರ್ಟ್ ಸ್ಪೆಷಲಿಸ್ಟ್. ಅವ್ರ ಹಾಸ್ಪಿಟ್ಲು ಅಹಮದಾಬಾದಲ್ಲಿ, ಬರೋಡಾದಲ್ಲಿ, ರಾಜ್ಕೋಟದಲ್ಲಿ 3 ಕಡೆ ಇದೆ. ಆತ ದೇವರಾಗ್ಬಿಟ್ಟಿದ್ದಾನೆ. ಆವಾಗ 2009 January 1 ಆದದ್ದು ಘಟನೆ. ಆವಾಗ 69 ವರ್ಷ ಆ ಡಾಕ್ಟರ್ಗೆ. ಅವನೇ ಸಣ್ಣ ವಯಸ್ಸಿನವನಲ್ಲ. ಅವನು ಎಷ್ಟು ದೊಡ್ಡವನು ಅಂದರೆ ಅವನ ಕೈಯಲ್ಲಿ 100 ಜನ ಡಾಕ್ಟ್ರ್ ಕೆಲಸ ಮಾಡ್ತಾರೆ. ಯಾರೂ ಪೇಷಂಟ್ ನೇರವಾಗಿ ಅವ್ರ ಕಡೆ ಹೋಗೋಕ್ಕಾಗಲ್ಲ. ಡಾಕ್ಟ್ರ್ ಕಡೆ ಹೋಗಬೇಕು, ಮೆಹ್ತಾ ನೋಡಲೇಬೇಕು ಅಂದ್ರೆ ಮಾತ್ರ ಮೆಹ್ತಾ ನೋಡ್ತಾರೆ. ಆತನ ನೋಡೋಕ್ಕೆ ಬಂದರು. ಇನ್ನೂ ರಾತ್ರಿ ಊಟಕ್ಕೆ ಟೈಮ್ ಇತ್ತು. ಬಾಲ್ಕನಿಯಲ್ಲಿ ಕೂತು ಮಾತಾಡ್ತಾ ಇದ್ವಿ. ಆ ಮೆಹ್ತಾ ಹೇಳಿದರು, ಡಾಕ್ಟರ್ ಕರ್ಜ್ಗಿ, ಇತ್ತೀಚೆಗೆ ಒಂದು ಘಟನೆ ಆಯಿತು, ನನ್ನ ಮನಸ್ಸಿಗೆ ಭಾಳ
ತಳಮಳ ಆಗಿಬಿಟ್ಟಿದೆ ಅಂದ. ಏನಾಯಿತು? ಆ ಥರದ ಡಿಸೆಂಬರ್ 3ನೇ ತಾರೀಕು ನಾನು ಆಸ್ಪತ್ರೆಗೆ ಒಂದು ಸಣ್ಣ ವಯಸ್ಸಿನ ದಂಪತಿಗಳು ಬಂದರು, ಗಂಡ ಹೆಂಡತಿ. ಮಗು ಕರ್ಕೊಂಬಂದರು, 6 ವರ್ಷದ ಹುಡುಗಿ. ಅದಕ್ಕೆ ಹೃದಯದ ಪ್ರಾಬ್ಲಮ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ. ಕರ್ಕೊಂಬಂದರು, ನೋಡಿದೆ ರಿಪೋರ್ಟು. ಸೀನಿಯರ್ ಡಾಕ್ಟ್ರು ಒಂದು ಕ್ಷಣದಲ್ಲಿ ಗೊತ್ತಾಯಿತು, ಯಾಕೆ ಇಷ್ಟು ಥರ ಮಾಡಿದ್ರಿ ಅಂತ ಕೇಳಿದ. ಅವ್ರು ಹೇಳಿದ್ರು, ಸರ್ ನಾವು ಹಳ್ಳಿಯಲ್ಲಿ ಇರೋರು ನಮ್ಗೆ ಗೊತ್ತಾಗಲಿಲ್ಲ, ಯಾವ ಔಷಧಿ ಕೊಟ್ಟು ಕಮ್ಮಿ ಆಗ್ತದೆ ಅಂದರು. ಈಗ 6 ತಿಂಗಳಿಂದ ಹೇಳ್ತಾರೆ ಮಗು ಬದುಕಲ್ಲ, ಶೈಲೇಶ್ ಮೆಹ್ತಾ ಕಡೆ ಕರ್ಕೊಂಡು ಹೋಗಿ ಅಂತಾರೆ, ಅದಕ್ಕೆ ಬಂದಿದ್ದೀವಿ ಅಂತ. ಡಾಕ್ಟರ್ ಮೆಹ್ತಾ ಹೇಳಿದರು, ಕೇಸ್ ಹೋಪ್ಲೆಸ್ ಆಗಿದೆ, ಎಲ್ಲ ಆರ್ಟ್ರಿ ಬ್ಲಾಕ್ ಆಗಿದೆ ಹುಡುಗಿದು, ಏನು ಮಾಡೋಕ್ಕಾಗಲ್ಲ. 2 ಹಾದಿಯಪ್ಪ ಇರೋದೀಗ. ಒಂದು ತಕ್ಷಣ ಆಪ್ರೇಷನ್ ಮಾಡಬೇಕು, ತಕ್ಷಣ ಇಮಿಡಿಯೇಟ್ ಆಪ್ರೇಷನ್ ಆಗಬೇಕು. ಆದರೂ ಒಂದು ಕಂಡೀಷನ್ ಹೇಳ್ತೀನಿ, ಆಪ್ರೇಷನ್ ಮಾಡಿದರೂ ಮಗು ಬದುಕುಳಿಯೋಂಥ ಚಾನ್ಸ್ ಓನ್ಲಿ 30%. 70% ಆಫ್ ದ ಟೈಮ್ ದ ಚೈಲ್ಡ್ ಮೇ ಡೈ ಆನ್ ದಿ ಆಪ್ರೇಷನ್ ಟೇಬಲ್. ದ ಚಾನ್ಸಸ್ ಆಫ್ ಸರ್ವೈವಲ್ ಆರ್ ವೆರಿ ರೇರ್. ಅರ್ಥ ಆಗುತ್ತಲ್ಲ ಹೇಳಿದ್ದು ನಾನು? ಬದುಕೋ ಚಾನ್ಸ್ ಎಷ್ಟು? 30% ಮಾತ್ರ. 80% ಮಗು ಸತ್ತೋಗ್ಬಿಡುತ್ತೆ, ಬೇರೆ ಹಾದಿ ಇಲ್ಲ. ಮಾಡದೆ ಹೋದರೆ ಏನಾಗುತ್ತೆ ಆಪ್ರೇಷನ್ನು? ಮಾಡದೆ ಹೋದರೆ 6 ತಿಂಗಳು ಬದುಕಲ್ಲ ಮಗು, ಶೋರ್ ಟು ಡೈ. ಏನು ಮಾಡ್ತೀರಿ? ಏನು ಮಾಡ್ತಾರೆ ಅಪ್ಪ ಅಮ್ಮ? ಪಾಪ ಹತ್ಬಿಟ್ಟು ಆಪ್ರೇಷನ್ ಮಾಡಿ ಡಾಕ್ಟ್ರೇ, ನಮ್ಮ ದೇವರಲ್ಲಿ ನಂಬಿಕೆ ಇದೆ, ಮಗು ಹೇಗೋ ದೇವರು ಬದುಕಿಸ್ಕೊತಾನೆ. ಆಯಿತು ಅಂತ ಅಡ್ಮಿಟ್ ಮಾಡಿದರು. 1-2 ದಿವಸ ಮೊದಲು ಟೆಸ್ಟ್ ಮಾಡಬೇಕಲ್ಲ, ಎಲ್ಲ ಟೆಸ್ಟ್ ಮಾಡ್ತಾಯಿದ್ರು. ಮಗು ಜೊತೆಗೆ ಅಮ್ಮ ಇದ್ದರು ಆಸ್ಪತ್ರೆಯಲ್ಲಿ. ದಿನ ಸಾಯಂಕಾಲ ಪೂಜೆ ಮಾಡ್ತಾ ಮಂತ್ರ ಅಂದು, ಏನೋ ಸ್ತೋತ್ರ ಅಂದು, ಮಗು ಹಣೆ ಕುಂಕುಮ ಇಟ್ಟು, ದೇವ್ರು ನೆನೆಸ್ಕೊಳ್ಳಮ್ಮ, ದೇವ್ರು ಕಾಪಾಡ್ತಾನೆ ನಿನ್ನ ಅಂತ ಅಮ್ಮ ಅನ್ನಬೇಕು. 3ನೇ ದಿವಸ ಆಪ್ರೇಷನ್. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಟೇಬಲ್ ಮೇಲೆ ಮಗು ಮಲ್ಕೊಂಡಿದೆ, 6 ವರ್ಷದ ಮಗು. ಸುತ್ತಲೂ ಒಂದು 8 ಜನ ಡಾಕ್ಟ್ರು ಸೇರಿಕೊಂಡಿದ್ದಾರೆ. ಕೊನೆಗೆ ಶೈಲೇಶ್ ಮೆಹ್ತಾ ಹೋದರು. ಆ ಗ್ರೀನ್ ಗೌನ್ ಇರುತ್ತಲ್ಲ, ಸ್ಟರ್ಲೈಸ್ಡ್ ಗೌನು, ಆ ಕ್ಯಾಪ್, ಮಾಸ್ಕ್, ಗ್ಲೌಸ್ ಹಾಕ್ಕೊಂಡು ಒಳಗಡೆ ಹೋದರು. ಆ ಮಗು ನೋಡಿ ಕರಳು ಚುರುಕಂತು. ಈಗ ಬದುಕೊಂಡಿದೆ ಮಗು, ಈಗಿದೆ, ಚೆನ್ನಾಗಿ ಮಾತಾಡ್ತಾ ಇದೆ. ಆಪ್ರೇಷನ್ ಸರಿ ಆಗದೆ ಹೋದರೆ 45 ನಿಮಿಷದಲ್ಲಿ ಮಗು ಸತ್ತೋಗ್ಬಿಡುತ್ತೆ, ಬದುಕೋ ಚಾನ್ಸ್ ಕಮ್ಮಿ. ಉತ್ತೇಜನ ಕೊಡೋಣ ಅಂಥೇಳಿ ಅದು ತಲೆ ತಟ್ಬಿಟ್ಟು, ಡೋಂಟ್ ವರಿ ಚೈಲ್ಡ್, ಯು ವಿಲ್ ಬಿ ಆಲ್ ರೈಟ್ ಅಂದ್ರಂತೆ. ಆ ಮಗು ತಲೆ ಎತ್ತಿ ಹಿಂಗೆ ನೋಡಿಬಿಟ್ಟು, ಐ ಆಮ್ ನಾಟ್ ವರಿಡ್ ಡಾಕ್ಟರ್, ಬಟ್ ಐ ಹ್ಯಾವ್ ಎ ಕ್ವಶನ್ ಟು ಆಸ್ಕ್. ಒಂದು ಪ್ರಶ್ನೆ ಇದೆ ಅಂತು. ಪ್ರಶ್ನೆನಾ? ಏನು ಪ್ರಶ್ನೆ ನಿಂದು ಅಂತ ಅವ್ರು ಕೇಳಿದರು. ಡಾಕ್ಟ್ರ್ ಎಲ್ಲರೂ ಹೇಳ್ತಾರೆ ಹಾಸ್ಪಿಟ್ಲಲ್ಲಿ ದಟ್ ಐ ಹ್ಯಾವ್ ಟು ಅಂಡರ್ಗೋ ಓಪನ್ ಹಾರ್ಟ್ ಸರ್ಜರಿ ಅಂತ ಹೇಳ್ತಾರೆ. ಡಸ್ ಇಟ್ ಮೀನ್ ಯು ಓಪನ್ ಮೈ ಹಾರ್ಟ್ ಕಂಪ್ಲೀಟ್ಲಿ? ಹೃದಯ ಪೂರ್ತಿ ಓಪನ್ ಮಾಡಿಬಿಡ್ತೀರಾ ಅಂತ ಕೇಳಿದ್ವಿ. ಇವ್ರು ಚಿಂತೆ ಮಾಡಬೇಡಮ್ಮ, ನೀನು ನೋವೇ ಗೊತ್ತಾಗಲ್ಲ ಅಂತ ಇವ್ರಂದರು. ಪ್ರಶ್ನೆ ಅದಲ್ಲ ಸರ್, ನನ್ನ ಪ್ರಶ್ನೆ ಬೇರೆ ಇದೆ. ಏನೇನು ಪ್ರಶ್ನೆ? ಆ ಹುಡುಗಿ ಹೇಳ್ತಾಳೆ, ನಮ್ಮಮ್ಮ ದಿನ ನನಗೆ ಸಾಯಂಕಾಲ ಮುಖ ತೊಳಿಸಿ ಕುಂಕುಮ ಹಚ್ಚಿ ದೇವ್ರ ಮಂತ್ರ ಹೇಳುವಾಗ ಹೇಳ್ತಾಳೆ, ನೀನು ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ, ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ ಅಂತಾಳೆ. ನೀವು ನಾನು ಹೃದಯ ಕೊರೆದಾಗ ಒಳಗಡೆ ಭಗವಂತ ಇದ್ದಾನೆ ನೋಡಿಬಿಡ್ತೀರಾ? ಇದ್ದರೆ ಹೇಗಿದ್ದಾನೆ ನೋಡಿ, ನನಗೆ ಆರಾಮಾದ್ಮೇಲೆ ಹೇಳ್ತೀರಾ ಹೇಗಿದ್ದಾನೆ ಅಂತ. ಇಂಥ ಪ್ರಶ್ನೆ ಯಾರೂ ಕೇಳಿರಲಿಲ್ಲ ಮೆಹ್ತಾಗೆ. ಆಯ್ತಮ್ಮ ಅಂದರು. ಆಪ್ರೇಷನ್ ಮಾಡೋಕ್ಕೆ ಶುರು ಮಾಡಿದ್ರಂತೆ. ನೀವು ನಂಬಲಿಕ್ಕಿಲ್ಲ ಮಕ್ಕಳೇ, ನಾನು ಮುಂದೆ ಕೂತಂಥ ಮೆಹ್ತಾ ಈ ಸುದ್ದಿ ಹೇಳಬೇಕಾದ್ರೆ ಅವನು ಭಾವನಾತ್ಮಕ ಮನುಷ್ಯ ಅಲ್ಲ, ದಿನಕ್ಕೆ 10 ಹಾರ್ಟ್ ಕತ್ತರಿಸುವಂಥ ಮನುಷ್ಯ. ಅವನು ಇಷ್ಟು ಭಾವನಾ ಜೀವಿಯಾಗಿ ಕಣ್ಣಲ್ಲಿ ನೀರು ಸುರಿತದ, ಮಗು ಹತ್ತಂಗೆ ಅಳ್ತಾ ಇದ್ದ. ಅವನು ಹೇಳ್ದ, 45 ನಿಮಿಷ ಆಗಿದೆ, ಆಪ್ರೇಷನ್ ಮಾಡ್ತಾ ಇದ್ದೀವಿ, ಹೃದಯದಲ್ಲಿ ಒಂದು ಹನಿ ರಕ್ತ ರಕ್ತನೇ ಬರ್ತಾ ಇಲ್ಲ, ಹಾರ್ಟ್ ಬೀಟ್ ಕಮ್ಮಿ ಆಗ್ತಾ ಇದೆ, ಸೈಜ್ ಶ್ರಿಂಕ್ ಆಗ್ತಾ ಇದೆ, ಏನೇನು ಮಾಡಿದರೂ ಕೂಡ ಒಂದು ಹನಿ ರಕ್ತ ಬರ್ತಾ ಇಲ್ಲ. ಹಾರ್ಟ್ ಲಂಗ್ ಮಷಿನ್ ಆನ್ ಇದೆ, ಏನಾದರೂ ಪಲ್ಸ್ ರೇಟ್ ಕಮ್ಮಿ ಆಗ್ತಾ ನಿಂತುಬಿಡ್ತು. ಮಗು ಹೋಗ್ಬಿಟ್ಟು ಸತ್ತೋಯ್ತು. ತಕ್ಷಣ ಏನಂದ, ಆಯ್ತಪ್ಪ ಆಯ್ತು, ಮಗು ಬದುಕಲಿಲ್ಲ, ಐ ಆಮ್ ಸಾರಿ, ಹೊಲಿಗೆ ಹಾಕಿ ದೇಹ ಕೊಟ್ಬಿಡಿ, ಮಗು ತಂದೆ ತಾಯಿ ಕೊಟ್ಬಿಡಿ, ಸಾರಿ ವಿ ಕುಡ್ ನಾಟ್ ಸೇವ್ ದ ಚೈಲ್ಡ್ ಅಂದ. ಕೈ ನೋಡ್ಕೊಂಡ, ಕೈ ಎಲ್ಲ ರಕ್ತ ಆಗಿಬಿಟ್ಟಿದೆ, ಆ ಗ್ಲೌಸ್ ಎಲ್ಲ ಪೂರ್ತಿ ರಕ್ತ ಆಗಿದೆ. ತಕ್ಷಣ ಆತನಿಗೆ ಆ ಮಗುವಿನ ಧ್ವನಿ ಕೇಳಿಸ್ತಂತೆ ಕಿವಿಯಲ್ಲಿ. ಆ ಮಗು ಹೇಳಿತ್ತಲ್ಲ, ನಾನು ಹೃದಯ ಕೊರೆದಾಗ ಒಳಗೆ ಭಗವಂತ ಇದ್ದಾನ ನೋಡಿಬಿಡ್ತೀರಾ ಡಾಕ್ಟ್ರೇ? ಇದ್ದರೆ ಹೇಗಿದ್ದಾನೆ ನೋಡಿ, ನನಗೆ ಆಮೇಲೆ ಆರಾಮಾದ್ಮೇಲೆ ಹೇಳ್ತೀರಾ ಅಂತ. ಇವನು ಏನಾಯಿತೋ ಗೊತ್ತಿಲ್ಲ, ದುಃಖ ಒತ್ತರಿಸ್ಕೊಂಡು ಬಂದುಬಿಡ್ತು. ಭಗವಂತ ನನಗಿರುವಂಥ ಜ್ಞಾನ ಕೌಶಲ್ಯದಿಂದ ಮಗುನ ಉಳಿಸೋಕ್ಕಾಗಲಿಲ್ಲ, ನೀನಿದ್ದೀಯಾ ಅಂತ ತಿಳ್ಕೊಂಡಿದ್ದಾರೆ, ಹೃದಯದಲ್ಲಿ ನೀನಿದ್ದೀಯಾ ಕಾಪಾಡ್ತೀಯಾ ಅಂತ ತಾಯಿ ನಂಬಿದ್ದಾಳೆ, ಮಗು ನಂಬಿದೆ, ಇದ್ದರೆ ನೀನೇ ಉಳಿಸ್ಕೊಂಬಾರೆ, ನನ್ನ ಕಡೆಯಿಂದ ಆಗಲ್ಲ ಅಂತ ಕೈ ಮುಗಿದ್ರು. ಕಣ್ಣು ತುಂಬ ಬಂದಿತ್ತು. ತಕ್ಷಣ ಪಕ್ಕದಲ್ಲಿದ್ದಂಥ ನರ್ಸಿಗೆ ಹೇಳಿದ್ರಂತೆ, ಚಶ್ಮಾ ತೆಗಿ, ನನಗೇನು ಕಾಣಿಸ್ತಾ ಇಲ್ಲ ಅಂತ. ಆಕೆ ಕನ್ನಡಕ ತೆಗೆದಾಗ ಹಾಗೆ ಗ್ಲೌಸಿಂದ ಕಣ್ಣು ಒರೆಸ್ಕೊಂಡ್ರು ಗೌನ್ನಿಂದ. ಅಷ್ಟರೊಳಗೆ ಪಕ್ಕದಲ್ಲಿ ಇನ್ನೊಬ್ಬರು ಡಾಕ್ಟರ್ ಇದ್ದಾರಲ್ಲ, ಅವ್ರು ಮೊಳಕೈಯಿಂದ ತಿವಿದ್ರಂತೆ, ಡಾಕ್ಟ್ರೇ ರಕ್ತ ಬರ್ತಾ ಇದೆ ಹೃದಯದಲ್ಲಿ. ಆತ ಹೇಳ್ತಾನೆ, ನನ್ನ ಪವಾಡದಲ್ಲಿ ನಂಬಿಕೆ ಇಲ್ಲ, ಯಾವುದೋ ದೈಹಿಕ ಪ್ರಕ್ರಿಯೆ ಆಗಿರಬೇಕು, ರಕ್ತ ಬರ್ತಾ ಇದೆ. ಹಾಗೆ ಲೆಟ್ ಅಸ್ ಟ್ರೈ, ಪುಟ್ ದ ಲಂಗ್ ಮಷಿನ್ ಆನ್,
ಹಾರ್ಟ್ ಲಂಗ್ ಮಷಿನ್ ಹಾಕಿ ಮುಂದೆ 6 ಜನ ಡಾಕ್ಟ್ರು 4.5 ತಾಸು ಆಪರೇಷನ್ ಮಾಡಿದ್ದಾರೆ. ಡಾಕ್ಟ್ರ್ ಹೇಳ್ತಾನೆ ನನಗೆ, ಆಪರೇಷನ್ ಈಸ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್. ಏನು ಮಗುಗೆ ಏನೂ ಆಗಲ್ಲ, 50 ವರ್ಷ ಆರಾಮಾಗಿರ್ತದೆ ಮಗುದು, ಪೂರ್ತಿ ಆರಾಮಾಯಿತು, ಆಪ್ರೇಷನ್ ಆಗಿದೆ. ನನಗೆ ಹೇಳ್ತಾನೆ ಅವನು, ಡಾಕ್ಟ್ರು ಶೈಲೇಶ್ ಮೆಹ್ತಾ, ಈಗ ಮಗು ರಿಕವರ್ ಆಗ್ತಾಯಿದೆ, ವಾರ್ಡಲ್ಲಿದ್ದಾಳೆ, ನಾನು ಇನ್ನೂ ಹೋಗಿಲ್ಲ ಆಕೆ ಕಡೆಗೆ. ಯಾಕೆ ಹೋಗಿಲ್ಲ ಅಂದರೆ, ಹೋದ ತಕ್ಷಣ ಕೇಳ್ತಾಳೆ ಆಕೆ ನನಗೆ, ದೇವ್ರನ್ನ ನೋಡಿದ್ರಾ, ಹೇಗಿದ್ದಾನೆ ದೇವರು ಅಂತ, ಏನು ಹೇಳಿ ಅಂತ. ನಾನು ಹೇಳಿದೆ, ಡಾಕ್ಟರ್ ದಯವಿಟ್ಟು ಮಗುಗೆ ಹೇಳಿ, ಅಮ್ಮ ದೇವ್ರನ್ನ ನೋಡೋ ಹುಚ್ಚು ಬೇಡ, ದೇವ್ರನ್ನ ಅನುಭವಿಸ್ಬೇಕು, ದೇವ್ರನ್ನ ಕಾಣಿಸೋದು ಬೇಡ. ದೇವ್ರನ್ನ ಪ್ರತಿ ಕ್ಷಣ ಕಾಣಿಸ್ತಾನೆ ಗೊತ್ತಾ ನಿಮಗೆ? ಪ್ರತಿ ಕ್ಷಣ ಫೀಲ್ ಆಗಲ್ವ ನಿಮ್ಮ ದೇವರಿದ್ದಾನೆ ಅಂಥೇಳಿ? ಅದು ನಂಬಿಕೆ ಗಟ್ಟಿ ಆಗಬೇಕು. ನಿಮ್ಮ ನಂಬಿಕೆ ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ದೇವರಿದ್ದಾನೆ ಅಂತ ಅನಿಸುತ್ತೆ. ಅದಕ್ಕೆ ಹೇಳಿದೆ, ದೇವ್ರನ್ನ ನೋಡೋ ಹುಚ್ಚು ಬೇಡ, ದೇವ್ರನ್ನ ಅನುಭವಿಸ್ಬೇಕು ಅಂತ. ಈಗ ಡಾಕ್ಟ್ರ್ ಏನಾಗಿದೆ ಗೊತ್ತಾ, ಅದು ಮಜಾ ಹೇಳಬೇಕು ನಿಮಗೆ. ಡಾಕ್ಟ್ರಿಗೆ ಆಪ್ರೇಷನ್ ಥಿಯೇಟ್ರಲ್ಲಿ ಒಂದು ದೇವ್ರ ಫೋಟೋ ಹಾಕ್ಕೊಂಡಿದ್ದಾನೆ. ಮೊದಲೇನಿತ್ತು ಅವನಿಗೆ, ತಾನು ಜ್ಞಾನ, ತನ್ನ ಕೌಶಲ್ಯದ ಬಗ್ಗೆ ಅಭಿಮಾನ ಇತ್ತು, ಎಂಥ ಆಪ್ರೇಷನ್ ಆದರೂ ಮಾಡಿಬಿಡ್ತೀನಿ ಅಂತ ಇದ್ದ. ಈಗ ಫೋಟೋ ಒಂದು ಕೈ ಮುಗಿತಾನೆ, ಭಗವಂತ ನನಗಿರುವಂಥ ಜ್ಞಾನ ಕೌಶಲ್ಯ ಬಳಸಿ ಮಾಡ್ತೀನಿ, ಕೊನೆಗೆ ಉಳಿಸೋದು ನೀನೇ. ಅದಕ್ಕೆ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತ. ಅದಕ್ಕೆ ಕೈ ಮುಗಿದು ಹೇಳ್ತಾನಂತೆ, ಉಳಿಸೋದು ನಿನ್ನ ಕೈಯಲ್ಲಿದೆಯಪ್ಪ, ನನ್ನ ಕೈಯಲ್ಲಿಲ್ಲ ಅಂತಾನೆ. 69 ವರ್ಷದ ಡಾಕ್ಟ್ರಿಗೆ ದೇವರಿದ್ದಾನೆ ಅಂತ ನಂಬಿಕೆ ಕೊಟ್ಟವ್ರು ಯಾರು? ಈ 6 ವರ್ಷದ ಮಗು. ಈ 6 ವರ್ಷದ ಮಗು ಹೃದಯದಲ್ಲಿ ನಂಬಿಕೆ ಕೊಟ್ಟವ್ರು ಯಾರು? ಅವ್ರ ಅಮ್ಮ ಅಪ್ಪ ಎಲ್ಲ ತುಂಬಿದವರು. ಆದರೆ ನೀವು ಮೊದಲು ನಂಬಿಕೆ ಬೆಳೆಸ್ಕೋಬೇಕು, ಆ ನಂಬಿಕೆಯನ್ನು ಮತ್ತೊಬ್ಬರಿಗೆ ಹೊಂಚಬೇಕು. ಯಾಕೆ ಗೊತ್ತಾ? ದೇವರಿದ್ದಾನೆ, ಎಷ್ಟು ಕೈ ಇದೆ, ಎಷ್ಟು ಕಾಲಿದೆ, ತಲೆ ಕೆಡಿಸ್ಕೋಬೇಡಿ. ಅದನ್ನು ನಮ್ಮನ್ನೆಲ್ಲ ಮೀರಿದಂಥ ಒಂದು ದೊಡ್ಡ ಶಕ್ತಿ ಇದೆ ಅಂತ ನಂಬಿಕೊಳ್ಳೋದು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಅದಿರೋ ತನಕ ನಮ್ಗೆ ಅಹಂಕಾರ ಬರೋಲ್ಲ. ಕಷ್ಟ ಬಂದಾಗ ಒಂದು ಹಾದಿ ಇದೆ ಅಂತ ಒಂದು ಬೆಳಕಿನ ದೀಪ ಬರುತ್ತೆ ಕಣ್ಣು ಮುಂದೆ. ಅದರಿಂದ ಹಾಗೆ ನಂಬ್ಕೋಬೇಕು. ಅದರಿಂದ ನೀವು ಕಲ್ತಿದ್ದೀರಿ ಪೂರ್ಣ ಪ್ರಮತಿಯಲ್ಲಿ, ನೀವು ಕಲಿತಂಥ ಸ್ತೋತ್ರಗಳು, ಪಾಠಗಳು, ಶಿಕ್ಷಣ, ಇದೆಲ್ಲವೂ ನಮ್ಮನ್ನು ಮೀರಿದಂಥ ಒಂದು ಶಕ್ತಿ ಇದೆ, ನಮ್ಮನ್ನೆಲ್ಲ ಕಾಪಾಡುವಂಥ ಶಕ್ತಿ ಇದೆ ಅಂತ ಬೆಳೆಸಿದರೆ ನಿಮ್ಮ ಶಿಕ್ಷಣ ಸಾರ್ಥಕ ಆಗ್ತದೆ. ಕೇಳಿದೆ ಮಗು ನೀನು, ಈಗ ನಮಗೆಲ್ಲ ಆದರ್ಶವಾಗಿ ಕಳಿಸ್ಬಿಡ್ತೀರಿ, ಹೊರಗಡೆ ಹಾಗಿಲ್ಲ, ಹೇಗೆ ಮಾಡೋದು ಅಂತ ಅಲ್ವಾ? ಯಾಕೊಂದು ಮಾತು ಹೇಳ್ತೀನಿ. ಈ ಜಿಮ್ ಅಂತ ಕೇಳಿದ್ದೀರಾ ನೀವು? ಜಿಮ್ನಾಷಿಯಮ್ ಅಂತ ಇರ್ತದೆ ಗೊತ್ತಾ? ಜಿಮ್ನಾಷಿಯಮ್ ಗೊತ್ತಾ ನಿಮಗೆ? ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತಾರಲ್ಲ ಜನ, ದುಡ್ಡು ಕೊಟ್ಟು ಮನೇಲಿ ಕೆಲಸ ಮಾಡಲ್ಲ, ಅಲ್ಲಿ ಹೋಗಿ ಜಿಮ್ಮಲ್ಲಿ ಸೈಕಲ್ ಹೊಡೆದು ಬರೋದು ಹೋಗಿ. ಆ ಜಿಮ್ ಅಂತಿರುತ್ತೆ, ಅಲ್ಲಿ ಹೋಗೋದು ಏನು ಮಾಡ್ತಾರೆ? ಸೈಕಲ್ ಹೊಡಿಬೇಕು, ವೇಟ್ ಲಿಫ್ಟಿಂಗ್ ಮಾಡಬೇಕು, ಅದೆಲ್ಲ ಎಕ್ಸಸೈಸ್ ಮಾಡಬೇಕು. ಎದಕ್ಕೆ ಹೋಗ್ತಾರೆ ಅಲ್ಲಿ? ಹಾಂ, ಹೆಲ್ದಿ ಆಗಿರಬೇಕು, ದೇಹ ಗಟ್ಟಿ ಆಗಬೇಕು ಅಂತ ಹೋಗ್ತಾರೆ. ಜಿಮ್ ಗಟ್ಟಿ ಆಗಬೇಕು ಅಂತ ಹೋಗೋದು ಅದಕ್ಕೆ. ನಾವು ಗಟ್ಟಿ ಆಗಬೇಕಂತಾನೆ ಜಿಮ್ಮಿಗೆ ಹೋಗೋದು, ಜಿಮ್ ಬಲಶಾಲಿ ಮಾಡಬೇಕು ಅಂತಲ್ಲ. ಜಗತ್ತು ಅಂದರೆ ಜಿಮ್ನಾಷಿಯಮ್ ಇದ್ದ ಹಾಗೆ, ದಯವಿಟ್ಟು ಮರಿಬೇಡಿ ಇದನ್ನು. ಜಗತ್ತನ್ನು ಬದಲಾಯಿಸೋಕೆ ಹೋಗಬೇಡಿ. ನೀವು ಸರಿಯಾಗಿದ್ದರೆ ಸಾಕು, ನಿಮ್ಮನ್ನು ನೋಡಿ 4 ಜನ ಬದಲಾಯಿಸ್ತಾರೆ. ಗೊತ್ತಾಯ್ತಲ್ಲ ಹೇಳಿದ್ದು ನಾನು ಹೇಗೆ ಬದುಕಬೇಕು? ಜಿಮ್ಮಿಗೆ ಹೋಗೋದು ನಾನು ಗಟ್ಟಿ ಆಗೋದಕ್ಕೆ ಹೋಗೋದು, ಜಿಮ್ ಸರಿ ಮಾಡಲಿಕ್ಕಲ್ಲ. ನಾನು ನನ್ನ ಮೌಲ್ಯಗಳನ್ನು ಗಟ್ಟಿಯಾಗಿದ್ಕೊಂಡು ಹಾಗೆ ಬದುಕ್ತೇನೆ, ಕಷ್ಟ ಆದರೂ ಬದುಕ್ತೇನೆ. ಒಂದು ಪ್ರಶ್ನೆ ಕೇಳ್ತೀನಿ, ಹರಿಶ್ಚಂದ್ರನಿಗಿಂತ ಮೊದಲಿನ ರಾಜ ಯಾರು? ಅವನ ಹಿಂದಿನ ರಾಜ ಯಾರು? ಗೊತ್ತಿಲ್ಲಲ್ಲ. ಅವನಾದ್ಮೇಲೆ ಬಂದದ್ದು ಗೊತ್ತಿಲ್ಲ. ಹರಿಶ್ಚಂದ್ರ ಮಾತ್ರ ನೆನಪಿದೆ ನಮಗೆ. ಯಾಕೆ? ಹರಿಶ್ಚಂದ್ರ ಒಬ್ಬಂದೇ ನೆನಪಿದೆ ನಮಗೆ. ಭಾಳ ಜನ ಬೇರೆ ಹೆಸರು ಮುಂದಿನವ್ರು ಹಿಂದಿನವ್ರು ಗೊತ್ತಿಲ್ಲ. ಅವನ ಹೆಸರೇ ಸತ್ಯ ಹರಿಶ್ಚಂದ್ರ ಆಗ್ಬಿಡುತ್ತಲ್ಲಪ್ಪ, ಆಗಲಿಲ್ಲ. ಇದೊಂದು ಪ್ರಶ್ನೆ ಕೇಳಬೇಕು ನಿಮಗೆ, ಭಾಳ ಮಜಾ ಇದೆ ಇದು. ಹರಿಶ್ಚಂದ್ರ ಎಷ್ಟು ವರ್ಷ ಕಷ್ಟಪಟ್ಟ? ನಾನೊಂದು ತಮಾಷೆ ಹೇಳಿಬಿಡ್ತೀನಿ. ಒಬ್ಬರು ಗೌರ್ಮೆಂಟ್ ಸ್ಕೂಲ್ ಪ್ರಿನ್ಸಿಪಲ್ ನಮ್ಮ ಮನೆ ಹತ್ರ ಇದ್ದಾರೆ, ಕಾಲೇಜ್ ಪ್ರಿನ್ಸಿಪಲ್. ನಮ್ಮ ಮನೆಗೆ ಬಂದರು, ಸಾರ್ ಮೊದಲು ನಂಗಿಲ್ಲ ಸರ್, ಹುಡುಗರೆಲ್ಲ ಈಗ ಭಾಳ ಚೇಂಜ್ ಆಗಿಬಿಟ್ಟಿದ್ದಾರೆ ಅಂದರು. ಯಾಕ್ರಿ ಏನಾಯಿತು ಅಂತ ಕೇಳಿದೆ. ನಂಬಿಕೆನೇ ಇಲ್ಲ ಸರ್ ಅವ್ರಿಗೆ ವ್ಯಾಲ್ಯೂಸ್ ಮೇಲೆ. ನನ್ನ ಮೊಮ್ಮಗ, ಅವರಿಗೆ ರಾಜ್ಕುಮಾರ್ ಆ್ಯಕ್ಟ್ ಮಾಡಿದಂಥ ಸತ್ಯ ಹರಿಶ್ಚಂದ್ರ ಇದೆಯಲ್ಲ, ಭಾಳ ಇಷ್ಟ ಮೇಸ್ಟ್ರಿಗೆ. ಅವ್ರ ಮೊಮ್ಮಗ ಹೇಳಿದ್ರಂತೆ, ನೋಡ್ಕೊಂಬರ್ಬಾರೋ ಸಿನಿಮಾ ಅಂದ್ರಂತೆ. ಅವ್ನು ಬೇಡ ಅಂದ. ಹಿಡ್ಕೊಂಡು ಹೋದರು ಮಾರ್ನಿಂಗ್ ಶೋಗೆ. ಅವನ ಬಾಲ್ಕನಿಯಲ್ಲಿ ಕೂತಿದ್ರು ಅಜ್ಜ ಮೊಮ್ಮಗ. ಆ ಸಿನಿಮಾ ಭಾಳ ಜನ ಇಲ್ಲ, ಸಿನಿಮಾ ಶುರು ಆಯಿತು. ನಿಮ್ಮ ಕತೆ ಏನು ಹೇಳೋದು ಬೇಡ, ಹರಿಶ್ಚಂದ್ರ ಕಷ್ಟ ಪರಂಪರೆ ಕತೆ ಗೊತ್ತಲ್ಲ ನಿಮಗೆ. ಹರಿಶ್ಚಂದ್ರ ಕಷ್ಟ ಪರಂಪರೆ ಶುರು ಆಯಿತು. ಅಜ್ಜ ಅಳ್ತಾ ಇದ್ದಾರೆ, ಕಷ್ಟ ನೋಡೋಕ್ಕಾಗಲ್ಲ ಅವರಿಗೆ. ಆ ಮೊಮ್ಮಗ ಸ್ಕ್ರೀನ್ ನೋಡ್ತಾನೆ, ಅಜ್ಜನ ಮುಖ ನೋಡ್ತಾನೆ, ಸ್ಕ್ರೀನ್ ನೋಡ್ತಾನೆ, ಅಜ್ಜನ ಮುಖ ನೋಡ್ತಾನೆ. ಸಿನಿಮಾ ಮುಗೀತು. ಅಜ್ಜ ಕಣ್ಣು ಒರೆಸ್ಕೊಂಡು, ನೀನು ಹಾಗೆ ಆಗ್ಬೇಕು ಕಣೋ ಅಂದರು. ಹೇಗೆ ಅಂತ ಕೇಳ್ದ ಅವನು. ಹೇಗಂದ್ರೇನೋ, ಹರಿಶ್ಚಂದ್ರ ನಂಗೆ ಆಗ್ಬೇಕು ನೀನು ಅಂದರು. ಅವನು ಖಂಡಿತ ಆಗಲ್ಲ ಅಂದ. ಮೊಮ್ಮಗ ಯಾಕೋ ಅಂತ ಕೇಳಿದ್ರೆ, ನೋಡಲಿಲ್ವಾ ಮೊದಲೇ ಕೊರೆಯಿಲ್ತ ಕಳ್ತಾ ಇದ್ದ, ನಾನು ಗೊಳ ಅಂತ ಹೇಳ್ತಾನೆ. ಹೆಂಡ್ತಿನ ಮಕ್ಕಳು ಮಾರ್ಕೊಂಡ, ಮಗ ಸತ್ತೋದ, ಸ್ಮಶಾನ ಕಾಯ್ದ, ಹಿಂಗಾಗ್ಬೇಕಾ? ನಾನು ಆಗಲ್ಲ, ಆದರೆ ವಿಶ್ವಾಮಿತ್ರ ನಂಗೆ ಆಗ್ತೀನಿ ಅಂದಂತೆ ಅವನು.
ಅವ್ದು ಹೇಳ್ಕೊಂಡ್ರು ನನ್ನ ಹತ್ರ ಮೇಷ್ಟ್ರು, ಹಿಂಗಂತಾರೆ ನೋಡಿ ಹುಡುಗರು ಹಾಳಾಗಿದ್ದಾರೆ ಅಂತ. ಕರ್ಕೊಂಬನ್ನಿ ನಿಮ್ಮ ಮೊಮ್ಮಗನ್ನ ಅಂದೆ. ತಪ್ಪೆಲ್ಲಿದೆ ಗೊತ್ತಾ, ನಾವು ಹೇಗೆ ಹೇಳಬೇಕು ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಆ ಹುಡುಗ ಬಂದ, ಸಣ್ಣ ಹುಡುಗ, ನಿಮ್ಮಂಗೆ ಹುಡುಗ, ಒಳ್ಳೆ ಹುಡುಗ ಬಂದ. ಏನೋ ಸಿನಿಮಾ ಹೆಂಗಿತ್ತು ಅಂದೆ. ಬೋರ್ ಅಂಕಲ್ ಅಂದ. ಯಾಕೋ ಅಂತ ಕೇಳಿದೆ. ಫೈಟ್ ಇಲ್ಲ, ಏನಿಲ್ಲ, ಗೊಳ ಅಳ್ತಾ ಇದ್ದಾರೆ ಎಲ್ಲರೂ ಬರೀ ಅಂದ. ಆಗಲಿ ಬಿಡು, ಹರಿಶ್ಚಂದ್ರ ಬಹಳ ಕಷ್ಟಪಟ್ಟನಲ್ಲ, ಅಯ್ಯೋ ಮುಗಿದೇ ಇಲ್ಲ ಕಷ್ಟ ಒಂದು ಅಂದ. ನಾ ಕೇಳಿದೆ, ಅವ್ನು ಯಾವತ್ತೂ ರಾಜ್ಯ ಕಳ್ಕೊಂಡು, ವಿಶ್ವಾಮಿತ್ರ ಹೇಳಿದ್ಮೇಲೆ ರಾಜ್ಯ ಬಿಟ್ಟನಲ್ಲ, ರಾಜ್ಯ ಬಿಟ್ಟು ಹೆಂಡತಿ ಮಕ್ಕಳನ್ನ ಮಾರ್ಕೊಂಡು ಹೋದ್ನಲ್ಲ, ಮತ್ತು ವಾಪಸ್ ಹೆಂಡ್ತಿನ ಹಿಂಗೆ ತಲೆ ಕತ್ತರಿಸೋಕೆ ಹೋದಾಗ ಶಿವ ಬಂದು ಕೈ ಹಿಡಿದು ವಾಪಸ್ ರಾಜ್ಯ ಕೊಟ್ಟನಲ್ಲ. ಯಾವತ್ತು ರಾಜ್ಯ ಕಳ್ಕೊಂಡು ಮತ್ತೆ ರಾಜ್ಯ ವಾಪಸ್ ಪಡ್ಕೊಂಡು ಎಷ್ಟು ಅವಧಿ ಆಗಿರಬೇಕು ಅವನ ಜೀವನದಲ್ಲಿ ಗೊತ್ತಿದೆ ಮಕ್ಕಳು ಯಾರಿಗಾದ್ರು? ಹರಿಶ್ಚಂದ್ರ ಕಷ್ಟಪಟ್ಟದ್ದು ಎಷ್ಟು ವರ್ಷ ಕಷ್ಟಪಟ್ಟಿರಬೇಕು? ಅವನಂದ ಮೊದಲಿನ ಕೊನೆ ತನಕ ಅಳ್ತಾನೆ ಇದ್ದವನು ಅಂದ. ಆ ಸಿನಿಮಾ ತೋರಿಸಿದ್ದು ನಿಮ್ಗೆ ಎಷ್ಟಿದೋ, ಅದು ನಿಜವಾಗಲೂ ಹರಿಶ್ಚಂದ್ರನ ಜೀವನದಲ್ಲಿ ಕಷ್ಟಪಟ್ಟದ್ದು ಎಷ್ಟು ಗೊತ್ತಾ ಮಕ್ಕಳೇ? 2 ವರ್ಷ. 2 ವರ್ಷ ವಿಧಿ ಅವನ್ನ ಹಾಕಿ ಹರಿದು ಬಿಡ್ತು, ಪರೀಕ್ಷೆ ಮಾಡ್ತು. ಆದರೆ ಅವನು ಸತ್ಯದಿಂದ ವಿಮುಖ ಆಗಲಿಲ್ಲ, ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟ ಅಲ್ಲ, ನಿಂತ್ಕೊಂಡ. ಮುಂದೆ ಎಷ್ಟು ವರ್ಷ ಚಕ್ರವರ್ತಿ ಆಗಿದ್ದ? ಪುರಾಣದಲ್ಲಿ ಬರ್ತದೆ 30,000 ವರ್ಷ ಚಕ್ರವರ್ತಿ ಆಗಿದ್ದ ಅಂತ. ಕಷ್ಟಪಟ್ಟದ್ದು ಎಷ್ಟು ವರ್ಷ ಸ್ವಾಮಿ? ಎಷ್ಟು ವರ್ಷ? 2 ವರ್ಷ. ಸಂತೋಷವಾಗಿದ್ದದ್ದು ಎಷ್ಟು ವರ್ಷ? 30,000 ವರ್ಷ. ಅಂದರೆ ಭಾಳ ವರ್ಷ ಅಂತ ಅಷ್ಟೇ ತಿಳ್ಕೋಬೇಕಾದಿಷ್ಟೇ. ಜೀವನದ ಪ್ರತಿ ಘಳಿಗೆಯಲ್ಲಿ ಮೇಲೆ ಪರೀಕ್ಷೆ ಆಗಲ್ಲ. ಪರೀಕ್ಷೆ ಬಂದಾಗ ಗಟ್ಟಿಯಾಗಿ ನಿಂತ್ಕೋಬೇಕು. ಯಾರು ನಿಂತ್ಕೋತಾರೋ ಅವ್ರು ದೊಡ್ಡವರಾಗ್ತಾರೆ. ಇದ್ರ ಆಗೋಲ್ಲ. 2 ವರ್ಷ ಗಟ್ಟಿಯಾಗಿ ಮೌಲ್ಯವನ್ನು ಹಿಡ್ಕೊಂಡು ನಿಂತ್ಕೊಂಡು ಸತ್ಯ ಹರಿಶ್ಚಂದ್ರ ಆಗಿಬಿಟ್ನಲ್ಲ ನಾವು ಇವತ್ತು. ಆದರೆ ನಾವು ಮೌಲ್ಯ ಬಿಡೋಕ್ಕೆ ಹೆದರ್ತೀವಿ, ನಾವು ಹೇಡಿಗಳಾಗಿಬಿಡ್ತೀವಿ. ಕಾರಣ ಇಲ್ಲ. ಜೀವನದ ಉದ್ದಕ್ಕೂ ಪರೀಕ್ಷೆ ಬರೋಲ್ಲ, ತಿಳ್ಕೊಬೇಡಿ. ನಮ್ಮ ಡಿ ವಿ ಗುಂಡಪ್ಪನ ಹೇಳೋದು, ನಿಮಗೆ ಹೇಳೋದು ಸರಿನೋ ಅಲ್ಲ ಗೊತ್ತಿಲ್ಲ, ಬಟ್ ಹೇಳ್ಬಿಡ್ತೀನಿ. ನಾನು ಒಂದು ಸಲ ಕೇಳಿದ್ದೆ ಅವರಿಗೆ, ಸರ್ ಒಳ್ಳೆಯವರಿಗೆ ಕಷ್ಟ ಬರ್ತಾವಲ್ಲ ಸರ್, ಯಾಕೆ ಅಲ್ಲ ಒಳ್ಳೆಯವರಿಗೆ ಕಷ್ಟ ಬರ್ತಾವಲ್ಲ ಯಾಕೆ, ಯಾರಿಗೆ ಬಂತ್ರಿ ಅಂತ ಕೇಳಿದರು. ರಾಮ ಕಷ್ಟಪಡಲಿಲ್ವಾ ಅಂತೆ. ರಾಮ ಏನು ಕಷ್ಟಪಟ್ಟ ಅಂದರು. ಇದೇನು ಸರ್ ಹೊಸದು ಅಂತ ಕೇಳಿದೆ ನಾನು. ಪಾಪ ಲಗ್ನ ಆಗಿ ಇನ್ನೂ ಹೆಂಡತಿ ಮುಖ ಸರಿಯಾಗಿ ನೋಡಿಲ್ಲ, ಕಾಡಿಗೆ ಹೋದ ಪಾಪ. 14 ವರ್ಷ ಕಾಡಿಗೆ ಹೋದ, ವನವಾಸ. ಡಿ ವಿ ಜಿ ಸ್ವಭಾವ ವಿಚಿತ್ರ. ವನವಾಸಕ್ಕೆ ಹೋದ್ನ ರಾಮ ಅಂತ ಕೇಳಿದ್ರು. ಇನ್ನು ಅವ್ರಿಗೆ ರಾಮಾಯಣ ಹೇಳ್ಬೇಕಾ ನಾನು? ಅಲ್ಲ ಸರ್ ವನವಾಸಕ್ಕೆ ಹೋಗಲಿಲ್ವಾ ಅಂತ. ಎಲ್ಲಿ ಹೋದ್ರೆ ವನವಾಸಕ್ಕೆ ಹೋಗಲಿಲ್ಲಲ್ಲ ಅಂದರು. ನನಗೇನೋ ಇದು ಕಾಲು ಎಳಿತಾರೆ ಅಂತ ಗೊತ್ತು ನನಗೆ. ಅಲ್ಲ ಸರ್ ವನವಾಸ ದಶರಥ ಹೇಳ್ದ ಅಂತ ವನವಾಸಕ್ಕೆ ಹೋಗಲಿಲ್ವಾ? ರಾಮ, ಸೀತೆ, ಲಕ್ಷ್ಮಣ 3 ಜನ ಹೋಗಲಿಲ್ವಾ 14 ವರ್ಷ ವನವಾಸಕ್ಕೆ? ಓ ಅದೋ ನೀವು ಹೇಳ್ತಿರೋದು ಅಂದರು. ವನವಾಸ ಅಲ್ವಾ ಅಂದೆ. ಅಯ್ಯೋ ಇಲ್ಲ ಸರ್ ಅವ್ರು ಹೇಳಿದ್ರು. ಇಲ್ಲ ಮೇಷ್ಟ್ರೆ, ಇಟ್ ಇಸ್ ದ ಲಾಂಗೆಸ್ಟ್ ಪಾಸಿಬಲ್ ಹನಿಮೂನ್ ಇನ್ ದ ಹಿಸ್ಟ್ರಿ ಅಂದರು. ಲಾಂಗೆಸ್ಟ್ ಪಾಸಿಬಲ್ ಹನಿಮೂನ್ ಇನ್ ದ ಹಿಸ್ಟ್ರಿ ಅಂತ ಅವ್ರು ಹೇಳಿದ್ರು. ಸಣ್ಣ ಹುಡುಗ ಮದುವೆ ಆಗಿ ಬಂದಿದ್ದಾನೆ, ಕಿರೀಟ ಹೇಗೆ ರಾಜ್ಯವನ್ನು ಕೂಡಿಸಿ ಹೆಂಡತಿ ಮುಖ ನೋಡೋಕ್ಕಾಗ್ತಿತ್ತು ಅವನಿಗೆ. ಆರಾಮಾಗಿ ಹೋದ್ಲಪ್ಪ, ಗಂಡ ಹೆಂಡತಿ ಚಿಂತೆ ಇಲ್ಲ, ಏನಿಲ್ಲ. ಹನಿಮೂನಿಗೆ ಯಾರು ಅಸಿಸ್ಟೆಂಟ್ ಕಳಿಸ್ತಾರೇನ್ರಿ? ಅವ್ರು ಹೇಳಿದ್ದು. ಲಕ್ಷ್ಮಣ ಎಂಥ ಅಸಿಸ್ಟೆಂಟು, ಅಣ್ಣ ಹೇಳೋದೇ ಬೇಡ, ನೀವು ತಿಳ್ಕೊಂಬಿಡ್ತಿದ್ದ ಮೊದಲೇ ಏನೇನು ಬೇಕು ಅಂತ. ಇಂಥ ಅಸಿಸ್ಟೆಂಟ್ 14 ವರ್ಷ. ಅದಕ್ಕೆ ಸೀತೆ ಕೊನೆ ಕೂಡ ತನ್ನ ಕಾಡಲ್ಲಿ ಹೋಗಬೇಕು ಅನಿಸಿತ್ತು, ಆ ಪ್ರೀತಿ. ಅದಕ್ಕೆ ಅವ್ರು ಹೇಳಿದರು, ಕಲ್ಪನೆ ಮಾಡ್ಕೊಳ್ಳಿ ಮೇಷ್ಟ್ರೆ, ಎಷ್ಟು ವರ್ಷ ಕಷ್ಟಪಟ್ಟದ್ದು ರಾಮ ಗೊತ್ತಾ ನಿಮಗೆ ಅಂದರು. ಅವ್ರು ಹೇಳೋದು ಎಷ್ಟು ಚೆನ್ನಾಗಿದೆ. 13 ವರ್ಷ 2 ತಿಂಗಳು ತುಂಬ ಚೆನ್ನಾಗೇ ಇದ್ದರು, ಸಂತೋಷವಾಗೇ ಇದ್ದರು ಅವರು. ಯಾಕಂದರೆ ಎಂಥ ರಾಕ್ಷಸ ಬಂದರೂ ಕೊಲ್ಲುವಂಥ ಗಂಡ ಇದ್ದಾನೆ, ಮಯುಧನ ಇದ್ದಾನೆ, ಇನ್ನೇನು ಚಿಂತೆ ಸೀತೆಗೆ. ಆರಾಮಾಗಿದ್ದಾರೆ ಅವರು. ಗಿಡ ಮರ ನೋಡ್ಕೊಂಡು ಯಾವ ಜವಾಬ್ದಾರಿಯಲ್ಲಿ ಸಂತೋಷವಾಗಿದ್ದಾರೆ. 13 ವರ್ಷ 2 ತಿಂಗಳು. 10 ತಿಂಗಳು ಕಷ್ಟಪಟ್ಟು ಸೀತೆಯನ್ನು ಎತ್ಕೊಂಡು ಹೋಗ್ಬಿಟ್ಟ ರಾವಣ. 10 ತಿಂಗಳು ಅಶೋಕವನದಲ್ಲಿ ಇನ್ನೂ ಕಷ್ಟಪಟ್ಟದ್ದು ಎಷ್ಟು ವರ್ಷ ಮೇಷ್ಟ್ರೆ? ನಮ್ಮ ಕರೀಕ್ಷೆ ಕೇಳಬೇಕು ಅವ್ರು. 10 ತಿಂಗಳಲ್ವಾ? ಆಯಿತು. ಮುಂದೆ ಬಂದಮೇಲೆ ಎಷ್ಟು ವರ್ಷ ರಾಮ ಚಕ್ರವರ್ತಿಯಾಗಿದ್ದ? 10,000 ವರ್ಷ ಚಕ್ರವರ್ತಿಯಾಗಿದ್ದ. ಕಷ್ಟಪಟ್ಟದ್ದು 2 ದಿವಸ, 10 ತಿಂಗಳು. ಚಕ್ರವರ್ತಿಯಾಗಿದ್ದು 10,000 ವರ್ಷ. ಬೇಕು, ಒಳ್ಳೇದಲ್ವಾ? ಅವ್ರ ಥೇರಿ ಹೀಗೆ. ನಾವು ಹುಡುಗರಿಗೆ ಏನು ಕಲಿಸ್ಬಿಡ್ತೀವಿ ಅಂದರೆ, ಮೌಲ್ಯ ಹಿಡ್ಕೊಂಡ್ರೆ ಜೀವನ ಪರ್ಯಂತ ಕಷ್ಟನೇ ನಿಮಗೆ. ಇಲ್ಲ, ತಿಳ್ಕೊಬೇಡಿ, ಕಷ್ಟ ಇಲ್ಲ. ಮೌಲ್ಯ ಹಿಡ್ಕೊಂಡು ಬದುಕಿದರೆ ಕಷ್ಟ ಇಲ್ಲ ತಾಯಿ, ದಯವಿಟ್ಟು ನಂಬಬೇಕು. ಏನೂ ತೊಂದರೆ ಇಲ್ಲ, ನಿಮ್ಮ ನಂಬಿಕೆ ನಿಮಗೆ. ನೀವು ಜಗತ್ತಿದ್ದಕ್ಕೆ ಹೋಗಬೇಡಿ. ನಾನು ಹೆಂಗಿರ್ತೀನಪ್ಪ, ನೀವೇನಾರು ಮಾಡ್ಕೊಂಡು ನಾನು ಹೆಂಗಿರ್ತೀನಿ. ಜಗತ್ತಿದ್ದಕ್ಕೆ ಹೋದ ಮೈ ಕೈ ನೋವಾಗ್ತದೆ. ಜಿಮ್ನೇಷಿಯಮ್ ರಿಪೇರ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ದೇಹ ಗಟ್ಟಿ ಮಾಡ್ಕೊಂಬನ್ನಿ. ಯು ಅಂಡರ್ಸ್ಟ್ಯಾಂಡ್? ಯು ಗೋ ಟು ಜಿಮ್ನೇಷಿಯಮ್ ಟು ಮೇಕ್ ಯುವರ್ ಬಾಡಿ ಸ್ಟ್ರಾಂಗ್. ಆಮ್ ಐ ರೈಟ್? ದೆನ್ ವೈ ಡು ಯು ವಾಂಟ್ ಟು ಚೇಂಜ್ ಜಿಮ್ನೇಷಿಯಮ್? ಜಿಮ್ನೇಷಿಯಮ್ ಇರೋದೇ ಹಾಗೆ ಅದು. ಆದ್ದರಿಂದ ಗೋ ಆ್ಯಂಡ್ ಸ್ಟೇ ಟು ಯುವರ್ ವ್ಯಾಲ್ಯೂಸ್. ಆ್ಯಂಡ್ ವ್ಯಾಲ್ಯೂ ಪರೀಕ್ಷೆ ಪ್ರತಿ ಕ್ಷಣವೂ ಬರಲ್ಲ. ಅದು ಯಾವುದೋ ಜೀವನದೆಲ್ಲ ಗಳಿಗೆಗಳಲ್ಲಿ ಬರ್ತದೆ. ಆ ಉತ್ಕಟ ಕ್ಷಣಗಳೆಲ್ಲ ಸರಿಯಾಗಿ ನಿಲ್ಲೋದಾದರೆ ನೀವು ದೊಡ್ಡವರಾಗಿಬಿಡ್ತೀರಿ. ಏನೂ ಚಿಂತೆ ಇಲ್ಲ. ಮೌಲ್ಯ ಬಿಟ್ಟು ಬದುಕಿದವ್ರು ಇದುವರೆಗೆ ಹೇಳಿ, ಮೌಲ್ಯ ಬಿಟ್ಟು ಬದುಕಿದವ್ರು ಯಾರಾದರೂ ದೊಡ್ಡವರಾಗಿದ್ದಾರಾ? ಯಾಕೆ ರಾಮನ ನೆನೆಸ್ತೀರಿ ನೀವು? ಇದುವರೆಗೆ ಯಾರಾದರೂ ರಾವಣ ಅಂತ ಹೆಸರಿಟ್ಟಿದ್ದಾರೆ ಮಗನಿಗೆ? ದುರ್ಯೋಧನ ಅಂತ ಇಟ್ಟಿದ್ದಾರಾ? ಒಬ್ಬರು ಇಟ್ಟಿಲ್ಲ ಅಲ್ವಾ? ಅಂದರೆ ಮಕ್ಕಳಿಗೆ ಹೆಸರಿಡಲ್ಲ ಅಂತ ಅವ್ರನ್ನ.
ಅವ್ನು ದೊಡ್ಡ ದೊಡ್ಡ ಹೆಸರು, ದೊಡ್ಡ ಹಣ ಬಂತ ನಿಜ. ಅಂದರೆ ಮೌಲ್ಯ ಹಿಡ್ಕೊಂಡು ಬದುಕಿದವ್ರನ್ನ ಸಮಾಜ ಮುಂದೆ ತಲೆತಲಾಂತರ ನೆನೆಸುತ್ತೆ. ಏನೂ ಕಷ್ಟ ಆಗಲ್ಲ. ಗೊತ್ತಾಯ್ತಮ್ಮ? ಸಂಶಯನೇ ಬೇಡ ಇದರೊಳಗೆ. ಮೌಲ್ಯ ಇದ್ದರೆ ತೊಂದರೆ ಆಗ್ತದೆ ಅನ್ನೋ ಸಂಶಯ ಬೇಡ. ಮೌಲ್ಯ ಹಿಡ್ಕೊಂಡೇ ಬದುಕೋಣ. ನಮ್ಮನ್ನು ನೋಡಿ 4 ಜನ ಬದಲಾಯಿಸ್ಕೋತಾರೆ. ಆಗಲಿ, ಆಗದಿದ್ರೆ ನಷ್ಟ ಇಲ್ಲ. ನಾನಂತೂ ಹಂಗಿರ್ತೀನಿ. ಹಂಗೆ ಮಾಡೋಣ. ಜಗತ್ತಿದ್ದದ್ದು ಬೇಡ, ನಾನು ಸರಿಯಾಗಿರೋಣ. ನನ್ನ ನೋಡಿ 4 ಜನ ಸರಿ ಆಗ್ತಾರೆ. ಸ್ವಲ್ಪ ಬದಲಾವಣೆ ಅನ್ನಿಸ್ತದೆ, ಆದರೆ ಕಷ್ಟದ ಬದಲಾವಣೆ ಅಲ್ಲ. ರಿವರ್ಸ್ ಆಗಿದ್ದರೆ ಕಷ್ಟ ಆಗಿರೋದು. ನೀವು ಟೆಕ್ಸ್ಟ್ ಬುಕ್ ಓದ್ಕೊಂಡೇ ಬದುಕಿ ಒಂದೇ ಸಲ ನೀವು ಕಲ್ತಂಥ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಹೋಗೋದು ಕಷ್ಟ. ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ದ ಟೆಕ್ಸ್ಟ್ ಬುಕ್ ಬರೋದು ಭಾಳ ಸುಲಭ. ನಿಮ್ಮ ವಿಷಯ ಅರ್ಥ ಆಗಿಬಿಟ್ಟಿದೆ, ಏನಿಲ್ಲ. ಕೊನೆಗೆ ಒಂದು ಸಲ ನೀವು ಓದೋ ರೀತಿ ಸ್ವಲ್ಪ ಬದಲಾಯಿಸ್ಕೋಬೇಕಾಗತ್ತೆ. ಓದೋದು ತಾಸುಗಟ್ಟಲೆ ಓದಬೇಕಾಗಿಲ್ಲ, 35 ನಿಮಿಷ ಹಾಗೆ ಓದಬೇಕು. ಗೊತ್ತಾ, ಕೆಲವ್ರು ಹೇಳ್ತಾ ಇರ್ತಾರೆ ರಾತ್ರಿ ಎಲ್ಲ ಓದಿದೆ, ಏನೂ ಪ್ರಯೋಜನ ಇಲ್ಲ ಓದಿದ್ದು. ಹಾಗೆ ಓದೋದು ಬೇಕಿಲ್ಲ. 35 ನಿಮಿಷ ಚೆಂದ ಮುಖ ತೊಳ್ಕೊಂಡು ಫ್ರೆಶ್ ಇದ್ದಾಗ ಒಂದು ಕಡೆ ಕೂತ್ಕೊಳ್ಳಿ, ಪುಸ್ತಕ ಇಟ್ಕೊಳ್ಳಿ, ಮನಸ್ಸನ್ನು ಏಕಾಗ್ರ ಮಾಡಿ 35 ನಿಮಿಷ ಓದಬೇಕಷ್ಟೇ. ನನ್ನ ಪುಸ್ತಕ ಮುಚ್ಚಬೇಕು. ಮುಚ್ಚಿ ಏನು ಓದಿದೆ ಅಂತ ಗಮನ ಹಾಕ್ಕೋಬೇಕು. ಏನು ಓದಿದೆ? 1 2 3 4 5 ಪಾಯಿಂಟ್ಸ್ ನೆನಪಿರಲ್ಲ. 1 2 3 ನೆನಪು ಹೋಗಿದ್ದು ತಕ್ಷಣ ಪುಸ್ತಕ ತೆಗೆದು ನೋಡಬಾರ್ದು. ತಲೆ ಮೇಲೆ ಪ್ರೆಷರ್ ಹಾಕಬೇಕು. ಫಸ್ಟ್ ಪಾಯಿಂಟ್ ಇದಾಯಿತು, ಸೆಕೆಂಡ್ ಥರ್ಡ್ ಇರಬೇಕಾದ್ರೆ ಏನಿರಬೇಕು? ನೆನಪಾಯಿತು, ಸರಿ. ಆಗದೆ ಹೋದರೆ ಪುಸ್ತಕ ನೋಡಿ ಮತ್ತೆ ಮುಚ್ಚಿಟ್ಟು ಬರೀಬೇಕು ಅದನ್ನು. ನಮ್ಮಲ್ಲಿ 1 ಸಲ ಬರೆದ್ರೆ 4 ಸಲ ಓದಿದಂಗೆ ಬರೀಬೇಕು. ಬರೆದಾಗ ನಮ್ಮ ವಿಚಾರ ಖಚಿತತೆ ಆಗ್ತದೆ. ಅದನ್ನು ಬರೆದು ಆ ನಂತರ ಒಂದು ಸಲ ಇನ್ನೊಂದು ಟ್ರಿಕ್ ಹೇಳಿಬಿಡ್ತೀನಿ ನಿಮಗೆ ಹೇಗೆ ಮಾಡಬೇಕು ಅಂತ. ಪರೀಕ್ಷೆ ದೃಷ್ಟಿಯಿಂದ ಓದೋದಕ್ಕೆ ತುಂಬ ಸುಲಭ. ಅದು ಇನ್ನೊಬ್ಬರಿಗೆ ಕಲಿಸ್ಬಿಡ್ಬೇಕು ಅದನ್ನು. ನೀವು ಓದಿರ್ತೀರಲ್ಲ, ಒಂದು ರೋಲಪ್ ಬೋರ್ಡ್ ಹಾಕ್ಕೊಂಬಿಡಿ ಮನೆಯಲ್ಲಿ. ರೋಲಪ್ ಬ್ಲ್ಯಾಕ್ ಬೋರ್ಡ್ ಬರ್ತಲ್ಲ, ಮನೇಲಿ ತೂಗು ಹಾಕ್ಕೊಂಬಿಟ್ಟು ಶಾಲೆಯಲ್ಲಿ ಮೇಷ್ಟ್ರು ಹೆಂಗೆ ಹೇಳ್ಕೊಡ್ತಾರೆ ಹಂಗೆ ಮನೇಲಿ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಕೊಡ್ಬಿಡಿ. ಕೂತ್ಕೊಳ್ಳಿ, ಇಷ್ಟು ನಾನು ಹೇಳ್ತೀನಿ ವಿಷಯ ಕೇಳಿ ಅಂತ. ಅದನ್ನು ಪೂರ್ತಿ ಪಾಠ ಮಾಡಿ. ನಮ್ಮ ಟೀಚರ್ಸ್ ಎಲ್ಲ ಒಪ್ಕೋತಾರೆ. ವಿ ಅಂಡರ್ಸ್ಟುಡ್ ದ ಸಬ್ಜೆಕ್ಟ್ ಓನ್ಲಿ ವೆನ್ ವಿ ಸ್ಟಾರ್ಟೆಡ್ ಟೀಚಿಂಗ್, ನಾಟ್ ವೆನ್ ವಿ ಲರ್ನ್ಡ್. ನಮ್ಮ ವಿಷಯ ಅರ್ಥ ಆದದ್ದೇ ಪಾಠ ಮಾಡೋಕ್ಕೆ ಶುರು ಆದಾಗ. ಒಂದು ಸಲ ನೀವು ಇನ್ನೊಬ್ರಿಗೆ ಪಾಠ ಮಾಡಿಬಿಡಿ, ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಂಥ ಪರೀಕ್ಷೆ ಬೇಗಲಿ ಪಾಸ್ ಆಗ್ಬೋದು. ದಿನ ಅಷ್ಟು ಮಾಡಬೇಕು. 35 ನಿಮಿಷ ಬಿಡಿ, ಒಂದು 5 ನಿಮಿಷ ಗ್ಯಾಪ್ ಕೊಡಿ, ನೀರು ಕುಡಿದು ಬನ್ನಿ, ಸುತ್ತಾಡ್ಬನ್ನಿ ಸ್ವಲ್ಪ, ಮತ್ತೆ ಫ್ರೆಶ್ ಆಗಿ ಮತ್ತೊಂದು 35 ನಿಮಿಷ ಓದಬೇಕು. ಅಷ್ಟಷ್ಟು ಗ್ಯಾಪಲ್ಲಿ ಓದಬೇಕು. ಮನಸ್ಸಿಗೆ ರಿಟೆನ್ಷನ್ ಟೈಮ್ ಅಂತ ಒಂದು ಇರ್ತದೆ. ರಿಟೆನ್ಷನ್ ಟೈಮ್ ಈಸ್ ಅಬೌಟ್ 35 ಮಿನಿಟ್ಸ್. ನಾವು ಅಷ್ಟು ಓದಿದ್ರೆ ಸಾಕು. ಇನ್ನೊಂದು ಸಲ ಬರ್ತೀನಿ SSLC ಪರೀಕ್ಷೆ ಬಂದಾಗ. ಆ ಪರೀಕ್ಷೆ ಪಾಸ್ ಆಗೋದು ಹೆಂಗೆ ಅಂತ ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಪಾಸ್ ಆಗೋದೇನು ಚಿಂತೆನೇ ಇಲ್ಲ, 99% ಹೆಂಗೆ ಬರಬೇಕು ಅಂತ ಹೇಳ್ಕೊಡೋದು ಅಷ್ಟೇ. ನಿಮ್ಗೆ ತುಂಬ ಸುಲಭ ಅದು ಬರೋದು. ಭಾಳ ಒಳ್ಳೆ ಪ್ರಶ್ನೆ ಹುಡುಗಿ ಕೇಳಿದ್ದು. ಒಬ್ಬನಿಗೆ 75% ಮಾರ್ಕ್ಸ್ ಬಂದಿದೆ, ಇನ್ನೊಬ್ಬರು 100ಕ್ಕೆ 100 ಬಂದಿದೆ. ಇಬ್ಬರು ಮುಂದಿನ ವರ್ಷಕ್ಕೆ ಹೋಗ್ತಾರೆ. ಇವನಿಗೆ ಪಾಪ ಖೋತ ಆಗಿದೆಯಲ್ಲ 25%, ಅಷ್ಟು ಲಾಸ್ ಅಲ್ವಾ ಅವನಿಗೆ ಅಂತ. ಇದು ಮಾರ್ಕ್ಸಲ್ಲಾದಂಥ ಲಾಸು, ಜ್ಞಾನದಲ್ಲಾದದ್ದು ಅಂತ ಹೇಳಕ್ಕೆ ಬರಲ್ಲ. ಕೆಲವೊಂದು ಸಲ ಪರೀಕ್ಷೆ ಹೊತ್ತಿಗೆ ನೆನಪಾಗಿರಲಿಕ್ಕಿಲ್ಲ ಅವನಿಗೆ, ಅಥವಾ ಆ ಹೊತ್ತಿಗೆ ಅದು ಮರೆತು ಹೋಗಿದೆ, ಅವಸರದಲ್ಲಿ ಬರೀಬೇಕಾದ್ರೆ ತಪ್ಪಾಗಿದೆ. ಆದ್ದರಿಂದ ಮಾರ್ಕ್ಸು ಜ್ಞಾನ ಒಂದೇ ಅಲ್ಲ. ಕೆಲವರಿಗೆ ಏನೂ ಗೊತ್ತಿಲ್ಲದವ್ರು 100ಕ್ಕೆ 100 ಬಂದುಬಿಡುತ್ತದೆ ಒಂದು ಸಲ. ಅಕಸ್ಮಾತ್ತಾಗಿ ಲಾಟ್ರಿ, ಈಗ ನಂತರಕ್ಕೆ ಮ್ಯಾಚ್ ದಿ ಫಾಲೋಯಿಂಗ್ ಅದನ್ನು ನಂತರಕ್ಕೆ ಟಿಕ್ 1 of the 4 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಮಾಡ್ತೀವಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಾಗ ಲಾಟ್ರಿಯಲ್ಲೂ ಕರೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಅದು ಗೊತ್ತಿದೆ ಅಂತಲ್ಲ ಜ್ಞಾನ. ಅದು ನಮ್ಮ ಹುಡುಗ ಮಾಡಿದ್ದ 30 CET-ಯಲ್ಲಿ PUC CET-ಯಲ್ಲಿ ಎಲ್ಲ B ಆಪ್ಷನ್ ಟಿಕ್ ಮಾಡ್ಕೊಂಡು ಹೋಗ್ಬಿಟ್ಟ. ಎಲ್ಲ B 36 ಬಂತು ಅವನಿಗೆ ಅದರೊಳಗೆ. ಅಂದರೆ ಅವ್ನಿಗೇನೂ ಗೊತ್ತಿಲ್ಲ, ಅವನಿಗೆ B ಟಿಕ್ ಮಾಡಬೇಕು ಅಂತ ಅಷ್ಟೇ ಮಾಡಿದ್ದು. ಅದು ಜ್ಞಾನ ಆಗೋಲ್ಲ, ಮಾರ್ಕ್ಸ್ ಆಯಿತು. ಅದರಿಂದ ಮಾರ್ಕ್ಸ್ ಬೇರೆ, ಜ್ಞಾನ ಬೇರೆ. ಜ್ಞಾನ ಬಂದರೆ ಸಾಕು. ಈ ವರ್ಷ ಬಂದು ಮುಂದಿನ ಸಲ ತುಂಬ್ಕೋತಾನೆ, ಏನೂ ಕಷ್ಟ ಆಗಲ್ಲ. ಹಾಂ, ಅದರಿಂದ ಅಕಸ್ಮಾತ್ತಾಗಿ ಒಂದು ಜ್ಞಾನನೇ ಕಮ್ಮಿ ಆಗಿದ್ದರೆ ನೆಕ್ಸ್ಟಲ್ಲಿ ಕೂತ್ಕೊಂಡು ಕೇಳಿಸ್ಕೋಬೇಕು, ಟೀಚರ್ ಹತ್ರ ಕಲ್ತ್ಕೋಬೇಕು, ಹೋಗಬೇಕು. ನಾವು ಮಾಡಲ್ವಾ? ಬೇರೆ ಭಾಷೆ ಮಾತಾಡ್ಬೇಕಾದ್ರೆ ಗೊತ್ತಿರಲ್ಲ, ಅಲ್ಲಿ ಗ್ರಾಮರ್ ಕಲ್ತ್ಕೊಂಡು ಮಾತಾಡ್ತೀವಿ ಮತ್ತೆ ನಾವು. ಹಾಗೆ ಅಲ್ಲಿ ಕೂಡ ಹೈಯರ್ ಕ್ಲಾಸಿಗೆ ಹೋದಾಗ ಗೊತ್ತಿಲ್ಲದೆ ಹೋದಾಗ ಹಿಂದಿನ ಕೇಳ್ಕೋಬೇಕು, ಕಲ್ತ್ಕೊಂಡು ಮತ್ತೆ ಮುಂದೆ ಹೋಗಬೇಕು.